ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಭಗವದ್ಗೀತೆಯ ಇಂದು ಪೀಠಿಕೆ ಭಗವದ್ಗೀತೆಯ ಶ್ಲೋಕಗಳನ್ನ ನಾವು ಪ್ರಾರಂಭಿಸುವುದಕ್ಕೆ ಮೊದಲು ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿವೆ, ಎಲ್ಲಿ ಹೇಗೆ ಇದೆ, ಯಾರು ಯಾರಿಗೆ ಹೇಳಿದರು, ಇದರ ಸಂದೇಶ ಏನು, ಮತ್ತೆ ಮುಖ್ಯವಾಗಿ ಮಾತನಾಡಿರುವವರ ಬಗ್ಗೆ ಚಿಂತನೆಯನ್ನ ಮಾಡೋಣ ಅನ್ನೋದು ಇಂದಿನ ಕಾರ್ಯಕ್ರಮ. ಭಗವದ್ಗೀತೆ ಪರಮಾತ್ಮನಾದ ಶ್ರೀಕೃಷ್ಣನು ನರನಾದ ಅರ್ಜುನನಿಗೆ ಹೇಳಿರುವಂತಹ 700 ಶ್ಲೋಕಗಳು. ಈ 700 ಶ್ಲೋಕಗಳು ಭಗವದ್ಗೀತೆ 18 ಅಧ್ಯಾಯಗಳಾಗಿ ವಿಂಗಡಿಸಿದ್ದಾರೆ. 18 ಅಧ್ಯಾಯಗಳನ್ನ ಭೀಷ್ಮ ಪರ್ವದ 23ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೂ ಅಳವಡಿಸಲಾಗಿದೆ. ಎಲ್ಲಿ? ಮಹಾಭಾರತದಲ್ಲಿ. ಅದು ಸಹ 18 ಪರ್ವಗಳಿರೋದು ತಮ್ಮೆಲ್ರಿಗೂ ತಿಳಿದಿರುವಂತಹ ವಿಷಯವೇ ಆಗಿದೆ. ಈ ಭಗವದ್ಗೀತೆ ಅನ್ನುವುದು ಈ ಸಾಕ್ಷಾತ್ ಪರಮಾತ್ಮನೇ ಹೇಳಿರುವಂತಹದ್ದು. ಉಪನಿಷತ್ತುಗಳ ಸಾರವನ್ನ ಭಗವದ್ಗೀತೆಯಲ್ಲಿ ಪುನಃ ಏನು ಒಂದು ಉಪನಿಷತ್ತುಗಳಲ್ಲಿ ಹೇಳಿದಾರೋ ಅದು ಸಹ ಭಗವಂತನಿಂದಲೇ ಬಂದಿರುವಂತಹದ್ದು. ಇಲ್ಲಿ ಅವತಾರವಾಗಿ ಬಂದಂತಹ ಶ್ರೀಕೃಷ್ಣ ಭಗವಂತ ನಮಗೆ ಪುನಃ ಅರ್ಜುನನ ಮುಖೇನ ಎಲ್ಲ ಸಮಸ್ತ ಜನಗಳಿಗೂ ಸಹ ತಿಳುವಳಿಕೆಯನ್ನ, ಹೇಗೆ ನಿಮ್ಮ ನಿಜ ಸ್ವರೂಪ ಏನು, ಮತ್ತೆ ಇಲ್ಲಿ ಹೇಗೆ ಜೀವನವನ್ನ ನೀವು ನಡೆಸಬೇಕು ಅನ್ನುವುದರ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಒಂದು ಮಹಾನ್ ಗೀತೆಯನ್ನ ನಾವೆಲ್ಲರೂ ಕಲ್ತ್ಕೊಳ್ಳೋಣ, ತಿಳಿದುಕೊಳ್ಳೋಣ, ಅರಿತುಕೊಳ್ಳೋಣ ಮತ್ತು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಸುಖಮಯವಾಗಿ ಮಾಡ್ಕೊಳ್ಳೋಣ. ದುಃಖ ಮತ್ತೆ ಕೋಪ, ಅರಿಷಡ್ವರ್ಗಗಳನ್ನ ದೂರ ಇಟ್ಟು ನಾವು ಸಂತೋಷದಿಂದ ಜೀವನವನ್ನ ನಡೆಸೋದು ಕಲ್ತ್ಕೊಳ್ಳೋಣ. ಈಗ ಮೊದಲನೇದಾಗಿ 4 ಮುಖ್ಯ ಪಾತ್ರಗಳಾಗಿ ಮಾತನಾಡ್ತಾರೆ. ಮೊದಲು ಮಾತನಾಡುವುದು ಧೃತರಾಷ್ಟ್ರ. ಸಂಜಯನ ಕೇಳ್ತಾನೆ, ಏನು ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ? ನನ್ನ ಮಕ್ಕಳು ಮತ್ತೆ ಪಾಂಡುವಿನ ಮಕ್ಕಳು ಯುದ್ಧ ಭೂಮಿಯಲ್ಲಿ ಎದುರು ಬದ್ರು ನಿಂತಿದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರೆ ನನ್ಗೆ ಹೇಳು ಅಂತ ಹೇಳ್ತಾನೆ. ಯಾಕೆಂದ್ರೆ ಧೃತರಾಷ್ಟ್ರನಿಗೆ ಕಣ್ಣಿರಲ್ಲ, ಅವನು ಕುರುಡನಾಗಿರ್ತಾನೆ. ಸಂಜಯನಾಗಾದ್ರೂ ಅವನು ಜ್ಞಾನಿ. ಅವನಿಗೆ ದಿವ್ಯ ಜ್ಞಾನವನ್ನ ಮತ್ತೆ ಆ ಜ್ಞಾನ ಚಕ್ಷುಗಳನ್ನ ಶ್ರೀಕೃಷ್ಣ ದ್ವೈಪಾಯನ ವೇದವ್ಯಾಸರು ಕರುಣಿಸಿರುತ್ತಾರೆ. ಹಾಗಾಗಿ ಅವನು ಧೃತರಾಷ್ಟ್ರನಿಗೆ ಎಲ್ಲವನ್ನೂ ಹೇಳ್ತಾನೆ. ಮತ್ತೆ ಇಲ್ಲಿ ಅರ್ಜುನ ಶ್ರೀಕೃಷ್ಣರ ಸಂವಾದವು ನಡೆಯುತ್ತೆ. ಅರ್ಜುನ ನಮ್ಮೆಲ್ಲರ ಸಂಕೇತ, ಶ್ರೀಕೃಷ್ಣ ಪರಮಾತ್ಮನೇ ನೇರವಾಗಿ ಶ್ರೀಕೃಷ್ಣನಿಗೆ ಬೋಧಿಸಿರುವಂತಹ ಈ ಮಹಾನ್ ಗೀತೆ. ಇದರ 4 ಪಾತ್ರಗಳನ್ನ ನಾವು ವಿಶ್ಲೇಷಣೆ ಮಾಡೋಣ. ಉಮಾ ಮೇಡಮ್, ನೀವೇ ಫಸ್ಟ್ ತಗೊಳ್ತೀರಾ? ಧೃತರಾಷ್ಟ್ರನ ಪಾತ್ರ ನಿಮಗೆ ಹೇಗೆ ಕಂಡು ಬರುತ್ತೆ?
ಈ ಧೃತರಾಷ್ಟ್ರನ ಮಾನಸಿಕ ಆ, ಒಂದು ಸ್ಥಿತಿ ಹೇಗಿತ್ತು, ಆ, ಎಲ್ಲಿಂದ ಈ ಭಗವದ್ಗೀತೆ ಆ, ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಇವನು ಕುರುಡನಾದಂತಹವನ ಸ್ಥಿತಿಯಿಂದ ಕೊನೆಗೆ ಹೇಗೆ ಜೀವನ್ಮುಕ್ತನವರಿಗೂ ಆ, ಎಲ್ಲ ಚಿತ್ರಣಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇವನ ಮನಸ್ಥಿತಿ ಹೇಗಿತ್ತು, ಹೇಗೆ ಇವನು ಕುರುಡ ಅನ್ನೋದನ್ನ ತಿಳಿಸ್ಕೊಡಿ. ಓಕೆ, ಟ್ರೈ ಮಾಡಿ. ಧೃತರಾಷ್ಟ್ರ ಅವನು ಹುಟ್ಟು ಕುರುಡ. ಅವನಿಗೆ ಹುಟ್ಟದಾಗ್ಲಿಂದ ಕಣ್ಣಿರಲ್ಲ. ಆದ್ರೆ ಅವನು ಯೋಚನೆ ಮಾಡೋ ಶಕ್ತಿ ಎಲ್ಲ ಇರುತ್ತೆ ಅವನಿಗೆ. ಆದ್ರೆ ಕೂಡ ಅವನು ಧೃತರಾಷ್ಟ್ರ ಅನ್ನೋ ಹೆಸರೇನೆ, ಧೃತ ಅಂದ್ರೆ ಗಟ್ಟಿಯಾಗಿ ಇಟ್ಕೊಂಡಿರೋದು ಅಂತ ಹೇಳಿದ್ದಾರೆ ನಮ್ ಗುರುಜಿ. ಅಂದ್ರೆ ಅವನು ಆ ಕುರ್ಚಿಯನ್ನ, ಅಂದ್ರೆ ಸಿಂಹಾಸನವನ್ನ ಇನ್ಯಾರಿಗೂ ಬಿಟ್ಕೊಡ್ಬಾರ್ದು ಅನ್ನೋ ಮೋಹ ಇರುತ್ತೆ ಅವನಿಗೆ ಮೊದ್ಲು. ಇವನು ಕುರುಡ, ಮೊದಲನೇ ಮಗ ಇವನೇ ಆದ್ರೂನು ಕುರುಡ ಆಗಿದ್ರಿಂದ ಇವನ್ನ ರಾಜ ಅಂತ ಇಟ್ರುನು ಇವನ ಪರವಾಗಿ ರಾಜ್ಯನ ನೋಡ್ಕೊಳ್ಳೋದು ಪಾಂಡು ರಾಜ ನೋಡ್ಕೋತಾ ಇರ್ತಾನೆ. ಅದು ಇವನಿಗೆ ಹೊಟ್ಟೆ ಕಿಚ್ಚಾಗ್ತಿರುತ್ತೆ ಎಷ್ಟೋ ಸತಿ. ಅದರಿಂದ ಇವನಿಗೆ ಆದಷ್ಟು ತನಗೇ ರಾಜ್ಯ ಇರಬೇಕು, ತಾನೇ ರಾಜ ಆಗ್ಬೇಕು ಅನ್ನೋ ಮೋಹ ಇರುತ್ತೆ. ಆಮೇಲೆ ಇವನ ಮಕ್ಕಳು, ಅಂದ್ರೆ ಪಾಂಡುರಾಜನ್ಗೂ ಮಕ್ಕಳಾಗ್ತಾರೆ 5 ಜನ, ಧೃತರಾಷ್ಟ್ರಂಗೂ 100 ಜನ ಮಕ್ಕಳಿರ್ತಾರೆ. ಅವನಿಗೆ ಧೃತರಾಷ್ಟ್ರಂಗೆ ತನ್ನ ಮಕ್ಕಳೇ ಮುಂದಕ್ಕೆ ರಾಜರಾಗ್ಬೇಕು, ತನ್ನ ಮಕ್ಕಳಿಗೆ ಅದು ರಾಜ್ಯ ಸಿಗ್ಬೇಕು ಅನ್ನೋ ಒಂದು ಮೋಹನೂ ಇರುತ್ತೆ. ಹಾಗಾಗಿ ಅವನ ಮಗ ದುರ್ಯೋಧನ ಏನೆಲ್ಲ ಕುತಂತ್ರಗಳು ಮಾಡಿದ್ರು ಅವನು ಕಣ್ಣಿಲ್ದೆ ಕುರುಡ ಆದ್ರೂನು, ಅವನು ಗೊತ್ತಾದ್ರೂನು ಅವನದನ್ನ ತಡೆಯಲ್ಲ. ಅಂದ್ರೆ ಅವನು ಬುದ್ಧಿ ಗೊತ್ತಾಗ್ತಿರುತ್ತೆ, ಮಗ ಮಾಡೋದು ತಪ್ಪು ಅಂತ ಗೊತ್ತಿದ್ರುನು ಅವನು ಅದನ್ನ ತಡೀದೇನೆ ಮೋಹಕ್ಕೊಳಗಾಗಿ ಅವನು ಆ ರೀತಿಯಲ್ಲೂ ಕುರುಡ. ಹಾಗಾಗ್ಬಿಟ್ಟು ಅವನ ಮಕ್ಕಳು ತಪ್ಪು ದಾರಿನೇ ಹಿಡಿತಾರೆ. ಅದಕ್ಕೆ ಸರಿಯಾಗಿ ಆ ಶಕುನಿ ಸೋದರ ಮಾವನ ಆ ಅನ್ಯಾಯದ ರೀತಿಯಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡೋದ್ರಿಂದಾನು ಅವರೆಲ್ಲ ಕೆಟ್ಟದಾಗಿ ನಡ್ಕೊಳಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಧೃತರಾಷ್ಟ್ರನ ರಾಜ್ಯದಲ್ಲಿ ಬರೀ ಯಾವಾಗ್ಲೂ ಅವನ ಮಕ್ಕಳದೇ ಇದು ನಡೀತಾ ಇರುತ್ತೆ. ಧೃತರಾಷ್ಟ್ರನ ಮಾತು ಯಾರು ಕೇಳ್ತಿರಲ್ಲ. ದುರ್ಯೋಧನ ಅಂತೂ ಅವನ ಮಾತು ಯಾರು ಕೇಳ್ತಿರಲ್ಲ. ದುರ್ಯೋಧನಂದೇ ಅಲ್ಲಿ ರಾಜ ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಇವ್ನು ಸುಮ್ಮನೆ ಆ ಕುರ್ಚಿಲಿ ಕೂತಿರ್ತಾನಷ್ಟೆ. ಹಾಗಾಗ್ಬಿಟ್ಟು ಅವನ ರಾಜ್ಯದಲ್ಲಿ ಏನೆಲ್ಲ ಅನ್ಯಾಯಗಳಾಗುತ್ತೆ ಅಂದ್ರೆ, ಪಾಂಡುರಾಜನ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗುತ್ತೆ. ಅವ್ರನ್ನೆಲ್ಲ ಕಾಡಿಗೆಲ್ಲ ಓಡಿಸ್ತಾರೆ. ಆಮೇಲೆ ಅವ್ರ ಇದ್ರಲ್ಲಿ ಏನು ಅರಗಿನ ಮನೆಯಲ್ಲಿದ್ದಾಗ ಅರಗಿನ ಮನೆಗೆ ಬೆಂಕಿನೂ ಹಚ್ತಾರೆ. ಅದೆಲ್ಲ ಇವನು ಗೊತ್ತಾದ್ರುನು ಇವನು ಒಳಗಡೆ ಒಂಚೂರು ಅಯ್ಯೋ ನನ್ನ ತಮ್ಮನ ಮಕ್ಕಳು ಅಂತ ಅನ್ಸುದ್ರುನು ಮೇಲ್ಗಡೆ ಮೋಹ ಅದನ್ನ ಕವರ್ ಮಾಡ್ಬಿಟ್ಟು ಅವನು ತನ್ನ ಮಕ್ಕಳ ಕೆಟ್ಟ ಕೆಲ್ಸನ ಅವನು ಇದ್ ಮಾಡ್ತಾನೆ. ಹಾಗಾಗ್ಬಿಟ್ಟು ಅವನೇನ್ ಮಾಡ್ತಾನೆ, ಬರೀ ಇದೇ ತರಹಾನೇ ಅವನ ರಾಜ್ಯದಲ್ಲಿ ನಡೀತಾ ಇದೆ. ಇದರಿಂದ ಪಾಪ ಕುಂತಿ ಆಮೇಲೆ ಪಾಂಡುರಾಜನ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗುತ್ತೆ. ಅವ್ರ 5 ಜನ ಪಾಂಡವರು ತುಂಬಾ ಕಷ್ಟಕ್ಕೊಳಗಾಗ್ತಾರೆ. ಅಷ್ಟೆಲ್ಲ ಕಷ್ಟ ಅವ್ರಿಗಾದ್ರೂನು ಕೊನೆಗೆ ಯುದ್ಧ ಮಾಡೋದಕ್ಕೋಸ್ಕರ ದುರ್ಯೋಧನ, ಅಂದ್ರೆ ಯುದ್ಧನೇ ನಡಿಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಅದರಲ್ಲೂ ಕೂಡ ಪಾಂಡವರಾಜನ ಕಡೆಯಿಂದ, ಅಂದ್ರೆ ಪಾಂಡವರ ಕಡೆಯಿಂದ ಕೃಷ್ಣ ಒಂದು ಸಂಧಾನಕ್ಕೆ ಬರ್ತಾನೆ. ಇವರಿಗೆ ಅಟ್ಲೀಸ್ಟ್ 5 ಗ್ರಾಮನಾದ್ರೂ ಬಿಟ್ಕೊಡು, ಯುದ್ಧ ಬೇಡ ಅಂತ ಒಂದು ಸಂಧಾನ ಮಾಡೋಣ, ಸುಮ್ನೆ ರಕ್ತಪಾತ ಆಗುತ್ತಲ್ಲ ಅಂತ ಸಂಧಾನ ಮಾಡಕ್ ಬಂದ್ರು ಕೂಡ ಅಲ್ಲಿ ದುರ್ಯೋಧನ ಒಪ್ಕೊಳ್ಳಲ್ಲ. ಇಲ್ಲಿ ದುರ್ಯೋಧನ ಒಪ್ಕೊಳ್ಳಲ್ಲ ಅನ್ನೋದೇ ಮೇಯ್ನ್ ಆಗತ್ತೆ ಹೊರತು ಧೃತರಾಷ್ಟ್ರದ ಪಾತ್ರನೇ ಅಲ್ಲಿ ಬರಲ್ಲ. ಧೃತರಾಷ್ಟ್ರ ಸುಮ್ಮನೆ ಕೂತ್ಬಿಟ್ಟಿರ್ತಾನೆ, ಎಲ್ಲ ದುರ್ಯೋಧನಿಗೆ ಬಿಟ್ಬಿಟ್ಟಿರ್ತಾನೆ. ಹಾಗಾಗ್ಬಿಟ್ಟು ಅವನು ದುರ್ಯೋಧನ ಒಪ್ಕೊಳ್ದೇನೆ ಕೊನೆಗೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಎಷ್ಟೋ ಜನ ಸತ್ತು ಹೋಗ್ಬಿಡ್ತಾರೆ. ಕೊನೆಗೆ ಧೃತರಾಷ್ಟ್ರನ ಎಲ್ಲ ಮಕ್ಕಳು ಸತ್ತು ಹೋಗ್ತಾರೆ. ಇದೆಲ್ಲ ಆದ್ಮೇಲೆ, ಅಂದ್ರೆ ಇವಾಗ ಸಂಜಯ ಆ ಯುದ್ಧ ನಡೀತಾ ಇರುವಾಗ ಆ ಯುದ್ಧವನ್ನ ಅವನಿಗೆ ದಿವ್ಯ ದೃಷ್ಟಿ ಕೊಡ್ತಾರೆ ವೇದವ್ಯಾಸರು. ಆಕ್ಚುಲಿ ಧೃತರಾಷ್ಟ್ರನ್ಗೆ ಕೇಳ್ತಾರಂತೆ, ನಿನಗೆ ದಿವ್ಯ ದೃಷ್ಟಿ ಬೇಕಾ, ನೋಡ್ತೀಯಾ? ಆದ್ರೆ ಧೃತರಾಷ್ಟ್ರನ್ಗೆ ಆ ಧೈರ್ಯನೂ ಇರಲ್ಲ. ಅವನಿಗೆ ಭಯ ಒಳಗಡೆನೆ. ಅವರು ಯುದ್ಧ ಮಾಡೋದನ್ನ ತನ್ನ ಕಣ್ಣಿಂದ ನೋಡೋಕೆ ಅಂತ ಧೈರ್ಯನೂ ಇರಲ್ಲ. ಅದಕ್ಕೆ ಬೇಡ ಅಂತಾರೆ. ಸಂಜಯನಿಗೆ ಆ ದಿವ್ಯ ದೃಷ್ಟಿ ಬರುತ್ತೆ. ಸಂಜಯನ ಮೂಲಕ ಇವನು ಯುದ್ಧದಲ್ಲಿ ಏನೇನ್ ನಡೀತಿದೆ ಅಂತೆಲ್ಲ ತಿಳ್ಕೊತಾನೆ. ಅಲ್ಲೂ ಕೂಡ ಅವನು ನನ್ನ ಮಕ್ಕಳು ಮತ್ತೆ ಪಾಂಡುವಿನ ಮಕ್ಕಳು, ನನ್ನವರು ಮತ್ತೆ ಪಾಂಡುವಿನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಅಂದ್ರೆ
ಪಾಂಡವಿನ ಮಕ್ಕಳು ಬೇರೆಯವರು ಅನ್ನೋ ಭಾವನೆ ಅವನ ಮನಸ್ಸಲ್ಲಿ ಹೆಂಗಿದೆ ಅಂತ ಅಲ್ಲಿ ಆ ಮೊದಲನೇ ಶ್ಲೋಕದಲ್ಲೇ ಗೊತ್ತಾಗುತ್ತೆ. ಪಾಂಡುವಿನ ಮಕ್ಕಳು ನನ್ನ ಮಕ್ಕಳೇ ಅಂದ್ರೆ ತಮ್ಮನ ಮಕ್ಕಳು ನನ್ನ ಮಕ್ಕಳೇ ಅನ್ನೋ ಭಾವನೆನೇ ಇರಲ್ಲ. ನನ್ನವರು ಮತ್ತೆ ಪಾಂಡುವಿನ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಹೀಗಾಗಿ ಅವನು ಸಂಜಯ ಎಲ್ಲ ಹೇಳ್ತಾನೆ, ಏನೇನ್ ನಡೀತಿದೆ ಅಲ್ಲಿ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಹೇಗ್ ನಡೀತಿದೆ ಅಂತೆಲ್ಲ ಪೂರ್ತಿ ಅವನು ವಿವರಣೆ ಕೊಡ್ತಾನೆ. ಅದೆಲ್ಲ ಕೇಳ್ತಾ 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 ಇವನಿಗೆ ತುಂಬಾ ಬೇಜಾರಾಗುತ್ತೆ. ತನ್ನ ಮಕ್ಕಳೆಲ್ಲ ಸತ್ತು ಹೋದ್ರು, ಒಬ್ಬೊಬ್ಬರೇ ಸತ್ತಾಗ ತುಂಬಾ ಬೇಜಾರಾಗುತ್ತೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಆ ಯುದ್ಧನ ತಡೆಯೋ ಶಕ್ತಿ ತನಗೆ ರಾಜನಾದ ತನಗೆ ಇದ್ರೂ ಕೂಡ ಅವನದನ್ನ ಬಳಸ್ಕೊಳ್ದೆ ಅವನು ಅದನ್ನ ತನ್ನ ಮಗನ ಕೈ ಕೊಟ್ಬಿಟ್ಟು ಮೋಹಕ್ಕೆ ಸಿಕ್ಕಾಕೊಂಡು ಅವನು ಹಾಳಾಗೋಗ್ತಾನೆ. ಹಾಗಾಗ್ಬಿಟ್ಟು ತನ್ನ ಮಕ್ಕಳನ್ನೆಲ್ಲ ಅವನು ತಾನು ಜೀವಂತವಾಗಿರುವಾಗ್ಲೇ ಎಲ್ಲಾರನ್ನೂ ಕಳ್ಕೊತಾನೆ. ಇದರಿಂದ ಅವನಿಗೆ ತುಂಬಾ ನೋವಾಗತ್ತೆ. ಅವನು ಕೊನೆಯಲ್ಲಿ ಕೇಳ್ತಾನಂತೆ ಕೃಷ್ಣನ, ಯಾತಕ್ ನನಗೆ ಈ ತರ 100 ಜನ ಮಕ್ಕಳು ಸತ್ತು ಹೋದ್ರು ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ಯಾವುದೋ ಹಿಂದಿನ ಎಷ್ಟೋ ಜನ್ಮಗಳ ಹಿಂದೆ ಇವನು ಒಂದು ಬೇಡ ಆಗಿದ್ದ ಒಂದು ಮರಕ್ಕೆ ಬೆಂಕಿ ಇಟ್ಟ. ಅಲ್ಲಿ ಒಂದು 100 ಪಕ್ಷಿಗಳಿದ್ವು, 100 ಮರಿಗಳು ಏನೋ ಇದ್ವು. ಅವೆಲ್ಲ ಸತ್ತು ಹೋದ್ವು. ಅದರಿಂದ ಅದರ ತಾಯಿ ಅಥವಾ ತಂದೆಯ ಶಾಪದಿಂದ ನಿನಗೆ ಈ ತರಹ ಇದು ಬಂತು. ಅದಕ್ಕೆ ಇಷ್ಟು ಜನ್ಮಗಳಾಗ್ಬೇಕಾ ಅಂದ್ರೆ ನಿನಗೆ 100 ಜನ ಮಕ್ಕಳನ್ನ ಪಡೆಯೋ ಅಂತಹ ಪುಣ್ಯ ಬರ್ಬೇಕಲ್ಲ, ಅದಕ್ಕೆ ಒಂದು 50 ಜನ್ಮ ನೀನು ಪುಣ್ಯ ಸಂಪಾದನೆ ಮಾಡೋಕ್ 50 ಜನ್ಮ, ಮತ್ತೆ ಈ ಪಾಪದ ಅನುಭವಿಸೋಕ್ 50 ಜನ್ಮ ಹೀಗಾಗಿದೆ. ಅದರಿಂದ ನೀನ್ ಇದನ್ನ ಹಿಂದಿನ ಜನ್ಮಗಳ ಪಾಪದಿಂದ ನೀನು ಅನುಭವಿಸ್ತಾ ಇದ್ದೀನ ಅಂತಾನು ಹೇಳ್ತಾನೆ. ಹೀಗೆ ಧೃತರಾಷ್ಟ್ರ ಅವನು ನಿಜವಾಗ್ಲೂ ಕಣ್ಣಿಲ್ದೆ ಕುರುಡನಾದವನು, ಒಳಗಣ್ಣನಾದ್ರೂ ತೆಕ್ಕೊಂಡಿದ್ದಿದ್ರೆ ಅವನು ಸರಿಯಾಗಿ ನಡ್ಕೊಳ್ಳೋದಕ್ಕೆ ಆಗ್ತಾ ಇತ್ತು. ಅದರಿಂದ ಅವನು ಒಳಗಣ್ಣಿನಿಂದಾನು ಕುರುಡ ಆದ. ಅವನ ಹೆಂಡತಿ ಗಾಂಧಾರಿ, ಅವಳು ಕಣ್ಣಿದ್ದು ಕುರುಡಿ ಆದ್ಲು, ಬಟ್ಟೆ ಕಟ್ಕೊಂಡ್ಬಿಟ್ಟು ಕಣ್ಣಿಗೆ. ಅವಳು ಗಂಡ ಕುರುಡ ಆಗಿದ್ದಾಗ ಅವಳಾದ್ರೂ ಮಕ್ಕಳನ್ನ ಸರಿಯಾದ ದಾರಿಲಿ ನಡೆಸ್ಬೇಕಾಗಿತ್ತು. ಆದ್ರೆ ಅದನ್ನ ಮಾಡದೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಇದರಿಂದ ಏನಾಯ್ತು, ಪೂರ್ತಿ ಅವರ ಸಂಸಾರ ಹಾಳಾಯ್ತು. ಅದೇ ಅಲ್ಲಿ ಕುಂತಿ ತನ್ನ ಗಂಡ ಸತ್ ಹೋದ್ರುನು ಮಕ್ಕಳನ್ನ ಅವಳ ಜೊತೆಯಲ್ಲಿದ್ದು ತಾಯಿ ತಂದೆ ಎಲ್ಲ ಅವಳೇ ಆಗಿ ಅವ್ರನ್ನ ಜೋಪಾನವಾಗಿ ಕಾದು ಅವ್ರು ಕೆಟ್ಟ ದಾರಿಗೆ ಹೋಗದೆ ಇರೋ ತರ ನೋಡ್ಕೊಂಡು ಅವಳನ್ನ ಸಾಕಿದ್ರು. ಇಲ್ಲಿ ಕುಂತಿಗೂ ಗಾಂಧಾರಿಗೂ ವ್ಯತ್ಯಾಸನೂ ಗೊತ್ತಾಗ್ತದೆ. ಹೀಗೆ ಧೃತರಾಷ್ಟ್ರ ಕುರುಡ ಆಗಿದ್ರಿಂದ ಒಳಗೆ ಹೊರಗೆ ಎಲ್ಲ ಅವನು ಮೋಹಕ್ಕೆ ಒಳಗಾಗಿದ್ರಿಂದ ಅವನ ಜೀವನ ಈ ತರಹ ಪರ್ಯವಸಾನ ಆಯ್ತು. ಧನ್ಯವಾದಗಳು ಮೇಡಮ್. ನೀವು ಹೇಳಿದ್ರಲ್ಲ ಹೇಗೆ ಮೋಹ ಅನ್ನೋದು ಅವನ ಪೂರ್ತಿ ಇಡೀ ಕುಟುಂಬವನ್ನೇ ನಾಶ ಮಾಡ್ತು ಅಂತ. ಹೀಗೆ ಇದನ್ನ ಇನ್ನೊಂದು ಪ್ರತಿಯೊಂದು ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ನಮ್ಮೊಳಗುನು ಈ ತರಹ ಈ ಕುರುಡುತನ ಇದೆ. ಅಂದ್ರೆ ನಾವು ಹೀಗೆ ಧೃತರಾಷ್ಟ್ರನ ತರ ಎಷ್ಟೋ ಸತಿ ನಡ್ಕೋತೀವಿ. ಆಗ ನಾವು ಈ ಮಹಾಭಾರತ ಯಾತಕ್ಕೆ ವ್ಯಾಸ ರಚಿಸಿದ್ದಾರೆ ಅಂದ್ರೆ ಇದರಲ್ಲಿ ಒಂದೊಂದು ಪಾತ್ರಗಳನ್ನು ನಮ್ಮೊಳಗೆ ಇದೆ. ನಾವು ಆ ಪಾತ್ರಗಳಿಂದ ನಾವು ಪಾಠ ಕಲಿಬೇಕು. ಆ ನಡೆದಿರೋದನ್ನೆಲ್ಲ ಜ್ಞಾಪಿಸ್ಕೊಂಡಾಗ ನಾನು ಯಾವ ರೀತಿ ನಡ್ಕೋತಾ ಇದ್ದೀನಿ ಅಂತ ನಾವು ಪ್ರಶ್ನೆ ಹಾಕೊಂಡಾಗ, ನಾನು ಇಲ್ಲಿ ಕುರುಡು ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದೀನಾ, ಧೃತರಾಷ್ಟ್ರ ಆಗ್ತಾ ಇದ್ದೀನಾ ಅಂತ ಪ್ರಶ್ನೆ ಹಾಕೊಂಡ್ರೆ ಅಲ್ಲಿ ನಮ್ಗೆ ಸರಿಯಾಗಿ ನಡ್ಕೊಳ್ಳೋ ಅಂತ ದಾರಿ ಸಿಗುತ್ತೆ. ಅದರಿಂದ ಮಹಾಭಾರತ ತುಂಬಾ ಯಾವಾಗ್ಲೂ ಪ್ರಸ್ತುತ. ಅದರಿಂದ ನಮಗೆ ಆಧ್ಯಾತ್ಮಿಕವಾಗಿ ಕೂಡ ನಮ್ಮೊಳಗಡೆ ನಡೆಯೋ ಯುದ್ಧವನ್ನ ನಾವು ಯಾವ ರೀತಿನಲ್ಲಿ ಸರಿ ಮಾಡ್ಕೋಬಹುದು ಅಂತಾನು ಇದು ಮಹಾಭಾರತ ತೋರ್ಸ್. ಧನ್ಯವಾದಗಳು ಮೇಡಮ್. ಹೀಗೆ ನೀವು ಆಧ್ಯಾತ್ಮಿಕವಾಗಿ ಹೇಳಿದ್ರಿ, ಮತ್ತೆ ಮೋಹ ಅಂತಾನು ಹೇಳಿದ್ರಿ. ಮೋಹದಿಂದ ಅಂದ್ರೆ ಅರಿಷಡ್ ವರ್ಗಗಳಿಂದ ನಮಗೆ ಉಂಟಾಗುವಂತಹ ಯೋಚನೆಗಳಿಂದಲೇನೆ ಎಲ್ಲ ಸರ್ವನಾಶವೂ ಆಗುವಂತಹದ್ದು. ಆದ್ರಿಂದ ಆ ಒಂದು ಅರಿಷಡ್ ವರ್ಗಗಳು ಎಲ್ಲಿಂದ, ಅದು ಅಜ್ಞಾನ ಲೇಪಿತವಾದಂತಹ ಒಂದು ಯೋಚನೆಗಳಿಂದ ಬರುವಂತಹದ್ದು ಈ ಅರಿಷಡ್ ವರ್ಗಗಳು. ಅವುಗಳನ್ನ ನಿಯಂತ್ರಣದಲ್ಲಿ ಇಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸರ್ವನಾಶ ಆಗಿ ಹೋಗುತ್ತೆ. ಇವನು ಹೇಗೆ ಎಲ್ಲ ಮಾನಸಿಕವಾಗಿಯೂ ಕುರುಡ ಮತ್ತು ದೈಹಿಕವಾಗಿಯೂ ಕುರುಡ. ಧೃತ ರಾಷ್ಟ್ರ ಅವನು ಎಷ್ಟು ಬಿಗಿಯಾಗಿ ರಾಷ್ಟ್ರವನ್ನ ಹಿಡ್ಕೊಂಡಿದ್ದ ಅಂದ್ರೆ ಅವನ ಒಂದು ಸಿಂಹಾಸನವನ್ನು ಹಿಡ್ಕೊಂಡಿದ್ದ. ಮತ್ತೆ ನಾವು ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ದೇಹವನ್ನ ಯಾರು ಬಿಗಿಯಾಗಿ ದೇಹಕ್ಕೆ ಅಂಟ್ಕೊಂಡಿರ್ತಾರೋ ಅವರೇ ಧೃತರಾಷ್ಟ್ರರು. ಅವ್ರಿಗೆ ಕಣ್ಣು ಇದ್ರು ನಮ್ಗೆ ಜ್ಞಾನ ಇಲ್ಲ ಅಂತಂದ್ರೆ ಕುರುಡರೇ ನಾವು.
ಒಳಗಣ್ಣಿನಿಂದ ನಮಗೆ ನೋಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಮುಂದೆ ಏನು ನಿಜವಾದ ನಮ್ಮ ನಿಜ ಸ್ವರೂಪ ಅನ್ನೋದು ಏನು ಅನ್ನೋದರ ಕಡೆಗೆ ನಮ್ಮ ಮುಂದೆನೆ ಗುರು ಇದ್ರೂ ಸಹ ನಮ್ಗೆ ಆ ಕಡೆ ತಿರುಗಿ ನೋಡೋದಕ್ಕೂ ಸಹ ಆ ಇರಲ್ಲ. ಅದು ಒಂದು ಸ್ಟೇಜ್, ಮನುಷ್ಯನ ಒಂದು ಹಂತ, ಆ ತರ ಸ್ಥಿತಿ. ಆ ಆದ ಆದ್ಮೇಲೆ ಮುಂದಿನ ಒಂದು ಸಂಸ್ಕಾರಗೊಳ್ತಾ ಹೋದಾಗ, ಮುಂದಿನ ಒಂದು ಸಂಸ್ಕಾರಗಳಿಂದ ಗುರು ಕೃಪೆ ಎಲ್ಲ ಬಂದಾಗ ಈ ಅರ್ಜುನನ ಹಂತ ಆ, ಬರುತ್ತೆ. ಈಗ ಧೃತರಾಷ್ಟ್ರ ತನ್ನ ಒಂದು ದೇಹವೇ, ನಾನು ದೇಹವೇ ಅಂತ ಅನ್ಕೊಂಡಾಗ, ಈ ಅರಿಷಡ್ ವರ್ಗಗಳಿಂದ ಆಲೋಚನೆಗಳಿಂದ ಅಂತಹ ಮನಸ್ಸಿನಲ್ಲಿ ಹುಟ್ಟುವಂತಹದ್ದು ಆ ಆ, ಕುರುವಂಶ ಎಲ್ಲ ಈ ದುರ್ಯೋಧನಾದಿಗಳೇ ಹುಟ್ಟುತ್ತಾರೆ. ಅಂತಹ ಒಂದು ಆ, ಮಾನಸಿಕವಾಗಿ ತಗೊಂಡಾಗ ಅಲ್ಲಿ ಪಾಂಡವರು ಆ, ಅವನ ಅದೇ ಮನಸ್ಸಿನಲ್ಲೇ ಪಾಂಡವರು ಹುಟ್ಟಿದ್ರುನು ಅಲ್ಲಿ ಸಂಸ್ಕಾರವಿರುತ್ತೆ. ಹಾಗಾಗಿ ಅವರ ಇಬ್ಬರ ನಡುವೆ ಒಂದು ಯುದ್ಧ ಅನ್ನೋದು ಯಾವಾಗ್ಲೂ ನಡೀತಾ ಇರುತ್ತೆ. ನಾವು ಏನ್ ಮಾಡ್ಬೇಕು? ನಾವು ಕೌರವರನ್ನ ಗೆಲ್ಲಿಸ್ಬೇಕು, ಪಾಂಡವರನ್ನ ಗೆಲ್ಲಿಸ್ಬೇಕು. ಅದಕ್ಕೆ ನಮ್ಮ ಬುದ್ಧಿಯನ್ನ ಮತ್ತೆ ವಿವೇಕವನ್ನ ನಾವು ಅಲ್ಲಿ ತೆಗೆದುಕೊಂಡು ಬರ್ಬೇಕಾಗತ್ತೆ. ನಾವು ಆ ವಿವೇಕದಿಂದ ಶ್ರೀಕೃಷ್ಣನ ಮೊರೆ ಹೋಗಕ್ಕೂ ನಾವು ಪಾಂಡವರನ್ನೇ ನಾವು ಗೆಲ್ಲಿಸ್ಬೇಕಾಗತ್ತೆ. ಆಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಧೃತರಾಷ್ಟ್ರನ ತರನೇ ನಾನು ಬರೀ ನಾನು ದೇಹ 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 ಅನ್ನುವ ಒಂದು ಅಜ್ಞಾನದಲ್ಲೇ ಉಳಿದು ಬಿಡ್ತೀನಿ. ಧೃತರಾಷ್ಟ್ರನಿಗೆ ಶಸ್ತ್ರಾಸ್ತ್ರಗಳ ಒಂದು ಪ್ರಯೋಗ ಎಲ್ಲ ಗೊತ್ತಿಲ್ದಿದ್ರು, ಯಾಕೆಂದ್ರೆ ಕುರುಡ, ಅವನಿಗೇನು ಗೊತ್ತಾಗಲ್ಲ ಶಸ್ತ್ರವಿದ್ಯೆ. ಅವನು ರಾಜನಾಗಿದ್ರು ಶಸ್ತ್ರವಿದ್ಯೆ ಅವನಿಗೆ ಗೊತ್ತಿರಲ್ಲ. ಆದ್ರೆ ತುಂಬಾ ಬಲಾಢ್ಯನಾಗಿರ್ತಾನಂತೆ. ಎಷ್ಟು ಬಲಿಷ್ಠ ಅಂತಂದ್ರೆ ಒಂದು ಉಕ್ಕಿನ ಕಂಬವನ್ನೇ ಅವನು ಪುಡಿ ಪುಡಿ ಮಾಡೋಷ್ಟು ಶಕ್ತಿಶಾಲಿಯಾಗಿರ್ತಾನೆ. ಅಂದ್ರೆ ಅವನ ದೇಹ ಅನ್ನೋದಕ್ಕೆ ಒಂದು ಪ್ರತೀಕ, ನಾನು ದೇಹ ಅಂತ ಅನ್ನೋದಕ್ಕೆ ಪ್ರತೀಕವಾಗಿ ಧೃತರಾಷ್ಟ್ರನನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಆಗ ಬರೀ ಅಜ್ಞಾನಜನ್ಯವಾದಂತಹ ಈ ಯಾವ ಕೌರವರು ಅಲ್ಲಿ ಜನಿಸಿ ಅವರು ಒಂದು ಪಡೆಯಾಗಿ ಇರ್ತಾರೆ. ಈಗ ಸಂಜಯನ ಒಂದು ಚಿತ್ರಣವನ್ನ ತೆಗೆದುಕೊಳ್ಳೋಣ. ಯಾರು ಸಾವಿತ್ರಿಜಿ, ನೀವು ಹೇಳ್ತೀರಾ? ಉಮಾ ಮೇಡಮ್ ಚೆನ್ನಾಗಿ ಹೇಳ್ತಾರೆ. ಅದು ಸಂಜಯನ್ ಬಗ್ಗೆ ಅದೇ ಎಷ್ಟು ಗೊತ್ತಿದ್ರೆ. ಉಮಾ ಮೇಡಮ್ ಅವರು ಹೇಳಿದ್ದೆಲ್ಲ ನಾವು ಕೇಳಿ ತಿಳ್ಕೊಳ್ಬೇಕು. ಅವ್ರು ಅವಷ್ಟು ಚೆನ್ನಾಗಿ ತಿಳ್ಕೊಂಡಿದಾರ ಅವರು, ಅಷ್ಟಿದೆ ಅವ್ರಿಗೆ ಹ್ಮ್ ಜ್ಞಾನ. ಸಂಜಯನ್ಗೆ ಒಳ್ಳೆ ಜ್ಞಾನ ಇರತ್ತೆ. ಸಂಜಯನ್ಗೆ ಯಾವಾಗ್ಲೂ ಧೃತರಾಷ್ಟ್ರನ ಹತ್ರನೇ ಇರ್ತಾನೆ. ಹೇಳಿದ ಮಾತೆಲ್ಲ ಕೇಳ್ಕೊಂಡು ಒಳ್ಳೆ ಮಾತಾಡ್ಕೊಂಡು ಇರ್ತಾನೆ ಸಂಜಯ ಅಂತ. ಆ ಉಮಾ ಮೇಡಮ್ ಹೇಳಿದ ಹಾಗೆ ಧೃತರಾಷ್ಟ್ರನ್ಗೆ ನೀನೇ ನೋಡು ನಿನ್ ಕಣ್ಣಾರೆ ಅಂತ ಕಣ್ ಕೊಡ್ತೀನಿ ಅಂದ್ರು ಒಪ್ಪಲ್ಲ. ಯಾಕೆಂದ್ರೆ ಸಂಜಯ ಹೇಳ್ತಾನೆ, ಸಂಜಯನ್ ಮೇಲೆ ಒಂದು ನಂಬಿಕೆ ಇರತ್ತೆ. ಸಂಜಯನ ಕೊಡಿ ಅಂತ ಸಂಜಯನ ಮೂಲಕ ಆ ದೃಶ್ಯವನ್ನೆಲ್ಲ ಕೇಳ್ತಾ ಇರ್ತಾನೆ. ಸಹಿಸ್ಕೊಳ್ಳಕ್ಕೆ ತನ್ನ ಮಕ್ಕಳಿಗೆ ಏನಾಗೋಗತ್ತೋ ಏನೋ ಅನ್ನೋದು ಒಂದು ಆ ಆ ಕುರುಡತನದ ಭಯ ಇರತ್ತೆ. ಅದನ್ನೆಲ್ಲ ನೋಡಿ ಸಹಿಸ್ಕೊಳಕ್ ಆಗದೆ ಅಷ್ಟು. ಹಾಗಾಗಿ ಸಂಜಯನ್ ಕರೆಕ್ಟ್ ಆಗಿ ಹೇಳ್ತಾನೆ, ಇರೋದಿದ್ದಂಗೆ ಎಲ್ಲ ಹೇಳ್ತಾನೆ. ಅಲ್ಲಿ ಏನ್ ನಡೀತಾ ಇರತ್ತೋ, ಒಂದ್ ಕೈ ಎತ್ತಬೇಕಾದ್ರು ಮಾತಾಡ್ಬೇಕಾದ್ರು ಮುಂದೆ ಅವರು ಏನು ಕುತಂತ್ರ ನಡೆಯತ್ತೆ, ಏನ್ ಮಾಡ್ತಾರೆ, ಯಾವ್ದು ಒಳ್ಳೇದು, ಎಲ್ಲವನ್ನೂ ಅವನು ಸಂಜಯ ಕ್ಲೀನ್ ಆಗಿ ಎಲ್ಲ ವಿವರಿಸ್ತಾ ಇರ್ತಾನೆ ಅಂತ ಹೇಳ್ಬೋದು ಸಂಜಯನ್ ವಿಷಯ ಅಂತ. ಅಷ್ಟೇ ಇನ್ನೇನಾದ್ರು ಗೊತ್ತು, ಹೇಳ್ತಾರೆ? ಅಷ್ಟೇ ಅನ್ಸುತ್ತೆ. ಒಳ್ಳೆ ಈ ಜ್ಞಾನಿ. ಸಂಜೆ ಒಳ್ಳೆ ಅವನು ಜ್ಞಾನಿ ಅವನು ಅವನು ಅಂತ. ಜ್ಞಾನಿ. ಅವನು ಹ್ಮ್ ವೇದ ವ್ಯಾಸರ ಆ ಶಿಷ್ಯನೇ. ಅವನ ಅವರಿಂದ ಸಾರಥಿಯಾಗಿರ್ತಾನೆ.
ಇಲ್ಲಿ ಒಂದು ವಿಶೇಷವಾದದ್ದು, ಆ, ಇವನು ಜ್ಞಾನಿಯೇ, ಇವನು ಧೃತರಾಷ್ಟ್ರನ ಸಾರಥಿಯಾಗಿರ್ತಾನೆ. ಅದೇ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿರ್ತಾನೆ. ಇಬ್ರು ಜ್ಞಾನಿಗಳೇ, ಇಬ್ರು ಸಾರಥಿಗಳೇ. ಅಂದ್ರೆ ನಮ್ಮ ಮ್, ಜೀವನದಲ್ಲಿ ನಮ್ಮ ಯಾವ ಒಂದು ಆ, ಆತ್ಮ ಅನ್ನೋದು ನಮ್ಮನ್ನ ಸಾರಥ್ಯ ಮಾಡಬೇಕು. ಅಲ್ಲಿ ಬುದ್ಧಿಯಲ್ಲಿ ವಿವೇಕ ಅನ್ನೋದು ಜಾಗೃತವಾಗಿ, ಅಲ್ಲಿ ಅರಿವು ಎಂಬ ಶ್ರೀಕೃಷ್ಣನು ಉದಯವಾಗಿ ಆ ಅರಿವಿಗೆ ನಮ್ಮ ಸರ್ವಸ್ವವನ್ನು ನಿಯಂತ್ರಣ ಮಾಡುವಂತಹ ಒಂದು ಪಾತ್ರವನ್ನ ನಾವು ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಧೃತರಾಷ್ಟ್ರನ ತರ ಆಗೋಗ್ತೀವಿ. ಈ ಸಂಜಯ ಹತ್ರ ಇದ್ರು ಸಹ ಅವನಿಗೆ ನಾನ್ ಏನಾದ್ರೂ ಕೇಳ್ಬೇಕು, ಸಲಹೆ ಕೇಳ್ಬೇಕು, ಇವನು ಜ್ಞಾನಿ ಅಲ್ವಾ, ಸಲಹೆ ಕೇಳ್ಬೇಕು ಅನ್ನೋದು ಸಹ ಅವನ್ಗೆ ಗೊತ್ತಾಗಲ್ಲ. ಅಷ್ಟು ಕುರುಡ ಕುರುಡ. ಅವನು. ಹ್ಮ್ ಅವನು ಈ ಸಂಜಯನಿಗೆ ಅಲ್ಲಿ ಏನು ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ ಅನ್ನೋದು ಆ ಒಬ್ಬರಿಗೆ ಒಬ್ಬರಿಗೆ ಸಂಭಾಷಣೆ ಗೊತ್ತಾಗೋದು, ಜೊತೆಗೆ ಅವರ ಮನಸ್ಸಿನಲ್ಲಿ ಆಗುವಂತಹದ್ದು ಸಹ ಅವನಿಗೆ ಗೊತ್ತಾಗ್ತಾ ಇತ್ತು. ಮತ್ತೆ ಪ್ರಕೃತಿಯಲ್ಲಿ ಆಗುವ ವಿಕೋಪಗಳು ಮತ್ತೆ ಬದಲಾವಣೆಗಳು ಸಹ ಅವನಿಗೆ ಗೊತ್ತಾಗ್ತಾ ಇತ್ತು. ಹೌದು. ಅಂತಹ ಒಂದು ದಿವ್ಯ ಚಕ್ಷುಗಳನ್ನ ಕೊಟ್ಟಿರ್ತಾರೆ. ಅವನು ಪೂರ್ತಿ ಇಡೀ ಇದರಲ್ಲಿ ಎಷ್ಟು 41 ಶ್ಲೋಕಗಳಲ್ಲಿ ಹೇಳ್ತಾನೆ. ಅಷ್ಟು ಶ್ಲೋಕಗಳು ಬರೀ ಸಾಕ್ಷಿ ರೂಪದಲ್ಲಿ ಹೇಳ್ತಾನೆ ಹೊರತು ತನ್ನ ಸ್ವಂತ ಅಭಿಪ್ರಾಯವನ್ನ ಹೇಳೋದೇ ಇಲ್ಲ. ಕೊನೆಯಲ್ಲಿ ಮಾತ್ರ ನೋಡಪ್ಪ ಅಂತ ಎಲ್ಲ ಪೂರ್ತಿ ಭಗವದ್ಗೀತೆ ಆಗೋದ್ಮೇಲೆ ಕೊನೆ ಶ್ಲೋಕಗಳಲ್ಲಿ ನೋಡಪ್ಪ ನನ್ನ ಅಭಿಪ್ರಾಯ ಹೀಗಿದೆ ಅಂತ ಹೇಳ್ತಾನೆ ಹೊರತು ಅವನು ಯಾವ ಬದಲಾವಣೆಯೂ ಇಲ್ಲದೆ ಅಲ್ಲಿ ಏನು ನಡೀತೋ ಅಷ್ಟನ್ನ ಮಾತ್ರ ಅವನು ಸಾಕ್ಷಿ ರೂಪದಲ್ಲೇ ಹೇಳ್ತಾನೆ. ಅದು ಒಂದು ವಿಶಿಷ್ಟವಾದಂತಹ ಒಂದು ಇದು. ಗುಣ. ಅದೇ ಅವನು ಶರಣಾಗಿದ್ದಿದ್ರೆ ಅವನು ಏನೇನು ಸಲಹೆಗಳನ್ನ ಕೊಡ್ತಾ ಇದ್ನೋ ಏನೋ, ನಿಲ್ಸು, ಹೌದೌದು. ಯುದ್ಧ ಹೌದು. ಮಾಡ್ಬೇಡ ಅನ್ನೋ ಒಂದು ಎಲ್ಲ ತಿಳುವಳಿಕೆಯನ್ನು ಸಹ ಕೊಡ್ತಾ ಇದ್ದ ಅಂತ ಅನ್ಸುತ್ತೆ. ಆದ್ರೆ ಇವನು ಕೇಳಲಿಲ್ಲ, ಅವನು ಹೇಳಲಿಲ್ಲ. ವರದಿಗಾರನ ರೀತಿಯಲ್ಲಿ ಅವನು ವರದಿಯನ್ನ ಮಾತ್ರ ಒಪ್ಪಿಸ್ದ. ಹೇಗೆ ಅಂದ್ರೆ ಒಬ್ಬ ವರದಿಗಾರನಿಗೆ ಏನಿರ್ಬೇಕು, ಯಾವ ಒಂದು ಅರ್ಹತೆ ಇರಬೇಕು ಅನ್ನೋದು ಸಂಜಯನಿಂದ ನಾವು ತಿಳಿದುಕೊಳ್ಬೇಕಾಗತ್ತೆ. ಯಾವುದೇ ಒಂದು ನಾವು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತೀವಿ, ಅವರ ಅಭಿಪ್ರಾಯಗಳನ್ನೆಲ್ಲ ಹೇರ್ಬಿಡ್ತಾರೆ. ಹಾಗೆ ಏನು ಮಾಡಲ್ಲ, ಅವನು ಒಂದರಲ್ಲೂ ಮಾಡಲ್ಲ. ಅಲ್ಲಿ ಏನ್ ನಡೀತು, ಅವ್ರ ಮನ್ಸಲ್ಲಿ ಏನ್ ನಡೀತು, ಮತ್ತೆ ಹೇಗೆ ಪ್ರಕೃತಿ ವಿಕೋಪಗಳು ಮತ್ತೆ ಬದಲಾವಣೆಗಳು ಆಗಿದ್ದು ಅವುಗಳನ್ನ ಹೇಳ್ತಾನೆ ಹೊರ್ತು ತನ್ನ ಅದನ್ನ ಯಾವುದರಲ್ಲೂ ಅವನು ಮೂಗು ತೋರ್ಸೋದೇ ಇಲ್ಲ. ಸಂಜಯ ಅಂತಂದ್ರೆ ಜಯ ಅಂದ್ರೆ ಜ್ಞಾನ, ಒಳ್ಳೆಯ ಜ್ಞಾನವನ್ನ ಉಳ್ಳವನು. ಮತ್ತೆ ಇವನು ಸಾರಥಿ, ಈಗಾಗ್ಲೇ ನಾವು ತಿಳ್ಕೊಂಡ ಹಾಗೆ ಸಾರಥಿಯಾಗಿ ಇರ್ತಾನೆ. ಅವನು ಬರೀ ಸಾಕ್ಷಿ ರೂಪವಾಗಿ ಪ್ರತಿಯೊಂದನ್ನು ಅವನು ಹೇಳ್ತಾ ಹೋಗ್ತಾನೆ. ಧನ್ಯವಾದಗಳು ಸಾವಿತ್ರಿಜಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ವಸಂತ ಅವರು ಏನಾದ್ರು ಮಾತಾಡಕ್ ಇಷ್ಟಪಡ್ತೀರಾ? ಹರಿವು, ಈಗ ಜಾಯ್ನ್ ಆಗಿದ್ದೀರಾ? ಮೇಡಮ್, ನಾನು ಇದರಿಂದ ಏನು ಪ್ರಿಪೇರ್ ಆಗಿಲ್ಲ. ನಾನು ಏನು ಪರವಾಗಿಲ್ಲ, ನೀವೇ ಹೇಳ್ತೀರೇನೋ ಅಂತ ನಾವು ಕೇಳಿಸ್ಕೊಳೋದು ಅಂತ ಆತರ ಅನ್ಕೊಂಡಿದ್ದೆ. ಹೇಳ್ತಾರೆ. ಹೌದು, ಕೇಳಿಸ್ಕೊಳ್ಳೋದು ಸರಿ ಇದಾರಲ್ಲ, ಕೊನೆಯಲ್ಲಿ ಹೇಳ್ತಾರೆ. ಈಗ ಒಂದಷ್ಟು ನಮ್ಗೆ ಹೇಗೆ ನಮ್ಮ ಬುದ್ಧಿ ಕೂತ್ಕೊಂಡ್ಬಿಡುತ್ತೆ ಅಲ್ವಾ, ಯಾತಕ್ ನಾವ್ ಹೀಗೆ ಮಾಡ್ತಾ ಇದೀವಿ ಅಂತ. ಅಂದ್ರೆ ಸುಮ್ನೆ ಈ ಕಿವಿಲ್ ಕೇಳಿಸ್ಕೊಳ್ತೀವಿ, ಈ ಕಿವಿಲ್ ಬಿಟ್ಬಿಡ್ತೀವಿ. ಆದ್ರೆ ನಾವು ಮನನ ಮಾಡಿದಾಗ, ನಾವ್ ಹೇಳಿದಾಗ ನಮ್ಮ ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ, ಏನು ಅಂತ ಚಿಂತನೆ ಮಾಡುತ್ತೆ. ಅದಕ್ಕೋಸ್ಕರ ಮನನ ಕಾರ್ಯ ಮಾಡೋದು. ಅದೇ ಇದು ಪ್ರಿಪೇರ್ ಆಗಿಲ್ಲ ಅರ್ಜುನನ್ ಮೇಡಮ್. ಬಗ್ಗೆ ನಿಮ್ಗೆ ಸಾಮಾನ್ಯವಾಗಿ ಏನ್ ಗೊತ್ತಿದೆಯೋ ಅದನ್ನ ಹೇಳಿ. ಅರ್ಜುನ ಅಂದ್ರೆ ಅದೇ ಒಳ್ಳೆಯವರು, ಅವ್ರ ಅಣ್ಣ ತಮ್ಮಂದಿರೆಲ್ಲ. ಹ್ಮ್ 5 ಜನ ಇದ್ದಾರೆ ತಾನೆ.
ಹೌದು. ಅರ್ಜುನ, ದುರ್ಯೋಧನ, ಪಾಂಡವರು 5 ಜನ. ಪಾಂಡವರು 5 ಜನ. ಭೀಮ, ನಕುಲ, ಸಹದೇವ ಅವರೆಲ್ಲ ಅಣ್ಣ ತಮ್ಮಂದಿರು. ಒಂದೇ ಇದ್ರೊಳಗೆ ಯುಧಿಷ್ಠಿರ. ಇರ್ತಾರೆ, ಒಂದೇ ಮಾತಿನೊಳಗೆ. ಹ್ಮ್. ಹ್ಮ್. ಆಮೇಲೆ ಯುದ್ಧ ಮಾಡೋದು ಅಷ್ಟೊಂದು ಪ್ರಿಪೇರ್ ಆಗಿಲ್ಲ ಮೇಡಮ್ ನಾನು. ಗೊತ್ತಾಗ್ತಾ ಇಲ್ಲ ಸುಮ್ನೆ ಏನ್ ಏನ್ ಬರುತ್ತೋ ಅದನ್ನ ಹೇಳ್ರಿ, ಸರ್ ಇದಾರೆ ಹೇಳ್ತಾರೆ ಎಲ್ಲ. ಇಲ್ಲ, ಯೋಚನೆ ಯಾಕೆ ನಂಗೆ ಏನೋ ಮಾಡ್ತೀರಾ? ಹೇಳಿದ್ರೆ ಸ್ವಲ್ಪ ಗೊತ್ತು, ಹೆಂಗೆ ಅರ್ಜುನ್ ಬಗ್ಗೆ ಗೊತ್ತು, ಸ್ವಲ್ಪ ಹೆಂಗ್ ಹಾ, ಹೇಳ್ಬೇಕು ಅಂತ ಗೊತ್ತಿರುತ್ತೆ. ನನಗೆ ಅದು. ಹಾ, ಅದ ಗೊತ್ತಾಗ್ತಾ ಇಲ್ಲ. ಹಾಗೆ ಹಾ. ಹೇಳ್ತಾ ಹೇಳ್ತಾ ಆಮೇಲೆ ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಹ್ಮ್. ಹೇಗ್ ಹೇಳೋದು ಅಂತ ಗೊತ್ತಾಗುತ್ತೆ. ಈ ಹಾ. ಮೊದ್ಲೇನೆ ಹಾ. ಎಲ್ಲ ಮಗು ಮಾತಾಡಕ್ ಬಂದ್ಬಿಡುತ್ತಾ, ಒಂದೊಂದು ಹಾ. ಅಕ್ಷರವೇ ಅಂತ ಬಿಟ್ಟು ತಿರುಗಿಸಿ ತಿರುಗಿಸಿ ಮೊದ್ಲು ತೊದಲು ನುಡಿಯುತ್ತೆ, ಆಮೇಲೆ ಸರಿಯಾಗಿ ಮಾತಾಡುತ್ತೆ. ಹಾಗೇನೆ ಹಾ. ಹೇಳಿ ಪರವಾಗಿಲ್ಲ. ಆ, ಅದೇ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಮೇಡಮ್ ಇವಾಗ. ಆಯ್ತು. ಹ್ಮ್. ಹ್ಮ್. ಸಂಧ್ಯಾಜಿ, ನೀವು ಹೇಳ್ತೀರಾ ಅರ್ಜುನನ ಬಗ್ಗೆ? ಇದೀರಾ? ಸಂಧ್ಯಾ ಅವ್ರು ಅವಾಗ್ಲೇ ಮೆಸೇಜ್ ಹಾಕಿದ್ರು ಇಲ್ಲ. ಪದ್ಮಾಜಿ. ನೆಂಟ್ರು ಹೌದಾ? ಬಂದಿದ್ದಾರೆ ಅಮ್ಮ, ಅವರು ಕೇಳಿಸ್ಕೋತೀನಿ ಕ್ಷಮಿಸಿ ಅಂತ ಹಾಕಿದ್ರು. ಅದಾ? ಹಾ, ಹೌದು. ಆಯ್ತು, ಪರವಾಗಿಲ್ಲ. ಹ್ಮ್. ಸರಿ. ಆ, ನಾವೇ ಈ 2 ಪಾತ್ರಗಳನ್ನ ಹಂಚ್ಕೊಂಡು ನಾವು ಮಾತಾಡೋಣ. ಉಮಾ ಮೇಡಮ್ ಕೃಷ್ಣನ್ ಬಗ್ಗೆ ಮಾತಾಡ್ಲಿ, ನನಗ್ ಗೊತ್ತಿರೋ ಅಷ್ಟು ನಾನು ಅರ್ಜುನನ ಬಗ್ಗೆ ಹೇಳ್ತೀನಿ. ಅರ್ಜುನ ಅದೇ ಮಧ್ಯಮ ಪಾಂಡವ. ಈ ಆದಿಭೌತಿಕವಾಗಿ ಮತ್ತೆ ಆದಿದೈವಿಕವಾಗಿ ನರ ಅಂತಂದ್ಬಿಟ್ಟು ಆ, ಎಲ್ಲ ಪ್ರತೀತಿಯಾಗಿರುವಂತಹದ್ದು ನರ ನಾರಾಯಣರ ಸಂಬಂಧ. ಇವನು ಮಧ್ಯಮ ಪಾಂಡವ. ಮತ್ತೆ ಇವನು ದೇವೇಂದ್ರನ ವರದಿಂದ ನಾವು ಹುಟ್ಟಿರುವಂತವನು. ಪಾಂಡವರಲ್ಲಿ ಬಹಳ ಹೆಸರುವಾಸಿಯಾದಂತಹ ಮಧ್ಯಮ ಪಾಂಡವ ಅಂತ ಅಂದ್ರೆ ಮಹಾವೀರ. ಇವನು ಶ್ರೀಕೃಷ್ಣ ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾರೆ. ಯಾಕೆ ಇಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಅರ್ಜುನನ್ಗೆ ಭಗವದ್ಗೀತೆಯನ್ನ ಹೇಳಿದ್ರು, ಬೇರೆ ಯಾರಿಗೂ ಹೇಳಲಿಲ್ಲ ಅಂತಂದ್ರೆ, ಹಾ. ಯಾರು ಬಂದು ಕೇಳಲಿಲ್ಲ, ಅವ್ರಿಗೆ ಯಾರಿಗೂ ಅನುಮಾನಗಳಿಲ್ಲ. ಅನುಮಾನಗಳು ಬಂದಿದ್ದು ಈ ಅರ್ಜುನನಿಗೆ. ಇವನಿಗೆ ಸ್ವಲ್ಪ ಅಮ್, ಆ, ಧೃತರಾಷ್ಟ್ರ ದುರ್ಯೋಧನನ ಸ್ಥಿತಿಗಿಂತ ಉತ್ತಮವಾದದ್ದು ಇವನಿಗೆ. ಆ, ಇದು ಸ್ವಲ್ಪ ಸಂಸ್ಕರಣೆ ಹೊಂದಿರುವಂತಹ ಮನೋಬುದ್ಧಿ ಇರುತ್ತೆ. ಆದರೆ ಅವನು ಪೂರ್ತಿ ಜ್ಞಾನವನ್ನ ಹೊಂದಿರಲ್ಲ. ಹಾಗಾಗಿ ನನ್ನ ಧರ್ಮ ಏನು, ನಾನು ಯಾವುದಕ್ಕೆ ಅಂಟ್ಕೊಳ್ಬೇಕು, ನಾನು ಅದು ಮಾಡ್ಬೇಕಾ ಇದ್ ಮಾಡ್ಬೇಕು ಅನ್ನೋದ್ರಲ್ಲಿ ದ್ವಂದ್ವತೆ ಇರುತ್ತೆ. ಅವನು ಬಹಳ ಆ ಧರ್ಮವನ್ನ ತಿಳಿದುಕೊಂಡಂತವನು ಮಹಾವೀರ. ಅವನು ಗೆಲ್ಲುವಂತವನು. ಆದ್ರೆ ಈ ಒಂದು ದ್ವಂದ್ವ ಬಂದಾಗ ಅವನು ಪೂರ್ತಿ ಅವನ ಕೈ ಬಿಟ್ಬಿಡ್ತಾನೆ, ನಾನು ಇದ್ ಮಾಡಲ್ಲ ಅಂತಂದ್ಬಿಟ್ಟು. ಹಾಗೆ ನಮ್ಮೆಲ್ರಿಗೂ ಆಗುತ್ತೆ. ನಾವು ಯಾವ್ದಾದ್ರು ಒಂದು ಆ ಮೊದ್ಲು ಅನ್ಕೊಂಡಿರ್ತೀವಿ, ನಾನ್ ಇದ್ ಮಾಡ್ಬಿಡ್ತೀನಿ, ನಾನ್ ನಿಭಾಯಿಸ್ತೀನಿ ಅಂತ. ಆದ್ರೆ ಅದನ್ನ ಫೇಸ್ ಮಾಡಿದಾಗ ಗೊತ್ತಾಗುತ್ತೆ, ಓ ನನ್ಗೆ ಆಗಲ್ವೇನೋ ಇದು, ನನ್ಗೆ ಭಯ ಆಗತ್ತೆ. ಇವಾಗ ಒಂದು ರನ್ನಿಂಗ್ ರೇಸ್ ಇರುತ್ತೆ. ಮೊದ್ಲು ನಾನ್ ಗೆದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತೀನಿ. ಅಲ್ಲಿ ಹೋಗಿ ಬೇರೆಯವ್ರೆಲ್ಲ ಎಲ್ಲ ನೋಡಿದಾಗ, ಒಪ್ಪ ಇವರೆಲ್ಲ ಎಷ್ಟೊಂದು ದೊಡ್ಡ ಘಟಾನುಘಟಿಗಳು, ನನಗ್ ನಿಜವಾಗ್ಲೂ ಆಗತ್ತಾ ಅನ್ನೋ ಒಂದು ಸಂಶಯ ಬಂದ್ಬಿಡುತ್ತೆ. ಮತ್ತೆ ಅಯ್ಯೋ ನಾನ್ ಗೆದ್ರೆ ಏನು, ಅವ್ರ ಗೆದ್ರೆ ಏನೋ ಅನ್ನೋ ಅಭಿಪ್ರಾಯ ಇವನಿಗೆ. ಇವ್ ಅಲ್ಲಿ ಅವನಿಗೆ ಬಂಧುತ್ವ ಬಂದ್ಬಿಡುತ್ತೆ. ಈ ಬರಬಾರ್ದಂತಹ ಇದೆಲ್ಲಾನು ಅವನಿಗೆ ಬರುತ್ತೆ. ವ್ಯಾಮೋಹ. ಇವರೆಲ್ಲ ಬಂಧು ಬಾಂಧವರು, ಈ ಮೋಹ ಅನ್ನೋದು ಬಂದಾಗ ಅದು ಕಟ್ ಹಾಕ್ಬಿಡುತ್ತೆ ಅವನಿಗೆ. ಅವನ ನಿಜವಾದಂತಹ ಧರ್ಮವನ್ನ ಮುಚ್ಚಾಕ್ಬಿಡುತ್ತೆ. ನಾನು ಅದ್ ಮಾಡದೆ ಬೇಡ, ನಾನು ಎಷ್ಟೇ ವೀರ ಆಗಿದ್ರೆ ಏನೋ, ನಾನು ಇವ್ರನ್ನೆಲ್ಲ
ಸಾಯಿಸ್ಬಿಟ್ಟು ಮಾಡಿ ಈ ರಾಜ್ಯವನ್ನ ಗಳಿಸಿ ನಾನ್ ಮಾಡ್ಬೇಕಾಗಿರೋಂತಹದ್ದೇನಿಲ್ಲ, ನಾನು ಭಿಕ್ಷಾನವನ್ನ ತಿನ್ಕೊಂಡೆ ನಾನು ಜೀವನ ಮಾಡ್ತೀನಿ ಅನ್ನುವ ಒಂದು ಮಾತನ್ನು ಸಹ ಹೇಳ್ತಾನೆ. ಆದ್ರೆ ಅವನು ಎಷ್ಟು ಕುಗ್ಗಿ ಹೋಗಿದ್ದಾನೆ ಈ ಮಹಾವೀರ, ಅವನು ದ್ವಂದ್ವಕ್ಕೆ ಒಳಗಾಗಿ ಅವನಿಗೆ ಏನು ದಿಕ್ಕು ತೋಚದೆ ಇರುವಂತಹದ್ದು. ಹಾಗೆ ಬರ್ಬೇಕಾದ್ರೆ ಅವನ ಕಠಿಣ ಮನಸ್ಸು ಇಲ್ಲ ಅಂತ ಆಯ್ತು. ಅವನು ಸಂಸ್ಕಾರ ಒಳಗೊಂಡಿರುವಂತಹವನು. ಅವನಿಗೆ ಈ ಆಂತರಿಕ ಸಂಪತ್ತು ಅನ್ನೋದು ಆ ಅವನಿಗೆ ವೃದ್ಧಿಯಾಗಿರುತ್ತೆ. ಇಲ್ಲಿ ಅವನಿಗೆ ಷಡ್ ಸಂಪತ್ತಿಗಳೆಲ್ಲವೂ ಸಹ ಇರುವಂತಹವನು. ಆದ್ರಿಂದ ಅವನಿಗೆ ಈ ಮನೋಭಾವ ಇರುತ್ತೆ. ಆಗ ನನಗೆ ಹೊಳೆಯುತ್ತೆ, ನನ್ನ ಕೈಯಲ್ಲಿ ಆಗಲ್ಲ, ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂದ್ರೆ ನನಗಿಂತಲೂ ಉತ್ತಮವಾದ ಉನ್ನತವಾದಂತಹ ಒಂದು ಶಕ್ತಿಯ ಮೊರೆ ಹೋಗ್ಬೇಕು. ಆಗ ಅದರ ಸಹಾಯದಿಂದ ನಾನು ಇದರ ಪರಿಹಾರವನ್ನ ನಾನು ಕಂಡುಕೊಳ್ಬೇಕು ಅನ್ನುವ ಒಂದು ಅವನ ಮನಸ್ಸಿನಲ್ಲಿ ಉದಯವಾಗುತ್ತೆ. ಆಗ ಉದಯವಾದಾಗ ಅವನು ತನ್ನ ಸಾರಥಿ ಆದಂತಹ ಶ್ರೀಕೃಷ್ಣನಲ್ಲಿ ಗುರುವನ್ನ ಕಂಡುಕೊಳ್ತಾನೆ. ಹಾಗಾಗಿ ಅವನು ಅವನನ್ನ ನನ್ನ ಶಿಷ್ಯನಾಗಿ ನೀನು ಸ್ವೀಕಾರ ಮಾಡೋ, ನಾನು ನಿನ್ನ ಬಂಧು ಆಗಿರ್ಬಹುದು, ಸ್ನೇಹಿತ ಆಗಿರ್ಬೋದು, ಏನೇ ಆಗಿರಬಹುದು, ಅದೆಲ್ಲ ಬಿಟ್ಬಿಡು. ಈಗ ನನ್ನ ಶಿಷ್ಯನಾಗಿ ನೀನು ಸ್ವೀಕಾರ ಮಾಡ್ಬಿಟ್ಟು ನೀನು ನನಗೆ ಏನು ನಿಜವಾಗ್ಲೂ ಏನು ಬೋಧಿಸ್ಬೇಕು ನಾನು ಕೇಳ್ಕೊಳಕ್ ಸಹ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೆ ತಕ್ಕಂತಹ, ನನಗೆ ಈ ಪರಿಸ್ಥಿತಿಯಲ್ಲಿ ನಾನಿದ್ದೀನಲ್ಲ, ನನಗೆ ಯಾವುದು ಉತ್ತಮವಾದಂತಹದ್ದು ಅನ್ನೋದನ್ನ ನೀನೇ ಕಂಡುಕೊಂಡು ನೀನೇ ಹೇಳು, ನಿನ್ನ ಪೂರ್ತಿ ಶರಣಾಗ್ಬಿಟ್ಟಿದ್ದೀನಿ ಅಂತ ಸಂಪೂರ್ಣವಾಗಿ ಶರಣಾಗ್ತಾನೆ. ಆಗ ಶ್ರೀಕೃಷ್ಣ ಆಮೇಲೆ ಮಾತಾಡ್ತಾನೆ. ಆದವರೆಗೂ ಶ್ರೀಕೃಷ್ಣನ ಮಾತುಗಳು ಇರೋದೇ ಇಲ್ಲ. ಆಗ ಗುರುವಾಗಿ ನಿಂತ್ಕೊಂಡು ಶ್ರೀಕೃಷ್ಣ ಎಲ್ಲವನ್ನು ಬೋಧನೆ ಮಾಡ್ತಾನೆ. ಇಲ್ಲಿ ಹೇಗೆ ಮನುಷ್ಯನ ಒಂದು ಹಂತ, ಧೃತರಾಷ್ಟ್ರ ದುರ್ಯೋಧನನ ಹಂತದಿಂದ ಸಂಸ್ಕಾರಗೊಂಡಂತ ಮನಸ್ಸು, ಆದ್ರೆ ಇನ್ನು ಅಜ್ಞಾನವಿರುವಂತಹದ್ದು, ಆದ್ರೆ ಪರಿವರ್ತನೆಯ ಕಾಲ, ಜ್ಞಾನವನ್ನು ಪಡೆಯುವಂತಹ ಕಾಲ ಒಬ್ಬ ಮನುಷ್ಯನ ಜೀವನದಲ್ಲಿ ಬಂದಿರುವಂತಹದ್ದು. ಹೇಗೆ ಅಜ್ಞಾನಿಯಾದವನು ಒಂದು ಪ್ರಾಣಿಯ ಹಂತದಿಂದ ದೈವಿಕ ಸ್ಥಿತಿಗೆ ಹೋಗಿ ಕೊನೆಗೆ ಜೀವನ್ಮುಕ್ತನಾಗುವುದು ಹೇಗೆ ಅನ್ನೋದು ಈ ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿರುವಂತಹದ್ದು. ಈ ಅರ್ಜುನನ ಮುಖಾಂತರ ನಾವು ಅದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು. ಅರ್ಜುನನ ಒಂದು ಸಂಭಾಷಣೆ ಬಹುಶಃ 81 ಶ್ಲೋಕಗಳಿದೆ ಅಂತ ನನ್ನ ಅನಿಸಿಕೆ. ಅದರ ಮುಖಾಂತರ ಅವನಿಗೆ ಸಂಶಯಗಳು ಏನೇನ್ ಬರುತ್ತೋ ಪರಿಪ್ರಶ್ನೆಗಳನ್ನ ಮಾಡಿ 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 ಅವನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನ, ಎಲ್ಲ ಜ್ಞಾನವನ್ನ ತಿಳಿದುಕೊಂಡು ಕೊನೆಗೆ ನನ್ನ ಸ್ವಧರ್ಮ ಏನಿದೆ ಅದನ್ನ ಎತ್ತಿ ಹಿಡಿತೀನಿ. ನಾನು ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ, ಜ್ಞಾತನೂ ಅಲ್ಲ, ಆದ್ರೆ ನಾನು ಇಲ್ಲಿ ಜೀವನದಲ್ಲಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ, ಅದನ್ನ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಕೊನೆಗೆ ಎದ್ದು ನಿಲ್ತಾನೆ. ಹಾಗಾಗಿ ಅವನಿಗೆ ಕೊನೆಯಲ್ಲಿ ಏನ್ ಸಿಗುತ್ತೆ? ವಿಜಯ ಸಿಗುತ್ತೆ, ಆಂತರಿಕ ವಿಜಯವೂ ಸಿಗುತ್ತೆ ಅವನಿಗೆ. ಮತ್ತೆ ಭೌತಿಕ ಜಗತ್ತಿನಲ್ಲಿ ಸಕಲ ಸಂಪತ್ತು ಸಹ ಸಿಗುತ್ತೆ. ಅವನು ಜೀವನ್ಮುಕ್ತನೂ ಆಗ್ತಾನೆ. ಮತ್ತೆ ಈ ಜೀವನದಲ್ಲಿ ಸಕಲ ಸಂಪತ್ ಭರಿತವಾದಂತಹ ಒಂದು ಒಂದು ಜೀವನವನ್ನ ಅವನು ಹೊಂದುತ್ತಾನೆ. ಇದು ಅರ್ಜುನನ ಒಂದು ಮನೋಸ್ಥಿತಿ, ಅವನ ಪರಿವರ್ತನೆ ಹೇಗಾಯ್ತು ಅನ್ನೋದು ನನ್ನ ಅನಿಸಿಕೆ. ಶ್ರೀಕೃಷ್ಣನ ಒಂದು ಚಿತ್ರಣವನ್ನ ಉಮಾ ಮೇಡಮ್ ನೀವು ಮಾಡಿ, ಕೊನೆಯಲ್ಲಿ ಎಲ್ಲ ಸಂಪೂರ್ಣ 4 ಪಾತ್ರಗಳ ಒಂದು ವಿಮರ್ಶೆಯನ್ನ ಸರ್ ಮುಖ್ಯನ ಕೇಳಿ ತಿಳ್ಕೊಳ್ಳಿ. ಇಲ್ಲಿ ಶ್ರೀಕೃಷ್ಣ ಮಹಾಭಾರತದಲ್ಲಿ ತುಂಬಾ ಮುಖ್ಯವಾದ ಪಾತ್ರ. ಅವನು ಆಕ್ಚುಲಿ ಇದರಲ್ಲಿ ವಿಷ್ಣುನೇ ಶ್ರೀಕೃಷ್ಣನ ಅವತಾರದಲ್ಲಿ ಬಂದಿದ್ದಾನೆ. ಇದಕ್ಕೆ ಪೂರ್ಣಾವತಾರ ಅಂತಾನು ಹೇಳ್ತಾರೆ ಶ್ರೀಕೃಷ್ಣನ ಅವತಾರಕ್ಕೆ.
ಇಲ್ಲಿ ಅವನು ಜ್ಞಾನೇಶ್ವರ ಮತ್ತೆ ಯೋಗೇಶ್ವರ ಎರಡೂ ಆಗಿ ಅವನು ಅರ್ಜುನನ್ಗೆ ಅವನು ದಾರಿ ತೋರಿಸ್ತಾನೆ. ಇವಾಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಈ ಯುದ್ಧ ಆಗದೆ ಇರೋ ತರಾನು ಅವ್ನು ಮೊದಲು ಸಂಧಾನಕ್ಕೂ ಪ್ರಯತ್ನ ಪಡ್ತಾನೆ. ಆದ್ರೆ ಯುದ್ಧ ಆಗ್ಲೇಬೇಕು ಅಂತ ಬಂದಾಗ ಆ ಯುದ್ಧ ಭೂಮಿನಲ್ಲಿ ಯುದ್ಧಕ್ಕೆ ಅವನು ಯಾರ ಪರ ಹೋಗ್ಬೇಕು ಅನ್ನೋದನ್ನು ಅರ್ಜುನ ಮತ್ತೆ ದುರ್ಯೋಧನ ಅವರಿಬ್ಬರಿಗೆ ಬಿಟ್ಬಿಡ್ತಾನೆ ಆರಿಸ್ಕೊಳಕ್ಕೆ. ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಹೋಗಿರ್ತಾರೆ ಕೃಷ್ಣನ ಹತ್ರ ಕೇಳೋಕೆ, ಆ ಸಹಾಯ ಕೇಳಕ್ಕೆ. ಆವಾಗ ಅರ್ಜುನ ಅವನ ಕಾಲ ಹತ್ರ ಕೂತಿರ್ತಾನೆ, ಇವನು ದುರ್ಯೋಧನ ತಲೆ ಹತ್ರ ಕೂತಿರ್ತಾನೆ. ಸಾಮಾನ್ಯವಾಗಿ ಮಲಗ್ದವ್ರು ಎದ್ದ ತಕ್ಷಣ ಕಾಲ ಹತ್ರ ಕೂತಿರೋರು ಕಾಣಿಸ್ತಾರೆ. ಅದರಿಂದ ಕೃಷ್ಣ ಅರ್ಜುನನ ಮೊದ್ಲು ಕೇಳ್ತಾರೆ, ನಾನು ಯುದ್ಧ ಮಾಡಲ್ಲ, ನಾನು ಒಂದು ಪಕ್ಷ, ಆಮೇಲೆ ನನ್ನ ಸೈನ್ಯ ಒಂದು ಪಕ್ಷ, ನಿಮ್ಗೆ ಯಾವ್ದು ಬೇಕೋ ಅದು ಆರಿಸ್ಕೋ ಅಂತ ಅರ್ಜುನಿಗೆ ಫಸ್ಟ್ ಹೇಳ್ತಾನೆ. ಅರ್ಜುನ ನನಗೆ ಸೈನ್ಯ ಬೇಡ, ನನ್ಗೆ ನೀನೇ ಬೇಕು ಅಂತ ಕೇಳ್ತಾನೆ. ಆಗ ದುರ್ಯೋಧನಿಗೆ ಸಂತೋಷ ಆಗುತ್ತೆ, ಈ ಕೃಷ್ಣನ್ ಒಬ್ಬನ ಇಟ್ಕೊಂಡು ಏನ್ ಮಾಡೋದು, ಸೈನ್ಯ ಸಿಕ್ತಲ್ಲ ಅಂತ ಅವನು ಸೈನ್ಯ ತಗೋತಾನೆ. ಆದ್ರೆ ಅರ್ಜುನ ಆ ಆರಿಸ್ಕೊಂಡಿದ್ದು ತುಂಬಾ ಒಳ್ಳೆ ಕೆಲಸ ಮಾಡ್ದ. ಯಾಕೆಂದ್ರೆ ಭಗವಂತನಾದ ಕೃಷ್ಣ ಅವನಿಗೆ ಆ ಯುದ್ಧ ರಂಗದಲ್ಲಿ ಹೇಗೆ ಅವನಿಗೆ ಭಗವದ್ಗೀತೆಯನ್ನ ಹೇಳಿ ಅವನ ಆತ್ಮಜ್ಞಾನವನ್ನ ಉದ್ದೀಪನಗೊಳಿಸ್ಬಿಟ್ಟು ಅವನಿಗೆ ಯಾವ ರೀತಿ ಗೈಡ್ ಮಾಡ್ದ ಅಂತ ನಮಗ್ ಗೊತ್ತಾಗುತ್ತೆ. ಅದರಿಂದ ಕೃಷ್ಣನ್ನ ಅವನು ಆರಿಸ್ಕೊಂಡಿದ್ರಿಂದ ಅವನು ಅವತ್ತೇ ಅವನು ಯುದ್ಧದಲ್ಲಿ ಗೆದ್ದ ಅಂತ ಡಿಸೈಡ್ ಮಾಡ್ಬಿಡ್ಬೋದು ನಾವು. ಯಾಕೆಂದ್ರೆ ಕೃಷ್ಣ ಎಲ್ಲಿರ್ತಾನೋ, ಅಂದ್ರೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಜಯ ಸಾಧ್ಯ. ಭಗವಂತ ನಮ್ಮೊಳಗಡೆ ಕರೆಕ್ಟಾಗಿ ನಾವು ನನ್ನ ಒಳಗಡೆ ಇರೋ ಭಗವಂತನ ನಾವು ಗುರ್ತು ಹಿಡಿದಾಗ ಮಾತ್ರ ನಮಗೆ ಮೋಕ್ಷ. ಅದರಿಂದ ಅರ್ಜುನ ಭಗವಂತನನ್ನ ಆರಿಸ್ಕೊಂಡಿದ್ದಕ್ಕೆ ಅವನು ಗೆದ್ದ. ಆಮೇಲೆ ಕೃಷ್ಣ ಯುದ್ಧ ರಂಗದಲ್ಲಿ ನೀವ್ ಹೇಳ್ದಂಗೆ ಅರ್ಜುನ ಕೇಳೋ ತನಕ ಅವನೇನು ಸುಮ್ನೆ ಇರ್ತಾನೆ ಸಾರಥಿ ತರ. ಆದರೆ ಅರ್ಜುನ ಪೂರ್ತಿ ಶರಣಾದಾಗ ಅವನಿಗೆ ಆ ಭಗವದ್ಗೀತೆ ಉಪದೇಶ ಮಾಡಿಬಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು, ಯಾತಕ್ ಯುದ್ಧ ಮಾಡ್ಬೇಕು, ನಿನ್ನ ಧರ್ಮ ಏನು, ಸ್ವಧರ್ಮ ಏನು, ಕ್ಷತ್ರಿಯನಾಗಿ ನೀನ್ ಯಾತಕ್ ಯುದ್ಧ ಮಾಡ್ಬೇಕು, ಆಮೇಲೆ ಎಲ್ಲರೂ ಆತ್ಮಸ್ವರೂಪಿಗಳು, ಇಲ್ಲಿ ಯಾರಿಗೂ ಸಾವಿಲ್ಲ, ಅವರು ಈ ದೇಹನ ಯಾವತ್ತಾದ್ರೂ ಒಂದ್ಸತಿ ತ್ಯಜಿಸ್ಲೇಬೇಕು, ಈ ದೇಹ ಒಂದು ಆತ್ಮದಕ್ಕೆ ಬಟ್ಟೆ ಇದ್ದ ಹಾಗೆ, ಅದರಿಂದ ನೀನು ಆ ಕೆಲಸ ಮಾಡ್ಲಿ ಬಿಡ್ಲಿ ಅವರು ಒಂದ್ ದಿವಸ ಅಲ್ಲ ಹೋಗ್ಲೇಬೇಕು. ಅದರಿಂದ ನಿನ್ನ ಕರ್ತವ್ಯ ಧರ್ಮ ಸಂಸ್ಥಾಪನೆ. ಅದರಿಂದ ಧರ್ಮನ ಸಂಸ್ಥಾಪನೆ ಮಾಡೋದಷ್ಟೇ ನೀನು ಗುರಿ ಇಟ್ಕೊಂಡು ಈ ಯುದ್ಧದಲ್ಲಿ ಯಾರು ಅಧರ್ಮದ ಕಡೆ ಇದ್ದಾರೋ ಅವ್ರನ್ನೆಲ್ಲ ನಾಶ ಮಾಡ್ಲೇಬೇಕು ನೀನು ಅಂತ ಅವನಿಗೆ ಉಪದೇಶ ಮಾಡಿ, ಅವನ ಮನಸ್ಸಿನಲ್ಲಿರೋ ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡಿ, ಒಂದೊಂದು ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು ಅವನಿಗೆ ಜ್ಞಾನವನ್ನ ಕರುಣಿಸಿ, ಅವನ ಮೂಲಕ ನಮಗೆಲ್ಲ ಜ್ಞಾನವನ್ನ ಕರುಣಿಸಿದ. ಈ ರೀತಿ ಅವನು ಅರ್ಜುನಿಗೆ ಒಂದು ರೀತಿಯಲ್ಲಿ ಕರೆಕ್ಟಾಗಿ ಅವನ್ನ ಗೈಡ್ ಮಾಡಿ ಅವನು ಯುದ್ಧದಲ್ಲಿ ಗೆಲ್ಲೋ ತರ ಮಾಡ್ತಾನೆ. ಆಮೇಲೆ ಕೃಷ್ಣ ತುಂಬಾ ಚಾಣಾಕ್ಷ. ಅವನು ಎಲ್ಲೆಲ್ಲಿ ಏನೇನು ಯಾವ್ಯಾವ ತರಹ ಸಂದರ್ಭಗಳನ್ನ ಉಪಯೋಗಿಸಿ ಏನೇನು ಮಾಡಬೇಕು, ಹೇಗೆ ಅಧರ್ಮಿಗಳನ್ನ ಕೊಲ್ಲಬೇಕು ಅಂತ ಎಲ್ಲ ರೀತಿನಲ್ಲೂ ಅವನು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಆ ರೀತಿ ಇವರಿಗೆ ಅವನು ಹೇಳಿ ಆ ಕೆಲಸಗಳನ್ನೆಲ್ಲ ಮಾಡಿಸ್ತಾನೆ. ಇದರಿಂದ ಅವರಿಗೆ ಜಯ ಸಾಧ್ಯ ಆಗುತ್ತೆ. ಅದರಿಂದಾನೇ ಈ ಭಗವದ್ಗೀತೆಯ ಒಂದು ಸಂದೇಶ ಅಂದ್ರೆ, ಎಲ್ಲಿ ಭಗವಂತ ಕೃಷ್ಣ ಇದಾನೋ, ಸಾರಥಿಯಾಗಿದಾನೋ, ಅಂದ್ರೆ ನಮ್ಮ ಬುದ್ಧಿಯಲ್ಲಿ ಕೃಷ್ಣ ಬಂದಾಗ, ಅಂದ್ರೆ ಸಾರಥಿ ಅಂದ್ರೆ ಬುದ್ಧಿ ನಮ್ಮನ್ನ ಕರೆಕ್ಟಾಗಿ ನಡೆಸುತ್ತೆ. ಅಲ್ಲಿ ಭಗವಂತನ ಜ್ಞಾನ ಕರೆಕ್ಟಾಗಿ ನಮ್ಮಲ್ಲಿ ಉಂಟಾದಾಗ ನಾವು ಸರಿಯಾಗಿ ನಡ್ಕೋತೀವಿ, ಬುದ್ಧಿ ನಮ್ಮನ್ನ ಸರಿಯಾಗಿ ನಡೆಸುತ್ತೆ. ಆ ಸಾರಥಿ ಕೃಷ್ಣ ಆದಾಗ, ಅರ್ಜುನ ಧನುರ್ಧಾರಿ ಆದಾಗ, ಅಂದ್ರೆ ನಾವು ಕೆಲಸ ಮಾಡ್ಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಕೆಲಸ ಮಾಡ್ಬೇಕು. ಕೆಲಸ ಮಾಡಿದಾಗ ಆ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಆ ಬುದ್ಧಿ ನಮಗೆ ಹೇಳಿದಾಗ, ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡಾಗ ನಮಗೆ ಅಂತರಂಗದ ಜಯ ಮತ್ತೆ ಬಾಹ್ಯ ಜಯ ಎರಡೂ ಆಗುತ್ತೆ, ಶ್ರೀ ಮತ್ತು ವಿಜಯ ಎರಡು ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿ ಭಗವದ್ಗೀತೆಯ ಸಂದೇಶ ಹೇಳುತ್ತೆ. ಅದಕ್ಕೆ ಅವನು ಜ್ಞಾನೇಶ್ವರ ಮತ್ತು ಯೋಗೇಶ್ವರ ಎರಡೂ ಆಗಿ ಆಧ್ಯಾತ್ಮ ವಿಜ್ಞಾನವನ್ನ ಅರ್ಜುನನ್ಗೆ ಹೇಳಿ, ಅದರಲ್ಲಿ ತಂತ್ರಜ್ಞಾನವನ್ನು ಹೇಳಿ, ಹೇಗೆ ಯಾವುದು ಕ್ರಿಯಾಯೋಗ ಅಂದ್ರೆ ಭಕ್ತಿ ಯೋಗ, ಭಕ್ತಿ ಯೋಗ, ಕರ್ಮಯೋಗ ಎಲ್ಲಾನು ವಿವರಿಸಿ ಹೇಳಿ, ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಹೇಳಿ, ಯಾವ ರೀತಿ ಜ್ಞಾನ ಪಡ್ಕೋಬೇಕು ಅಂತ ಹೇಳಿ, ಮನಸ್ಸನ್ನ ಹೇಗೆ ಶುದ್ಧ ಮಾಡ್ಕೋಬೇಕು ಎಲ್ಲ ವಿವರಿಸ್ಬಿಟ್ಟು ಅವನ ಸರಿಯಾದ ರೀತಿಲಿ ನಡೆಸ್ತಾನೆ. ಇದರಿಂದ ಅವರಿಗೆ ಪಾಂಡವರಿಗೆ ಜಯ ಸಿಗುತ್ತೆ. ಇಷ್ಟು ಕೃಷ್ಣನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ರು. ಧನ್ಯವಾದಗಳು ಸರ್. ಈ 4 ಪಾತ್ರಗಳ ಬಗ್ಗೆ ತಾವು ಸವಿವರವಾಗಿ ತಿಳಿಸ್ಕೊಡ್ತೀರಾ?
ಧನ್ಯವಾದ ಅಮ್ಮ. ಈಗ ನಾವು ಆ, ಬಹಳ ಉತ್ತಮವಾಗಿರೋ ಹಲವಾರು ರೀತಿಯ ವಿಶ್ಲೇಷಣೆಗಳನ್ನ ಕೇಳಿದ್ವಿ. ನಾವು ಯಾವಾಗಲೂ ಮಾತಾಡ್ತೇವಲ್ಲ, ಭಗವದ್ಗೀತೆ ನಾವು ಯಾಕೆ ಕಲಿತಾ ಇದ್ದೇವೆ? ಯಾಕೆ ಅಂತಂದ್ರೆ ನಮ್ಮ ಜೀವನವನ್ನ ಒಂದು ಶ್ರೀಕೃಷ್ಣನ ಜೀವನ ರೀತಿನಲ್ಲಿ ಅಥವಾ ಸದ್ಗುರುಗಳ ಜೀವನದ ರೀತಿನಲ್ಲಿ ಒಂದು ಉನ್ನತವಾದ ಜೀವನ ಶೈಲಿಯನ್ನ ಸೃಷ್ಟಿ ಮಾಡಿಕೊಳ್ಳಿಕ್ಕೆ. ಏನು ಉನ್ನತವಾದದ್ದು ಅಂದ್ರೆ ಎಲ್ಲಿ ದುಃಖ ಇಲ್ಲ, ಎಲ್ಲಿ ಕಳವಳ ಇಲ್ಲ, ಎಲ್ಲಿ ಬೇಜಾರಿಲ್ಲ, ಎಲ್ಲಿ ಆತಂಕ ಇಲ್ಲ, ಎಲ್ಲಿ ಭಯ ಇಲ್ಲ, ಆ ಥರದ್ದೊಂದು ಜೀವನ ಉನ್ನತವಾಗಿರುತ್ತೆ. ಹೌದ್ ತಾನೆ? ಆ ರೀತಿ ಒಂದು ಜೀವನ ಎಲ್ಲರಿಗೂ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಹೇಗೆ ನಿರ್ಮಾಣ ಮಾಡ್ಕೊಳ್ಳೋದು? ಈಗ ನಮಗೆಲ್ಲ ಒಂದು ಬೇರೆ ಬೇರೆ ಸಮಾರಂಭದಲ್ಲಿ ಒಂದು ಅನುಭವ ಇರ್ಬೋದು. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಒಂದು ಹುಟ್ಟುದಬ್ಬ ಅಂತ ಅನ್ಕೊಳ್ಳೋಣ. ನಿಮ್ಮದೇ ಒಂದು ಹುಟ್ಟುದಬ್ಬ ಅಂತ ಅನ್ಕೊಳ್ಳಿ. ಸಣ್ಣ ಮಗುವಾಗಿದ್ದಾಗ ಅಥವಾ ಯಾವಾಗಲೂ ಹುಟ್ಟುಹಬ್ಬ ಆದಾಗ ಏನಾಗುತ್ತೆ ಮನೆಯಲ್ಲಿ? ಅಪ್ಪ ಅಮ್ಮ ಮಗುದು ಹುಟ್ಟುಹಬ್ಬ ಅಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ? ಆ ಮಗುನ ಒಳ್ಳೆ ಬಟ್ಟೆ ಹಾಕಿ ಎಲ್ಲರನ್ನೂ ಕರೆದು, ಇವತ್ತು ನನ್ನ ಮಗಳದು ಬರ್ಡೇ, ಎಲ್ಲರೂ ಬಂದ್ಬಿಡಿ, 6 ಗಂಟೆಗೆ ಒಳ್ಳೆ ಊಟ ಇರುತ್ತೆ ಅಂತೆಲ್ಲ ಹೇಳಿರ್ತಾರೆ. ಎಲ್ಲರೂ ಬರ್ತಾರೆ. ಎಲ್ಲರೂ ಬೇರೆ ಬೇರೆ ಗಿಫ್ಟ್ ತಗೊಂಡು ಬರ್ತಾರೆ. ನಿಮ್ಮದು ಎಲ್ಲರೂ ಸೇರಿ ದೀಪ ಹಚ್ಚೋದು ಯಾವ್ಯಾವ ರೀತಿನಲ್ಲೋ ಆಚರಣೆ ಮಾಡ್ತಾರೆ. ಎಲ್ಲರೂ ನಿಮಗೆ ಬಂದು ಕೇಕ್ ಎಲ್ಲ ತಿನ್ನಿಸ್ತಾರೆ. ಆ ಸಮಯದಲ್ಲಿ ಎಲ್ಲರೂ ನಿಮಗೆ ಏನು ಶುಭ ಹೇಳ್ತಾರೆ? ಹ್ಯಾವ್ ಎ ಹ್ಯಾಪಿ ಬರ್ಡೇ, ಒಂದು ಒಳ್ಳೆ ಅದ್ಭುತವಾಗಿರೋ ನಿಮ್ಮದು ಹುಟ್ಟುಹಬ್ಬ ಇರಲಿ, ಆ ರೀತಿ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಆ ಹುಟ್ಟುಹಬ್ಬ ಆದ ತಕ್ಷಣನೇ, ಆದ ನಂತರ ನೀವು ನಿಮಗೆ ಬಂದಿರೋ ಗಿಫ್ಟ್ ಎಲ್ಲ ತಗೊಂಡು ತೆಗಿಲಿಕ್ಕೆ ಹೋಗ್ತೀರಾ? ನಿಮ್ಮ ತಮ್ಮನೋ ತಂಗಿನೋ ಅಥವಾ ಯಾರೋ ಮನೇಲಿ ಯಾರೋ ಬೇರೆಯವರೋ ಏನೋ ಒಂದು ಕಾರಣವಶಾತ್ ಯಾವುದೋ ಒಂದು ಗಿಫ್ಟ್ನ ತಗೊಂಡು ಹೋಗ್ತಾರೆ. ಅದು ಹಾಳಾಗೋಗುತ್ತೆ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ ಮನಸ್ಸಿನಲ್ಲಿ? ಅಯ್ಯಯ್ಯೋ, ನನ್ನ ಗಿಫ್ಟು ಹೊಟ್ಟೋಯ್ತು, ಬೇಜಾರು ಶುರುವಾಯಿತು. ಇವಾಗ ಎಲ್ಲರೂ ಏನು ಹೇಳಿದ್ರು ನಿಮಗೆ? ಹ್ಯಾವ್ ಎ ಹ್ಯಾಪಿ ಬರ್ಡೇ, ಹ್ಯಾಪಿ, ಒಳ್ಳೆ ನಗ್ನಗ್ತಾ ಇರಿ ಅಂತ ಹೇಳಿದ್ರು. ಆದ್ರೆ ಇವಾಗ ಏನು ಸೃಷ್ಟಿಯಾಯಿತು ಸಂದರ್ಭ? ಒಂದು ಸ್ವಲ್ಪ ಅಳುವಿನ ಸಂದರ್ಭ ಶುರುವಾಯಿತು. ಅವರೆಲ್ಲರೂ ಬಂದು ನಿಮ್ಗೆ ಏನು ಹೇಳ್ಕೊಟ್ರು? ಹ್ಯಾಪಿಯಾಗಿರಿ ಅಂತ ಹಾರೈಕೆ ಮಾಡಿದ್ರು. ಆದ್ರೆ ಅಲ್ಲಿ ಯಾರೂ ನಿಮಗೆ ಹೇಗೆ ಹ್ಯಾಪಿಯಾಗಿರ್ಬೇಕು ಅಂತ ಹೇಳ್ಕೊಡ್ಲಿಲ್ಲ. ಹೌದ್ ತಾನೆ? ಅಥವಾ ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ಎಲ್ರಿಗೂ, ಇಲ್ಲಿರೋ ಎಲ್ಲರಿಗೂ ಅನುಭವ ಇರುತ್ತೆ. ಒಂದು ಮದುವೆ ಅಂತ ಮಾಡ್ತಾರೆ ಎಲ್ಲರೂ. ಮದುವೆ ಅಂತ ಮಾಡಿದಾಗ ಒಂದು ಗಂಡು ಹೆಣ್ಣು ಇಬ್ಬರನ್ನು ಮದುವೆ ಮುಗಿದ ತಕ್ಷಣ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಗಿಫ್ಟ್ ಕೊಡಿ ಅಂತ ಕರೀತಾರೆ. ಎಲ್ಲರೂ ಬರ್ತಾರೆ, ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಡೋ ಸಮಯದಲ್ಲಿ ಹೇಳ್ತಾರೆ, ಹ್ಯಾವ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾರೆ. ಒಂದು ನಿಮ್ಮ ಜೀವನ ಅದ್ಭುತವಾಗಿರ್ಲಿ ಅಂತ ಒಂದು ಹೇಳ್ಬಿಡ್ತಾರೆ. ಹೆಂಗಿರುತ್ತೆ ಜೀವನ ಮದುವೆದ ಹೊಸದರಲ್ಲಿ? ಹೌದು, ಅಲ್ವಾ? ಅದಕ್ಕೆ ಅದನ್ನ ಏನಂತ ಕರೀತಾರೆ ಎಲ್ಲರೂ? ಮಧುಚಂದ್ರ, ಹನಿಮೂನ್ ಅಂತ ಕರೀತಾರೆ. ಎಲ್ಲರೂ ಹನಿಮೂನ್. ಹನಿಮೂನ್ ಆದ್ಮೇಲಿಂದ ಹನಿ ಬೇರೆ, ಮೂನ್ ಬೇರೆ. ಆಮೇಲೆ ಏನು ಶುರುವಾಗತ್ತೆ? ಅಯ್ಯೋ ರಾಕ್ಷಸ, ಇವ್ರನ್ನ ಮದುವೆ ಆಗಿದ್ದು ನಾನು, ಇದಾ ಮದುವೆ ಅಂತಂದ್ರೆ, ಇದಾ ಜೀವನ ಅಂತಂದ್ರೆ ಎಲ್ಲ ಕಿರಿಕಿರಿ ಕಿರಿಕಿರಿ ಶುರುವಾಗತ್ತೆ. ಹೌದಾ? ಯಾಕೆ? ಅಲ್ಲೆಲ್ಲ ನಿಮ್ಗೆ ಹಾರೈಕೆ ಮಾಡಿದ್ರು. ಆ ಹಾರೈಕೆನಲ್ಲಿ ಏನಾದ್ರು ತಪ್ಪಿತ್ತಾ? ಹಾರೈಕೆನಲ್ಲೂ ತಪ್ಪಿಲ್ಲ. ಆ ಹಾರೈಕೆ ಮಾಡೋರು ಏನು ಹೇಳಿದ್ರು? ಹ್ಯಾವ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿದ್ರು. ಆದರೆ ಜೀವನದಲ್ಲಿ ಯಾರೂ ಹೇಗೆ ಹ್ಯಾಪಿಯಾಗಿರ್ಬೇಕಪ್ಪ ಅದನ್ನ ಯಾರು ಹೇಳ್ಕೊಡ್ಲಿಲ್ಲ. ಅದನ್ನ ಜೀವನದಲ್ಲಿ ಒಬ್ಬರೇ ಹೇಳ್ಕೊಡೋದು. ಯಾರು? ಸದ್ಗುರುಗಳು ಮಾತ್ರ. ಈ ರೀತಿನಲ್ಲಿ ನಾವು ಹೇಗೆ ಹ್ಯಾಪಿಯಾಗಿರೋದು, ಹೇಗೆ ಕಳವಳದಿಂದ ಮುಕ್ತಿಯಾಗೋದು, ಹೇಗೆ ಭಯದಿಂದ ಮುಕ್ತಿಯಾಗೋದು, ಇದನ್ನೆಲ್ಲ ನಾವು ಕಲಿಬೇಕಾಗತ್ತೆ. ಕಲಿಯೋ ಸಮಯದಲ್ಲಿ ಬೇರೆ ಬೇರೆ ಉದಾಹರಣೆ, ಬೇರೆ ಬೇರೆ ನಿದರ್ಶನ, ಬೇರೆ ಬೇರೆ ರೀತಿಯ ಪ್ರಯೋಗಗಳ ಮೂಲಕ ನಮಗೆ ಕಲಿಸ್ತಾರವರು. ನೀವು ನಾನು ಅದು ಹೇಗೆ ನನ್ನ ಜೀವನಕ್ಕೆ,
ನನ್ನ ಸಂದರ್ಭಕ್ಕೆ ಅನುಸಾರವಾಗಿ ನೋಡ್ಲಿ ಅಂತ ನೀವು ನಾನು ಅದನ್ನು ಕಲಿಬೇಕಾಗತ್ತೆ. ಹಾಗೇನೆ ಇಲ್ಲೂ ಒಂದು ರೀತಿ 4 ಪಾತ್ರಗಳ ಮೂಲಕ ನಿಮ್ಮಲ್ಲಿ ನನ್ನಲ್ಲಿ ಇರೋ 4 ಬೇರೆ ಬೇರೆ ರೀತಿಯ ಮನಸ್ಥಿತಿಗಳನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ. ನಾವು ಭಗವದ್ಗೀತೆನ ಯಾರೋ ಒಬ್ರು ಕೃಷ್ಣ ಯಾರೋ ಒಬ್ಬ ಅರ್ಜುನನ್ಗೆ ಯಾವುದೋ ಒಂದು ಮಹಾಭಾರತ ಸಮಯದಲ್ಲಿ ಹೇಳ್ದ ಆ ರೀತಿನೂ ನೋಡ್ಬೋದು, ಅಥವಾ ಹೇಗದು ನನಗೆ ನಿಮಗೆ ಒಂದು ಆಮ್, ಅನ್ವಯ ಆಗತ್ತೆ ಅದನ್ನ ನೋಡ್ಬೋದು. ಈಗ ಆ ಅರ್ಜುನ ಅವನು ಆ ಕೃಷ್ಣನ ಮಾತನ್ನ ಕೇಳಿ ಯುದ್ಧ ಮಾಡ್ದ, ಅವನಿಗೆ ಒಂದು ಸಮಾಧಾನ ಬಂತು ಇರ್ಬೋದು, ಒಂದು ಕತೆ ರೀತಿಯಲ್ಲಿ ಅದನ್ನು ಕೇಳಿದಾಗ ನಮಗೆ ಖುಷಿ ಆಗತ್ತೆ, ಓ ಹೌದು ಅಂತ. ಆದರೆ ನನ್ನ ಜೀವನದಲ್ಲಿ ಹ್ಯಾಪಿ ಬರ್ಡೇ ಅಂತ ಮುಗಿದ ತಕ್ಷಣ ಗೊಳೋ ಇದೆ, ಹ್ಯಾವ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿದ ತಕ್ಷಣ ಆ ದುಃಖ ಇದೆ. ಏನೋ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಯಾರೋ ಬೈತಾರೆ, ಯಾರ ಹತ್ರನೋ ಏನೋ ಸಾಲ ಇರುತ್ತೆ, ಅನಾರೋಗ್ಯ ಬರುತ್ತೆ, ಈ ರೀತಿ ಎಲ್ಲ ಬಂದಾಗ ಹೇಗೆ ಆ ಹ್ಯಾಪಿನೆಸ್ ಅನ್ನೋದನ್ನ ಉಳಿಸ್ಕೊಳ್ಳೋದು? ಅದಕ್ಕೆ ಈ 4 ಪಾತ್ರಗಳು. ಮೊದಲನೇ ಪಾತ್ರ ಯಾರು? ಧೃತರಾಷ್ಟ್ರ. ಆಗ್ಲೇ ಅಮ್ಮ ಹೇಳಿದ್ರು, ಧೃತರಾಷ್ಟ್ರ ಯಾರು? ನಾನು ನಂದು ಅಂತ ಇಟ್ಕೊಂಡಿರ್ತಾನೆ. ಅವನ ಜೀವನದಲ್ಲಿ ಏನು? ಅವನನ್ನು ಯಾರಾದರೂ ಯಾವತ್ತಾದರೂ ಆನಂದವಾಗಿರೋದು, ನಗ್ನಗ್ತಾ ಇರೋದು ಮಹಾಭಾರತದಲ್ಲಿ ನೋಡಿದ್ದೀರಾ? ಇಲ್ಲ. ಅಥವಾ ನನ್ನ ಜೀವನದಲ್ಲಿ ಅದೇ ಥರ ನನಗೇನು ಬಂತು ನನಗೇನು ಬರಲಿಲ್ಲ ಅನ್ನೋ ಲೆಕ್ಕಾಚಾರ ಇದ್ದಾಗ ನಿಮ್ಮ ಮನಸ್ಸಿನಲ್ಲೇ ಹೇಗಿರುತ್ತೆ? ಸ್ವಲ್ಪ ವಿಚಾರ ಮಾಡಿ ನೋಡಿ. ಯಾರೋ ಏನೋ ಉದಾಹರಣೆಗೆ ಎಷ್ಟೊಂದು ಸತಿ ಆಗತ್ತಲ್ವಾ, ಅಮ್ಮ ತಗೊಂಬರ್ತಾರೆ ತಿಂಡಿನ, ಎಲ್ಲರಿಗೂ ಬನ್ನಿ ಹಂಚುತ್ತೀನಿ ಅಂತಾರೆ. ಆ ಹಂಚೋ ಸಮಯದಲ್ಲಿ ನನಗೆಷ್ಟು ಸಿಕ್ತು, ನನ್ನ ತಮ್ಮನಿಗೆ ಎಷ್ಟು ಸಿಕ್ತು, ನನಗೆ ಕಡಿಮೆ ಸಿಕ್ತಾ ಅವನಿಗೆ ಜಾಸ್ತಿ ಸಿಕ್ತಾ ಅನ್ನೋ ಎಲ್ಲ ಲೆಕ್ಕಾಚಾರ ಇದ್ದಾಗ ಮನಸ್ಸು ಏನಾಗತ್ತೆ? ಅದೇ ಮನಸ್ಥಿತಿ ಸ್ವಲ್ಪ ದೊಡ್ಡವರಾದ್ಮೇಲೂ ಸೀರೆಗೋ ಬಟ್ಟೆಗೋ ಚಿನ್ನಕ್ಕೋ ಬರುತ್ತೆ. ಇನ್ನು ಸ್ವಲ್ಪ ಆದ್ಮೇಲಿಂದ ಆಸ್ತಿ ಅಂತ ಬರುತ್ತೆ. ಎಷ್ಟು ಜನ ನಮಗೆಲ್ಲರಿಗೂ ಗೊತ್ತು ಅಲ್ವಾ, ಆಸ್ತಿ ವಿಷಯದಲ್ಲಿ ಅದೇ ಒಡನಾಟಿಗಳು. ಚಿಕ್ಕೋರಿದ್ದಾಗ ಅದೇ ಅಮ್ಮನ ಹೊಟ್ಟೆಯಿಂದ ಬಂದ ಅದೇ ಅಪ್ಪನ ಸಂಸ್ಕಾರವನ್ನು ಪಡೆದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸ್ವಲ್ಪ ದೊಡ್ಡವರಾದ್ಮೇಲಿಂದ ಆಸ್ತಿ ಅನ್ನೋ ವಿಷಯ ಬಂದಾಗ ಏನು ಮಾಡ್ತಾರೆ? ನನಗೆಷ್ಟು ಸಿಕ್ತು ನನಗೆಷ್ಟು ಸಿಗಲಿಲ್ಲ, ನಿನಗ್ಯಾಕೆ ಜಾಸ್ತಿ ಸಿಕ್ತು ನನಗೆ ಕಡಿಮೆ ಸಿಕ್ತು, ಈ ಲೆಕ್ಕಾಚಾರದಲ್ಲಿ ಮನಸ್ಸನ್ನು ಏನು ಮಾಡ್ಕೊಳ್ತಾರೆ? ವ್ಯಗ್ರ ಮಾಡ್ಕೊಳ್ತಾರೆ. ಆ ವ್ಯಗ್ರವಾದ ಮನಸ್ಸಿನಲ್ಲಿ ನನ್ನ ತಮ್ಮ ನನ್ನ ತಂಗಿ ನನ್ನ ಸಹೋದರ ಸಹೋದರಿ ಅನ್ನೋ ಒಂದು ಆ ಪ್ರೀತಿಯ ಸೆಲೆ ಬತ್ ಹೋಗ್ಬಿಡುತ್ತೆ. ಅವಾಗೇನಾಗತ್ತೆ? ಧೃತರಾಷ್ಟ್ರಂತರ ಅಂಧತ್ವ. ಆ ಧೃತರಾಷ್ಟ್ರನ್ಗೆ ತನ್ನ ತಮ್ಮನ ಮಕ್ಕಳು ಅನ್ನೋ ಪ್ರೀತಿಯ ಸೆಲೆ ಎಲ್ಲೋ ನಿಂತು ಹೋಗ್ಬಿಟ್ಟಿದೆ. ಪರವಾಗಿಲ್ಲ, ಯುದ್ಧದಲ್ಲಿ ಏನಾಗತ್ತೆ? ಸಾಯ್ತಾರೆ. ಯಾರು ಸಾಯ್ಲಿ ಅಂತ ಅವನ ಮನಸ್ಸಿನಲ್ಲಿ ಹಾರೈಕೆ. ಈಗ ನನ್ನ ತಮ್ಮನ ಮಕ್ಕಳು ಸಾಯ್ಲಿ, ನನ್ನ ತಮ್ಮನ ಸೈನ್ಯ ಸೋಲ್ಲಿ ಅಂದ್ರೆ ಏನಾಯ್ತು? ನಾನು ನನ್ನದು ನನಗೆ ಬೇಕು ಬೇಡ ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ಅಲ್ಲಿ ಈ ರೀತಿಯೆಲ್ಲ ವೈಷಮ್ಯ ಇದೆ. ಅದೇ ಈ ಧೃತರಾಷ್ಟ್ರನ ಸಂಕೇತ. ನಿಮ್ಮಲ್ಲಿ ನನ್ನಲ್ಲಿ ಸಹ ನಾನು ನನ್ನದು ಅಂತ ಯಾವಾಗ ಬಂದ್ಬಿಡುತ್ತೆ, ಈ ಧೃತರಾಷ್ಟ್ರನ ಥರ ನನಗೆ ಸಿಗ್ತಾ ಸಿಗ್ಲಿಲ್ವಾ ಅನ್ನೋ ಲೆಕ್ಕಾಚಾರದಲ್ಲಿ ಮನಸ್ಸು ವ್ಯಗ್ರವಾಗತ್ತೆ. ಆ ವ್ಯಗ್ರವಾದ ಮನಸ್ಸು ಈ ಧೃತರಾಷ್ಟ್ರನ ಥರ ಅಂದವಾಗ್ಬಿಡುತ್ತೆ. ನನ್ನ ಸಂತೋಷನೇ ನಾನು ನಾಶ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಮನಸ್ಥಿತಿ ಸಹ ಆತನಲ್ಲಿಲ್ಲ. ನಂಗೆ ಸಿಗ್ತಾ ಇಲ್ಲ ಅನ್ನೋ ಆಲೋಚನೆಯಲ್ಲೇ ಆತನೆಲ್ಲ ದುಃಖ. ನೋಡಿ, ಅವನಿಗೆ ಬೇಕಾಗಿರೋದೇನು? ಅಥವಾ ನಿಮಗೆ ನನಗೆ ಬೇಕಾಗಿರೋದೇನು? ಸಂತೋಷ. ಹ್ಯಾವ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾವ್ ಎ ಹ್ಯಾಪಿ ಲೈಫ್. ಯಾರನ್ನಾದ್ರೂ ಕೇಳಿ ಏನು ಬೇಕು? ಎಲ್ಲರಿಗೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಆದರೆ ಎಲ್ಲಿ ನಾನು ನಂದು ಬಂತು ಅಲ್ಲೇನಾಯ್ತು? ಎಲ್ಲ ನಾಶವಾಯ್ತು. ಹಾಗಾಗಿ ಈ ಒಂದು ಮನಸ್ಥಿತಿಯಿಂದ ನಾನು ಪಾರಾಗಬೇಕಾಗತ್ತೆ. ಯಾವ ಮನಸ್ಥಿತಿಯಿಂದ? ಧೃತರಾಷ್ಟ್ರನ ಮನಸ್ಥಿತಿಯಿಂದ. ಧೃತರಾಷ್ಟ್ರ ನನ್ನಲ್ಲಿನ ಒಂದು ಈ ಅಂದವಾದ ಅಹಮ್ಮಿನ ಸ್ಥಿತಿಯ ಸಂಕೇತ. ಎಲ್ಲರಲ್ಲೂ ಅಹಂ, ನಾನು ಯಾರು ಗೊತ್ತಾ ಅಂತ ಇದೆ.
ಯಾವ ನಾನು ಆಗ್ತೇನೆ, ಆ ನಾನುವಿನ ಮೂಲಕ ನನಗೆ ನನ್ನ ಜೀವನದ ಒಂದು ದೃಷ್ಟಿ ಸಿಕ್ಕತ್ತೆ. ನಾನು ಕೇವಲ ಒಂದು ವ್ಯಕ್ತಿಯಾದರೆ, ನಾನು ಕೇವಲ ಒಂದು ಮನುಷ್ಯನಾದರೆ, ನನ್ನಲ್ಲಿ ಸಹ ಈ ಧೃತರಾಷ್ಟ್ರನ ರೀತಿಯ ಅಂಧತ್ವ ಬಂದ್ಬಿಡುತ್ತೆ. ಇದರಿಂದ ಪಾರಾಗ್ಬೇಕು ನಾನು. ಇದರಿಂದ ನಾನು ಕೃಷ್ಣನ ಒಂದು ಸಂಪೂರ್ಣತೆಯ ದೃಷ್ಟಿಯನ್ನು ನಾನು ಪಡ್ಕೊಳ್ಬೇಕು. ಧೃತರಾಷ್ಟ್ರ ಅಂಧನ ಸಂಕೇತವಾದರೆ ಶ್ರೀಕೃಷ್ಣ ಸಂಪೂರ್ಣತೆಯ ಸಂಕೇತ. ಈ ಅಂಧನಿಂದ ಸಂಪೂರ್ಣತೆಯನ್ನು ನೋಡೋ ಒಂದು ನಾನು ಒಳದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆ ಒಳದೃಷ್ಟಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನನ್ನಲ್ಲಿ ಎರಡು ಶಕ್ತಿಗಳಿದೆ. ಅರ್ಜುನನ ಶಕ್ತಿ, ಸಂಜಯನ ಶಕ್ತಿ. ಅರ್ಜುನನ ಶಕ್ತಿ ಏನು? ಅರ್ಜುನನ ಶಕ್ತಿ ನನ್ನಲ್ಲಿ ಕಲಿಬೇಕಾದಾಗ ಬೇಕಾಗಿರೋ ವಿನಯದ ಗುಣ, ಕಲಿಯೋ ಸಮಯದಲ್ಲಿ ಬೇಕಾಗಿರೋ ತೀಕ್ಷ್ಣತೆ, ಅದೆಲ್ಲದರ ಸಂಕೇತ ಅರ್ಜುನ. ಅರ್ಜುನ ಉತ್ತಮ ವಿದ್ಯಾರ್ಥಿ. ಯಾತಕ್ಕೆ? ಮೊಟ್ಟ ಮೊದಲನೆಯ ಗುಣ ವಿದ್ಯಾರ್ಥಿಗೆ ಬೇಕಾಗಿರೋದೇನು? ನನಗಿಂತ ಯಾರೋ ಒಬ್ಬ ಶ್ರೀಕೃಷ್ಣ ಅಂತ ಇದ್ದಾನೆ, ಅವನಲ್ಲಿ ಏನೋ ಕಲಿಯುವಂಥದ್ದಿದೆ. ಯಾಕಂದ್ರೆ ಅವನು ಏನೆಲ್ಲ ಸಂದರ್ಭ ಸನ್ನಿವೇಶ ಇದ್ರೂ ಸಂತೋಷವಾಗಿದ್ದಾನೆ, ಅವನ ಹತ್ರ ನಾನು ಕಲಿಬೇಕು. ಕಲಿಯೋ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಬರೋ ಶಂಕೆಗಳನ್ನ ನಾನು ಪ್ರಶ್ನೆಗಳ ಮೂಲಕ ನಿವಾರಿಸ್ಕೊಳ್ತೇನೆ ಅನ್ನೋ ಮನಸ್ಥಿತಿಯನ್ನು ತಲುಪಿರುವಂಥ ತೀಕ್ಷ್ಣತೆ ಇರುವಂಥ ಒಬ್ಬ ವಿದ್ಯಾರ್ಥಿ. ವಿದ್ಯೆಯನ್ನ ಬೇಡ್ತಾ ಇರೋವ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯ ಶಕ್ತಿ ನಿಮ್ಮಲ್ಲಿ ನನ್ನಲ್ಲಿ ಸಹ ಇದೆ. ಅದ್ರ ಮೂಲಕನೇ ನಾವೆಲ್ಲ ಕಲ್ತ್ಕೊಂಡು ಬಂದಿರೋದು ಜೀವನದಲ್ಲಿ. ಆದರೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಆ ಒಂದು ವಿನಯದಿಂದ ಇರೋ ವಿದ್ಯಾರ್ಥಿ ಸ್ವಲ್ಪ ನನಗೆ ಗೊತ್ತು, ಅಥವಾ ಸ್ವಲ್ಪ ದೊಡ್ಡವರಾದ್ಮೇಲಿಂದ ಅಯ್ಯಯ್ಯೋ ನಾನು ಇದನ್ನು ಕೇಳಲಾ ಬೇಡವಾ, ಕೇಳ್ಬಿಟ್ರೆ ನನ್ನ ಬಗ್ಗೆ ಏನು ಅನ್ಕೊಂಡ್ಬಿಡ್ತಾರೆ, ಈ ಎಲ್ಲ ಸ್ವಲ್ಪ ಬೆಳೆದು ನಿಂತ ಪ್ರೌಢನ ಮನಸ್ಥಿತಿ ಆಗ್ಬಿಡತ್ತೆ. ಅದನ್ನೆಲ್ಲ ಬಿಟ್ಟ ಮನಸ್ಥಿತಿ ಅರ್ಜುನನ ಮನಸ್ಥಿತಿ. ಪ್ರಶ್ನೆಯನ್ನ ಕೇಳೋದ್ರಲ್ಲೇನೂ ತಪ್ಪಿಲ್ಲ, ಆದರೆ ಯಾವ ದೃಷ್ಟಿಯಿಂದ ಪ್ರಶ್ನೆಯನ್ನ ಕೇಳಬೇಕು? ನಾನು ಅರಿತೇನೆ ಸತ್ಯವನ್ನ ಅನ್ನೋ ದೃಷ್ಟಿಯಿಂದ. ಅದೆಲ್ಲ ಅರ್ಜುನನ ಸಂಕೇತ. ಸಂಜಯನ ಸಂಕೇತ ಏನು? ನಿಮ್ಮಲ್ಲಿ ಎಲ್ಲವನ್ನು ಯಾವುದೇ ರೀತಿಯ ಬೇಕು ಬೇಡ, ತಪ್ಪು ಸರಿ ಎಲ್ಲವನ್ನ ಸ್ವೀಕಾರ ಮಾಡೋ ಒಂದು ತಟಸ್ಥವಾದ ಮನಸ್ಥಿತಿ ಇದೆ. ಅದು ಇದ್ದದ್ದನ್ನ ಇದ್ದ ಹಾಗೆ ನೋಡೋ ಅಂತ ಒಂದು ಮನಸ್ಥಿತಿ. ಅದು ನಿಮ್ಮ ಶಕ್ತಿ ಸಹ. ಸಾಕ್ಷಿ ರೂಪ ಒಂದು ರೀತಿನಲ್ಲಿ ಎಲ್ಲವನ್ನ ಇದು ಹೇಗೆ ಬರ್ತಾ ಇದೆ ಅದು ಇದ್ದ ಹಾಗೆ ನೋಡೋದು. ಓ, ನನ್ನಲ್ಲಿ ಸಹ ಈ ರೀತಿಯ ಅಸೂಯೆಯ ಮನಸ್ಥಿತಿ ಇದೆ, ಈ ರೀತಿಯ ವಿಚಾರಗಳು ಬರ್ತಾ ಇದೆ. ಓ, ನನ್ನಲ್ಲಿ ಸಹ ಈ ರೀತಿಯ ಭಯದ ಕಂಪನಗಳು ಬರ್ತಾ ಇದೆ. ಎಲ್ಲವನ್ನು ಸುಮ್ಮನೆ ಒಂದು ಗಮನಿಸುವಂತ ಮನಸ್ಥಿತಿ. ಯಾವಾಗ ಈ ರೀತಿಯ ಸಾಕ್ಷಿ ಭಾವ ಇರುತ್ತೆ, ಆವಾಗ ಅಲ್ಲಿ ಯಾವಾಗ ನಾನು ಅರ್ಜುನನ ರೀತಿಯಲ್ಲಿ ಜ್ಞಾನವನ್ನು ಸರಿಯಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೇನೆ, ಅಲ್ಲಿ ಶ್ರೀಕೃಷ್ಣನ ದೃಷ್ಟಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಶ್ರೀಕೃಷ್ಣನ ದೃಷ್ಟಿ ಏನು? ನೋಡಪ್ಪ, ಜೀವನದಲ್ಲಿ ನಿನಗೆ ಭಯ ಯಾವುದರಿಂದ ಬರ್ತಾ ಇದೆ ಗಮನ ಕೊಡು. ಭಯ ಅನ್ನೋದು ನೀನು ಯಾವಾಗ ನಾನು ಒಂದು ವಸ್ತು ಅಂತ ಆಗ್ತೇನೆ, ನಾನು ಯಾರು ಗೊತ್ತಾ ಅನ್ನೋ ಮನಸ್ಥಿತಿನಲ್ಲಿ ನಾನು ಕೆಲಸ ಮಾಡ್ತೇನೆ, ಅವಾಗೆಲ್ಲ ನಿನ್ನಲ್ಲಿ ಭಯ ಬರುತ್ತೆ. ಈ ಒಂದು ಜ್ಞಾನದ ದೃಷ್ಟಿಯನ್ನ ಯಾವಾಗ ನಾನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ? ಸಂಜಯನ ರೀತಿನಲ್ಲಿ ಆ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದನ್ನ ಕೇಳಿ ಅರ್ಜುನನ ರೀತಿಯಲ್ಲಿ ಅದನ್ನ ನಾನು ನನ್ನ ಜೀವನಕ್ಕೆ ಹೇಗೆ ಅನ್ವಯ ಮಾಡಿಕೊಳ್ಳಿ. ಈ ಒಂದು ವಿಷಯವನ್ನ ಕೇಳಬೇಕಾದಾಗ ನನ್ನ ಮನಸ್ಸಿನಲ್ಲಿ ಏನು ಶಂಕೆಗಳು ಉಂಟಾಗ್ತಾ ಇದ್ದಾವೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಅಳವಡಿಸ್ಕೊಳ್ಳೋ ಒಂದು ಮನಸ್ಥಿತಿ. ಹೀಗೆ ಈ ನಾಲ್ವರು ನನ್ನಲ್ಲೇ ಬೇರೆ ಬೇರೆ ರೀತಿಯ ಮನಸ್ಸಿನ ಸ್ಥಿತಿಗಳನ್ನ ತೋರಿಸ್ತಾ ಇದ್ದಾರೆ.
ಶ್ರೀಕೃಷ್ಣನ ಒಂದು ಅದ್ಭುತವಾದ ದೈವಿ ಮನಸ್ಥಿತಿ ಸಹ ನಿಮ್ಮಲ್ಲೇ ನನ್ನಲ್ಲೇ ಇರೋದು. ಅದೇ ಮನಸ್ಥಿತಿ ಯಾವಾಗ ನಾನೂ ನನ್ನದು ಅಂತ ಒಂದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡತ್ತೆ, ಆವಾಗ ಧೃತರಾಷ್ಟ್ರತನ ಆಗ್ಬಿಡತ್ತೆ. ಹೀಗೆ ಧೃತರಾಷ್ಟ್ರತನದಿಂದ ನನ್ನಲ್ಲಿನ ಕೃಷ್ಣತ್ವಗೆ ನಾನು ಪ್ರಯಾಣ ಮಾಡೋದಿದೆಯಲ್ಲ, ಅದೇನೇ ಭಗವದ್ಗೀತೆ. ಆ ಪ್ರಯಾಣದಲ್ಲಿ ನನಗೆ ಯಾವ ಶಕ್ತಿಗಳು ಸಹಾಯ ಮಾಡ್ತವೆ? ಶ್ರೀಕೃಷ್ಣನ ಶಕ್ತಿ ಸಹಾಯ ಮಾಡೇ ಮಾಡುತ್ತೆ. ಆದರೆ ಶ್ರೀಕೃಷ್ಣನ ಶಕ್ತಿಯನ್ನು ನನ್ನಲ್ಲಿ ಬೆಳೆಸ್ಕೊಳ್ಬೇಕಾಗಿರೋ ಶಕ್ತಿಗಳೇನು? ಸಂಜಯನ ಶಕ್ತಿ, ಅರ್ಜುನನ ಶಕ್ತಿ. ಹೀಗೆ ನಿಮ್ಮ ನನ್ನ ಪ್ರಯಾಣಕ್ಕೆ ಬೇಕಾಗಿರೋ ಎಲ್ಲ ರೀತಿಯ ಶಕ್ತಿಗಳು, ಯಾವ ಶಕ್ತಿಯನ್ನು ನಾನು ಬಿಡಬೇಕು, ಯಾವ ಶಕ್ತಿಯನ್ನು ನಾನು ಬೆಳೆಸ್ಕೊಳ್ಬೇಕು, ಅದನ್ನು ಈ ಒಂದು ನಿದರ್ಶನದ ಮೂಲಕ ನಮಗೆ ಮೊಟ್ಟ ಮೊದಲನೇದಾಗಿ ವೇದವ್ಯಾಸರು ತೋರಿಸ್ತಾ ಇದ್ದಾರೆ. ನೋಡಿ, ಇದನ್ನು ಬರೆದಿರೋರು ವೇದವ್ಯಾಸರು, ಆದರೆ ಬೇರೆ ಬೇರೆ ಪಾತ್ರಗಳ ಮೂಲಕ ಅವರು ನಿಮಗೆ ನನಗೆ ಯಾವ ರೀತಿಯ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಎಲ್ಲೂ ಅವರು ವ್ಯಾಸ ಉವಾಚ ಅಂತ ಬರೀಲಿಲ್ಲ. ಅವರು ಬರೆದಿದ್ದು ಈ ರೀತಿ 4 ಪಾತ್ರಗಳ ಮೂಲಕ. ಸದ್ಗುರುನು ನಿಮಗೆ ನನಗೆ ಹಾಗೆ ತೋರಿಸ್ತಾ ಇದ್ದಾರೆ. ನೋಡಿ, ಇದು ಶ್ರೀಕೃಷ್ಣನ ಗುಣ, ನೋಡಿ ಇದು ಅರ್ಜುನನ ಗುಣ, ನೋಡಿ ಇದು ಧೃತರಾಷ್ಟ್ರನ ಗುಣ. ಯಾವುದನ್ನ ನೀವು ನಾನು ಬೆಳೆಸ್ಕೊಳ್ಬೇಕು, ಹೇಗೆ ಬೆಳೆಸ್ಕೊಳ್ಬೇಕು, ಇವ್ರು ಈ ಥರ ಮಾಡಿದಾಗ ಈ ಥರ ಆಯಿತು ಇವ್ರಿಗೆ, ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಸದ್ಗುರು ಇದು ನನ್ನ ಜ್ಞಾನ ಅಂತ ಹೇಳ್ಕೊಡ್ತಾ ಇಲ್ಲ. ಇದು ಸೃಷ್ಟಿಯ ಜ್ಞಾನ, ಇದು ದೈವಿಕ ಜ್ಞಾನ. ನಾನ್ಯಾರು? ನಾನು ಕೇವಲ ಒಬ್ಬ ಆ ಸಂದೇಶವನ್ನು ನಿಮಗೆ ರವಾನೆ ಮಾಡ್ತಾ ಇರೋ ಒಬ್ಬ ಸಂದೇಶಗಾರ ಅನ್ನೋ ದೃಷ್ಟಿಯಿಂದ ವೇದವ್ಯಾಸರು, ಸದ್ಗುರುಗಳು ನಿಮಗೆ ನನಗೆ ದಾರಿದೀಪವಾಗಿದ್ದಾರೆ. ಇದನ್ನ ನೀವು ನಾನು ಅರಿತು ಬೆಳೆಸ್ಕೊಳ್ಬೇಕು. ಹಾಗೆ ಮಾಡೋಣ. ಮುಂದೆ ಮುಂದೆ ಭಗವದ್ಗೀತೆಯಿಂದ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಆ ಶ್ರೀಕೃಷ್ಣನ ದೈವತ್ವವನ್ನು ತರೋಣ. ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ಹೇಳೋದು. ಆದ್ರೆ ಇವಾಗ 700 ಶ್ಲೋಕಗಳಲ್ಲಿ ಧೃತರಾಷ್ಟ್ರ ಹೇಳೋದು ಒಂದೇ ಒಂದು ಶ್ಲೋಕ, ಸಂಜಯ 41, ಅರ್ಜುನ 84, ಮತ್ತೆ ಶ್ರೀಕೃಷ್ಣ 574 ಶ್ಲೋಕಗಳನ್ನ ಹೇಳ್ತಾರೆ. ಆಗ್ಲೇ 81 ಅಂತ ಅಂದ್ಬಿಟ್ಟೆ, ಇವಾಗ ಜ್ಞಾಪಕ ಬಂತು ನಂಗೆ, ಅದಕ್ಕೆ ಹೇಳ್ದೆ. ಈಗ ಮುಂದಿನ ಒಂದು ಇದು ರಥದ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಪರವಾಗಿಲ್ಲ ಅಲ್ವಾ? ಟೈಮ್ ಇದೆ ಅಲ್ವಾ ಸರ್ ಇನ್ನು? ಆಗ್ಲಿ ಅಮ್ಮ. ಇದೇ ಸಾಕಾ ಸರ್ ಇದು ರಥ? ಬೇರೆ ಯಾವ್ದಾದ್ರು ನೀವು ಪೂರ್ತಿ ಸ್ಲೈಡ್ ಶೋ ಮೋಡಲ್ಲಿ ಇಟ್ಟರೆ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ ಅಮ್ಮ. ಕಾಣಿಸ್ತಾ ಇಲ್ಲ. ನಾವು ಭಗವದ್ಗೀತೆ ಮುಖ್ಯ ಶ್ಲೋಕಗಳಿಗೆ ಹೋಗೋದಕ್ಕೆ ಮೊದಲು ಈ ಒಂದು ರಥ ನೀವು ಎಲ್ಲೆಲ್ಲೂ ನೋಡಿದಿರಾ, ಮನೆಗಳಲ್ಲೂ ಇಟ್ಕೊಂಡಿರ್ತೀರಾ. ಇದರ ಒಂದು ಚಿತ್ರಗಳನ್ನ ಅನೇಕ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಸಣ್ಣದಾಗಿ ಇಟ್ಕೊಂಡಿರ್ತಾರೆ, ದೊಡ್ಡದಾಗಿ ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಮೆಟೀರಿಯಲ್ ಅಲ್ಲಿ ಮಾಡಿರೋದನ್ನ ಇಟ್ಕೊಂಡಿರ್ತಾರೆ, ವಿಗ್ರಹಗಳಾಗಿ, ಚಿತ್ರಗಳಾಗಿ ಎಲ್ಲ ಎಲ್ಲ ನಮ್ಮ ಚಿರಪರಿಚಿತವಾದಂತಹದ್ದು. ಆದ್ರೆ ಇದ್ರ ನಿಜವಾಗ್ಲೂ ಇದರ ಅರ್ಥ ಏನು ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ. ಗೊತ್ತಿದ್ರು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ. ಅದನ್ನ ಇವತ್ತು ನಮ್ಮ ಶಕ್ತಿ ಅನುಸಾರವಾಗಿ ಇದರ ಒಂದು ಅರ್ಥವನ್ನ ನಾವು ತಿಳಿದುಕೊಳ್ತಾ ಹೋಗೋಣ. ಈ ರಥ ಯಾವುದರ ಸಂಕೇತ, ಇದನ್ನ ಆಧ್ಯಾತ್ಮಿಕವಾಗಿ ನಾವು ಹೇಗೆ ಇದನ್ನ ಅರ್ಥೈಸ್ಕೊಳ್ಬಹುದು ಅನ್ನೋದನ್ನ ಚಿಂತನೆ ಮಾಡೋಣ. ಉಮಾ ಮೇಡಮ್, ತಾವೇ ಶುರು ಮಾಡ್ತೀರಾ? ಇಲ್ಲಿ ಇಲ್ಲಿ ನೋಡಿ, ಪೂರ್ತಿನು ಒಂದಷ್ಟು ಓದ್ಬಿಡ್ತೀನಿ. ಇದು ರಥದಲ್ಲಿ ಕೃಷ್ಣ ಅರ್ಜುನ. ಪರ
ಅಂದ್ರೆ ಉನ್ನತ ಬದಲಾಗದ ಪ್ರಕೃತಿ, ಕೃಷ್ಣ ಸಾಕ್ಷಿ, ಎಲ್ಲಾ ಜೀವಿಗಳಲ್ಲಿ ಶುದ್ಧ ಅರಿವು, ಸಾರಥಿ, ದೈವಿಕ ಶಕ್ತಿ, ಆ, ದೈವಿ ಬುದ್ಧಿ. ಅಪರ ಪ್ರಕೃತಿ ಕೆಳಗಿನ ಬದಲಾಗುವ ಪ್ರಕೃತಿ. ಅದು ಅರ್ಜುನ. ವ್ಯಕ್ತಿ ಜೀವಿ, ನಾನು ದೇಹ ಮತ್ತು ಮನಸ್ಸು ಎಂಬ ಭ್ರಮೆ ಹೊಂದಿರುವವನು. ರಥ ದೇಹ, ಲಗಾಮು ಮನಸ್ಸು. ಈ 5 ಕುದುರೆಗಳು, 5 ಇಂದ್ರಿಯಗಳು, ಧ್ವನಿ, ಸ್ಪರ್ಶ, ದೃಷ್ಟಿ, ರೂಪ, ರುಚಿ, ವಾಸನೆ. ಇವುಗಳನ್ನ ಇಲ್ಲಿ ಕೊಡಲಾಗಿದೆ. ತಾವು ಇದನ್ನ ಉಪಯೋಗಿಸ್ಕೊಂಡು ನೀವು ಚಿಂತನೆಯನ್ನ ಪ್ರಾರಂಭಿಸಬಹುದು. ಈಗ ಅರ್ಜುನ ವ್ಯಕ್ತಿ ಜೀವಿ, ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಭ್ರಮೆ ಹೊಂದಿರುವನು ಅಂತ ಇದೆ. ಅಂದ್ರೆ ಇಲ್ಲಿ ನಾವೆಲ್ಲರೂ ಜೀವಿಗಳು. ನಮಗೆ ಇವಾಗ ನಮ್ಗೆ ಗುರುಜಿ ಸಿಕ್ಕೋ ತನಕ ನಾವು ದೇಹ ಮನಸ್ಸು ಬುದ್ಧಿ ನಾವಲ್ಲ ಅಂತ ನಾವು ಖಂಡಿತ ಗೊತ್ತಿರ್ಲಿಲ್ಲ. ನಮ್ ಗುರುಜಿ ಸಿಕ್ಕದ ಮೇಲೆ ಅವ್ರು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವನಾನು ನಾನೇ, ಶಿವೋಹಂ 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 ಅಂತ ನಾವು ಮಂತ್ರ ಹೇಳ್ಕೊಡೋ ತನಕ ನಾವು ಈ ದೇಹನೇ ನಾನು, ಮನಸ್ಸೇ ನಾನು, ಬುದ್ಧಿನೇ ನಾನು ಅಂತಾನೆ ತಿಳ್ಕೊಂಡಿದ್ವಿ. ಹಾಗೆ ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿದ್ವಿ. ಈ ದೇಹ ಅನ್ನೋದನ್ನ ಇಲ್ಲಿ ರಥಕ್ಕೆ ಹೋಲಿಸಿದೆ. ಈ ರಥ ಏನ್ ಮಾಡತ್ತೆ? ರಥನ ಒಬ್ಬ ಸಾರಥಿ ಓಡಿಸ್ಬೇಕು. ಈ ರಥಕ್ಕೆ 5 ಕುದುರೆಗಳಿವೆ. ಈ 5 ಕುದುರೆಗಳು ನಮ್ಮ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳು ಏನ್ ಮಾಡತ್ವೆ? ನಮ್ ಕಿವಿ ಎಲ್ಲೋ ಶಬ್ದ ಕೇಳಿಸುತ್ತೆ, ಆ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ಆ ಕಡೆಗೆ ಓಡುತ್ತೆ. 1 ಕುದುರೆ ಆ ಕಡೆಗೆ ಎಳೆಯುತ್ತೆ. ಇನ್ನು ಕಣ್ಣು ಏನೋ ನೋಡುತ್ತೆ, 1 ಕುದುರೆ ಕಣ್ಣು ಅನ್ಕೊಂಡ್ರೆ ಆ ಕಡೆಗೆ ಓಡುತ್ತೆ. ಇನ್ನು ನಾಲಿಗೆ ರುಚಿಯಾದನ್ನ ಇದ್ ಮಾಡ್ಬೇಕು ಅಂತ ಆ ಕಡೆಗೆ. ಆಮೇಲೆ ಸ್ಪರ್ಶದ ಕಡೆಗೆ ಒಂದು ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಗಂಧ ಅಂದ್ರೆ ವಾಸನೆ. ಹೀಗೆ ನಮ್ಮ ಪಂಚೇಂದ್ರಿಯಗಳು ನಮ್ಮನ್ನ ಒಂದು ದಿಕ್ಕಲ್ಲಿ ಹೋಗಕ್ ಬಿಡೋದೇ ಇಲ್ಲ. ಒಂದೊಂದು ದಿಕ್ಕಿಗೆ, ಅದು ಒಂದೊಂದು ದಿಕ್ಕಿಗೆ ಹೋದಾಗ ನಾವ್ ಯಾವ ದಿಕ್ಕಲ್ಲಿ ಹೋಗ್ತೀವಿ? ಯಾವ ದಿಕ್ಕಲ್ಲಿ ಹೋಗೋದೇ ಇಲ್ಲ. ನಾವು ಅಲ್ಲೇ ಇರ್ತೀವಿ, ಪ್ರಯಾಣನೇ ಮಾಡಲ್ಲ. ನಾವು ಯಾವ ಪ್ರಯಾಣನೂ ಮಾಡಕ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನಾವ್ ಶುರುನೇ ಆಗಲ್ಲ ಪ್ರಯಾಣ. ಅದು ಅದು ಬೇಕು, ಇದು ಬೇಕು, ಏನ್ ಬೇಕು ಅಂತಾನೆ ನಮ್ಗೆ ನಿರ್ಧಾರ ಮಾಡಕ್ಕಾಗಲ್ಲ. ಈ ಇದರಲ್ಲಿ ಗೊಂದಲದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟು ಈ ಇಂದ್ರಿಯಗಳ ಕೈಯಲ್ಲಿ ವಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾವು ಏನು ಮುಂದುವರಿಯೋದೇ ಇಲ್ಲ. ಹಾಗಾಗ್ಬಿಟ್ಟು ನಮ್ಗೆ ಯಾವಾಗ್ಲೂ ನಮಗೆ ಯೋಚನೆ, ಅದು ಸಿಗಲ್ಲ, ಇದು ಸಿಗಲ್ಲ, ಸಿಕ್ಕರೂ ತೃಪ್ತಿ ಇಲ್ಲ. ಹಾಗಾಗ್ಬಿಟ್ಟು ನಮಗೆ ದುಃಖ, ನೋವು ಇದ್ರಲ್ಲೇ ಕಾಲ ಕಳೀತು. ಈ ಜೀವನ ನಮ್ಗೆ ಏನಕ್ಕಿದೆ? ನಾವ್ ಯಾತಕ್ ಬಂದಿದೀವಿ ಇಲ್ಲಿ? ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿದೀವಿ? ನಾವು ಯೋಚನೆನೆ ಮಾಡಲ್ಲ. ಬರೀ ಇಂದ್ರಿಯಗಳ ಈ ವಶದಲ್ಲಿ ಸಿಕ್ಕಾಕೊಂಡು ಆ ಆಸೆಗಳ ಹಿಂದೆ ಓಡ್ತಾ 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 ಜೀವನ ಪೂರ್ತಿ ಕಳೆದ್ಬಿಡ್ತೀವಿ. ಅದಕ್ಕೆ ಈಗ ಇದನ್ನೆಲ್ಲ ಒಂದು ಕುದುರೆಗಳಿಗೆಲ್ಲ ಒಂದು ದಾರ ಕಟ್ಬಿಟ್ಟು ಲಗಾಮು ಅಂತ ಒಬ್ಬ ಸಾರಥಿ ಏನ್ ಮಾಡ್ತಾನೆ? ಈ ಜಟ್ಕಾ ನೋಡಿದೀವಿ ನಾವು ಸಾಮಾನ್ಯವಾಗಿ. ಈ ತರ 5 ಕುದುರೆ ಕಟ್ಟಿರೋ ಗಾಡಿ ಎಲ್ಲ ನಾವು ನೋಡಿಲ್ಲ ಬಿಡಿ. ಜಟ್ಕಾ ನೋಡಿದೀವಿ. ಜಟ್ಕಾ ಸಾಬಿ ಇರ್ತಾನೆ, ಸಾಮಾನ್ಯವಾಗಿ ಜಟ್ಕಾ ಸಾಬಿ ಅಂತಾನೆ ಹೇಳೋದು. ಅವನು ಲಗಾಮ್ ಇಟ್ಕೊಂಡು, ಒಂದ್ ಕೋಲು ಇಟ್ಕೊಂಡು, ಬೆತ್ತ ಇಟ್ಕೊಂಡು ಅವಾಗವಾಗ ಅದು ಚುಳ್ ಅಂತ ಕುದುರೆಗೆ ಹೊಡೆದು ಓಡಿಸ್ತಾನೆ. ಏನ್ ಮಾಡ್ತಾನೆ? ಲಗಾಮಿಂದ ಏನ್ ಮಾಡ್ತಾನೆ? ಅದ್ ಎಲ್ಲೋ ಈ ಕಡೆ ಓಡಕ್ ಹೋದ್ರೆ ಅದನ್ನ ಎಳಿತಾನೆ. ಎಳೆದು ಹಿಡಿತದಲ್ಲಿ ಇಟ್ಕೊಂಡ ತಕ್ಷಣ ಅದು ಇವನ್ ಎಳಿತಾ ಇದ್ದಾನೆ ಸಾರಥಿ, ಅವನ್ ಮಾತು ನಾನ್ ಕೇಳ್ಬೇಕು ಅಂತ ಅದು ಅವನು ಹೇಳಿದ ಡೈರೆಕ್ಷನ್ ನಲ್ಲೇ ಹೋಗುತ್ತೆ. ಅಂದ್ರೆ ಯಾವಾಗ ಎಳಿಬೇಕು, ಯಾವಾಗ ಲೂಸ್ ಬಿಡ್ಬೇಕು ನೋಡ್ಕೊಂಡು ಅವನು ಆ ಕುದುರೆನ ಕಂಟ್ರೋಲ್ ಮಾಡ್ತಾನೆ. ಬೆತ್ತದಿಂದ ಅವಾಗವಾಗ ಒಂದ್ ಚೂರ್ ಅದಕ್ಕೆ ಏಟು ಕೊಡ್ತಾನೆ. ಅದು ಅಲ್ಲಿ ಇಲ್ಲಿ ಗಮನ ಕೊಟ್ಟಾಗ ಒಂದ್ ಏಟ್ ಕೊಟ್ರೆ ಅದ್ ಮತ್ತೆ ಗಮನ ಈ ಕಡೆ ಬರುತ್ತೆ. ಹಾಗೆ ನಮ್ಮ ಇಂದ್ರಿಯಗಳಿಗೆ, ನಮ್ಮ ಬುದ್ಧಿನಲ್ಲಿ ವಿವೇಕ ಅನ್ನೋದು ಬಂದಾಗ ನಮ್ಮ ಇಂದ್ರಿಯಗಳಿಗೆ ಅವಾಗವಾಗ ಪೆಟ್ಟು ಕೊಡ್ಬೇಕು. ನಾವು ಆ ಕಡೆ ಈ ಕಡೆ ಹೋಗದಂತೆ ಅದನ್ನ ತಡಿಬೇಕು, ಲಗಾಮಿಂದ ಎಳಿಬೇಕು. ಅಂದ್ರೆ ನಮ್ಮ ಮನಸ್ಸು ಲಗಾಮು. ಅದರಲ್ಲಿ ನಮ್ಮ ವಿವೇಕ ಅನ್ನೋದು, ಬುದ್ಧಿ ವಿವೇಕದಿಂದ ಇದ್ದಾಗ ಆ ಲಗಾಮನ್ನ ಅದು ಎಳೆದು, ಸಾರಥಿ ಅಂದ್ರೆ ವಿವೇಕನೇ ಸಾರಥಿ, ಅದರಲ್ಲಿ ಆ ಲಗಾಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅದು ಸರಿಯಾದ ಡೈರೆಕ್ಷನ್ ಅಲ್ಲಿ ಓಡುತ್ತೆ. ಅಂದ್ರೆ ಎಲ್ಲ 5 ಕುದುರೆಗಳನ್ನು ಒಂದು ದಾರಿನಲ್ಲಿ ಹೋಗೋಕೆ ಸಾಧ್ಯ ಆಗುತ್ತೆ. ಆ ದಾರಿ ಯಾವುದು ಅಂತ ನಾವು ನಿರ್ಧಾರ ಮಾಡ್ಬೇಕು. ಬರೀ ಪ್ರಪಂಚದ ಆಸೆಗಳ ಹಿಂದೆ ಹೋಗೋದಾ,
ಅಥವಾ ನಮಗೆ ಇನ್ನೊಂದು ಏನಾದ್ರೂ ಉದ್ದೇಶ ಇದೆಯಾ ನಾವು ಅರ್ಥ ಮಾಡ್ಕೊಂಡ್ರೆ ಅವಾಗ ನಮ್ಗೆ ಆ ಉದ್ದೇಶ ಏನು ಅಂತ ನಾವೊಂದ್ ಸ್ವಲ್ಪ ಹುಡುಕಿದಾಗ ನಮ್ಗೆ ಸದ್ಗುರುಗಳ ಪ್ರವೇಶ ಆಗುತ್ತೆ ನಮ್ಮ ಜೀವನದಲ್ಲಿ. ಆ ಸದ್ಗುರುಗಳು ಸಿಕ್ಕಿದಾಗ ನಮ್ಗೆ ಅವರು ಸರಿಯಾಗಿ ನಮ್ಗೆ ದಾರಿ ತೋರಿಸಿ ನಮ್ಗೆ ಜೀವನ್ಮುಕ್ತರಾಗೋದಕ್ಕೆ ಸಹಾಯ ಆಗುತ್ತೆ. ಅದರಿಂದ ಇಲ್ಲಿ ಪರ ಅಂದ್ರೆ ಎಲ್ಲಕ್ಕಿಂತ ಮೀರಿದ್ದು. ಕೃಷ್ಣ ಅಂದ್ರೆ ಪರಮಾತ್ಮ ಅಂತ ಯಾಕೆ ಹೇಳ್ತೀವಿ? ಪರಮಾತ್ಮ ಅಂದ್ರೆ ಅವನು ಎಲ್ಲವನ್ನೂ ಮೀರಿದವನು. ಹುಟ್ಟು ಸಾವು ಏನೂ ಇಲ್ಲ ಅವನಿಗೆ. ಇಡೀ ಪ್ರಪಂಚ ಎಲ್ಲ ಅವನೇನೆ, ಅವನು ಇರೋದು ಅವನೊಬ್ಬನೇನೆ. ಆದ್ರಿಂದ ಪರ ಅಂದ್ರೆ ಇರೋದು ಒಬ್ಬನೇ, ಅವನು ಪರಮಾತ್ಮ. ಈ ಅಪರ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ನಾವು ಆ ಪರಮಾತ್ಮ ಸ್ವರೂಪನೇ ಅನ್ನೋದನ್ನ ಮರ್ತು ಬಿಟ್ಟಿದೀವಿ. ಅದರಿಂದ ನಾವು ಅಪರ. ಅದರಿಂದ ನಮಗೆ ಈ ಬದಲಾಗ್ತಾ ಇರೋ ಪ್ರಕೃತಿ ನಾನು ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಾನೂ ಕೂಡ ಆ ಪರಮಾತ್ಮನ ಸ್ವರೂಪನೇ, ನನ್ನೊಳಗಡೆ ಇರೋದನ್ನು ಪರಮಾತ್ಮನ ಸ್ವರೂಪನೇ ಅಂತ ನಾವು ತಿಳ್ಕೊಂಡಾಗ ನಾವು ಸರಿಯಾದ ದಾರಿನಲ್ಲಿ ಹೋಗಿ ಮುಕ್ತಿಯನ್ನ ಸಾಧಿಸೋಕ್ಕಾಗತ್ತೆ. ಅದರಿಂದ ನಾವು ಈ 5 ಕುದುರೆಗಳನ್ನ ನಮ್ಮ ಮನಸ್ಸು ಅನ್ನೋ ಲಗಾಮಿಂದ ಬುದ್ಧಿ ಅನ್ನೋ ಸಾರಥಿಯನ್ನ ಇಟ್ಕೊಂಡು ಸರಿಯಾಗಿ ಕಂಟ್ರೋಲ್ ಮಾಡಿ ಈ ದೇಹ ಅನ್ನೋ ರಥದ ಮೂಲಕ ಸರಿಯಾದ ಕೆಲಸಗಳನ್ನ ಮಾಡಿದಾಗ, ಸರಿಯಾದ ಸಾಧನೆಗಳನ್ನ ಮಾಡಿದಾಗ ಅದು ನಮ್ಮ ಜೀವನನ ಮುಕ್ತಗೊಳಿಸುತ್ತೆ ಮತ್ತು ನಾವು ಈ ಸಂಸಾರ ಅನ್ನೋ ಸಾಗರದಿಂದ ಮುಕ್ತರಾಗ್ತೀವಿ. ಇಷ್ಟು ನಾನು ಇದರಿಂದ ಅರ್ಥ ಮಾಡ್ತೀನಿ. ತುಂಬಾ ಚೆನ್ನಾಗಿ ಹೇಳಿದಿರ ಮೇಡಮ್. ಮತ್ತೆ ಸಂಧ್ಯಾ ಪರಮೇಶ್, ನೀವೇನಾದ್ರೂ ಹೇಳ್ತೀರಾ? ಇಲ್ಲ ಅವರು ಅಂತ ಅಂದ್ರಲ್ವಾ. ಸಾವಿತ್ರಿಜಿ, ನೀವು ಇದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಹೇಳಿ. ಉಮಾ ಮೇಡಮ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಹೇಳಿದ್ದಾರೆ, ನಿಮಗೂ ಏನು ಹೊಳೆಯುತ್ತೋ ಅದನ್ನ ಹೇಳಿ. ಅಷ್ಟು ಅವ್ರ ತರ ಬರಲ್ಲ, ಏನೋ ಸ್ವಲ್ಪ ಸ್ವಲ್ಪ ಅಷ್ಟೇ. ಅದೇ ಆ ಆ 5 ಕುದುರೆಗಳನ್ನ ನಮ್ಮ ಇಂದ್ರಿಯಕ್ಕೆ ಹೋಲಿಸಿದ್ದಾರೆ. ಅವ್ರು ಹೇಳ್ಬಿಟ್ಟಿದ್ದಾರೆ, ಲಗಾಮನ್ನ ಮನಸ್ಸಿಗೆ, ಎಲ್ಲ ಹೇಳಾಗಿದೆ. ಅರ್ಜುನನ್ನ ಜೀವಿಗೆ ಹೋಲಿಸಿದ್ದಾರೆ ಅರ್ಜುನನ್ನ. ಆ ಯಾಕೆಂದ್ರೆ ಇಂದ್ರಿಯಗಳು ಆ ಕಡೆ ಈ ಕಡೆ ಓಡ್ತಾ ಇರತ್ತಲ್ವಾ. ಕುದುರೆ ಓಡ್ಸೋನು ಆ ಕಣ್ಣಿಗೆ ಕೂಡ ಒಂದು ಪಟ್ಟಿ ಹಾಕಿರ್ತಾನೆ. ಆ ಕಡೆ ಈ ಕಡೆ ನೋಡ್ದೀರಾ ಒಂದೇ ನೇರದಲ್ಲಿ ಹೋಗ್ಬೇಕು ಅನ್ನೋ ತರ ಒಂದು ಹಾಕಿರ್ತಾನೆ. ಲಗಾಮನು ಕೈ ಹಿಡ್ದಿರ್ತಾನೆ. ನಾವು ಅದೇ ತರ ನಮ್ಮ ಮನಸ್ಸನ್ನು ಆ ಪರಮಾತ್ಮನ್ಗೆ ನಮ್ಮ ಇಂದ್ರಿಯಗಳನ್ನ ಕೊಟ್ಟಾಗ ಆ ಪರಮಾತ್ಮನ ಆ ಒಂದು ಇದ್ರಲ್ಲಿ ಹೋಗ್ತಾ ಇದ್ದಾಗ ನಾವು ಕೂಡ ಒಳ್ಳೆ ನಮ್ಮ ಆತ್ಮ ಬಗ್ಗೆ ನಾವು ತಿಳ್ಕೊಬಹುದು ಅಂತ. ಇಲ್ಲಾಂದ್ರೆ ಇಂದ್ರಿಯಗಳು ಅದ್ ಬೇಕು ಇದ್ ಬೇಕು ಅಂತ ಕೇಳ್ತಾ ಇರತ್ತಲ್ವಾ. ಇಂದ್ರಿಯಗಳು ಹೆಂಗಂದ್ರೆ ಹಂಗ ಹೋಗತ್ತೆ. ನಾವು ಕಣ್ಣಿದ್ದೂನು ಕುರುಡ ಆಗೋಗ್ಬಿಡ್ತೀವಿ ತಿಳ್ಕೊಳ್ಳಿಲ್ಲ ಅಂದ್ರೆ, ಧೃತರಾಷ್ಟ್ರ. ಅದಕ್ಕೆ ಜೀವಿ ಅದೇ ಪರಮಾತ್ಮನನ್ನೇ ಕೇಳ್ಕೊಂತಾನಲ್ವಾ ಅರ್ಜುನ ಶರಣಾಗತಿಯಿಂದ. ಹಾಗೆ ನಾವು ಕೂಡ ಅಷ್ಟೇ ಅಂತ ಗೊತ್ತಾಗ್ತಾ ಇದೆ ನನಗೆ ಇಲ್ಲಿ. ಕುದುರೆ ಬಗ್ಗೆ, ಧನ್ಯವಾದಗಳು. ರಥದ ಬಗ್ಗೆ ಅದೇ ದೇಹಕ್ಕೆ ಹೋಲಿಸಿದ್ದಾರೆ ರಥನ ಅಂತ. ರಥವನ್ನ ನಮ್ಮ ದೇಹ, ಹೋಲಿಸಿದ್ದಾರೆ ಅಂತ. ಮನಸ್ಸು, ಇಲ್ಲಾಂದ್ರೆ ಬುದ್ಧಿಗೆ. ಅವು ಒಂದು ಇದ್ರಲ್ಲಿ ನಿಲ್ಲಲ್ವಲ್ಲ. ಈ ಇಂದ್ರಿಯಗಳು ಅದು ನೋಡ್ತಾ ಇರತ್ತೆ, ಏನೋ ಯೋಚನೆ ಮಾಡ್ತಾ ಇರತ್ತೆ, ಅದನ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ ಅದನ್ನ ನಾವು ಯಾವಾಗ ಆ ಭಗವಂತನ ಬಗ್ಗೆ ತಿಳ್ಕೊಂಡು ಆ ಭಗವಂತನಲ್ಲಿ ನಾವು ಮನಸ್ಸನ್ನ ನಿಲ್ಸೋದು ನೋಡ್ಕೊಂಡಾಗ, ಅಂದ್ರೆ ನಾನು ಯಾರು ಅಂತ ತಿಳ್ಕೊಂಡಾಗ್ಲೆ, ಗುರೂಜಿಯವರು ಹೇಳಿದ ಹಾಗೆ, ಅವಾಗ ಒಂದ್ ಸ್ವಲ್ಪ ಇದಾಗತ್ತೆ ಅಂತ. ಇವಾಗ 5 ಕುದುರೆಗಳು, ಅವು ಬಿಳಿ ಕುದುರೆಗಳು ತೋರಿಸಿದ್ದಾರೆ. ಅಂದ್ರೆ ಬಿಳಿ ಕುದುರೆಗಳು ತೋರಿಸಿರೋದು ಬಹುಶಃ ಅವು ಅರ್ಜುನ ಆಗಿರೋದ್ರಿಂದ ಅದು ಸಾತ್ವಿಕ ಮನಸ್ಸನ್ನ ಹೊಂದಿರುವಂತಹದ್ದು. ಅವುಗಳು ಇಂದ್ರಿಯಗಳೆಲ್ಲ ಪರಿಶುದ್ಧವಾಗಿರುವಂತವು ಅಂತ ತೋರ್ಸೋದಕ್ಕೋಸ್ಕರ ಬಿಳಿಯ ಕುದುರೆಗಳನ್ನ ತೋರಿಸಿರ್ಬಹುದು.
ಈ 5 ಹೌದು ಕುದುರೆಗಳು ನಮ್ಮ ಪಂಚೇಂದ್ರಿಯಗಳ ಒಂದು ಆ, ಆ, ಪ್ರತೀಕವಾಗಿ ತೋರಿಸಿದ್ದಾರೆ. ಅಂದ್ರೆ ನಮ್ಮ ಕಿವಿ, ಚರ್ಮ, ಕಣ್ಣು, ಮೂಗು, ನಾಲಿಗೆ, ಹೀಗೆ ಪಂಚೇಂದ್ರಿಯಗಳು. ಅವುಗಳು ಅವುಗಳ ಇಂದ್ರಿಯಗಳನ್ನು ಉಳ್ಳಂತಹದ್ದು. ಮತ್ತೆ ಈ ಒಂದು ರಥ ಅನ್ನೋದು ಎಲ್ಲ ಇವಾಗ ಎಷ್ಟೊತ್ತು ನಾವು ತಿಳ್ಕೊಂಡ್ವಲ್ಲ, ದೇಹ, ದೇಹದಲ್ಲಿ ಇರುವಂತಹವನು ಜೀವಿ, ಅವನು ಅರ್ಜುನ. ಆದ್ರೆ ನಮಗೆ ಶ್ರೀಕೃಷ್ಣ ಅಗೋಚರ, ಶ್ರೀಕೃಷ್ಣ ಗೊತ್ತಿಲ್ಲ. ನಾವು ಅಪರ ಪ್ರಕೃತಿ, ನಾನು ದೇಹ, ಮನಸ್ಸು, ಬುದ್ಧಿ ಅಂತ ಇರ್ತೀನೋ ಅಲ್ಲಿವರೆಗೂ ಶ್ರೀಕೃಷ್ಣ ನಮಗೆ ಪ್ರಕಟವಾಗೋಲ್ಲ, ಗೊತ್ತಿರಲ್ಲ. ಆದ್ರೆ ಯಾವಾಗ ಈ ಮನಸ್ಸು, ಈ ಆ, ಒಂದು ಶಮ ದಮ, ದಮ ಅಂತಂದ್ರೆ ಈ ಇಂದ್ರಿಯಗಳ ಒಂದು ನಿಗ್ರಹ, ಶಮ ಅಂತಂದ್ರೆ ಮನಸ್ಸಿನ ನಿಯಂತ್ರಣ, ಇವುಗಳನ್ನ ನಾವು ಪಡ್ಕೊಂಡಾಗ ಈ ಪಂಚೇಂದ್ರಿಯಗಳು ಹೇಗೆ ವಿಷಯ ವಸ್ತುಗಳು ಏನು, ವಿಷಯ ವಸ್ತುಗಳು ಅದಕ್ಕೆ ಪಂಚೇಂದ್ರಿಯಗಳಿಗೆ ಧ್ವನಿ, ಸ್ಪರ್ಶ, ದೃಷ್ಟಿ, ರೂಪ, ರುಚಿ, ವಾಸನೆ, ಅವುಗಳ ಹಿಂದೆ ಓಡ್ತಾ ಇರುತ್ತೆ. ಅವು ಹೇಗೆ ಈ ಲಗಾಮು ಎಲ್ಲ ನಾವು ಅಹಂಕಾರದ ಕೈಯಲ್ಲಿ ನಾವು ನಮ್ಮ ಒಂದು ಸಾರಥ್ಯವನ್ನ ಕೊಟ್ಟಾಗ ಅವು ಹುಚ್ಚು ಕುದುರೆಗಳ ರೀತಿಯಲ್ಲಿ ಓಡ್ತಾ ಇರುತ್ತವೆ. ಆದರೆ ಯಾವಾಗ ನಾವು ವಿವೇಕವನ್ನ ಚುರುಕುಗೊಳಿಸಿ ಅಲ್ಲಿ ಯಾವ ಒಂದು ಅರಿವು, ಶ್ರೀಕೃಷ್ಣ ಅನ್ನುವ ಅರಿವನ್ನ ಅಲ್ಲಿ ಸಾರಥಿಯಾಗಿ ಕೂಡಿಸಿದಾಗ ಅದಕ್ಕೆ ಲಗಾಮು ಬರುತ್ತೆ. ಆಗ ಶಮ ಅನ್ನುವುದು ಬಂದು ಶ್ರೀಕೃಷ್ಣ ಪಾಂಚಜನ್ಯವನ್ನ ಊದಿದಾಗ ತನ್ನ ಪ್ರತಿಯೊಂದು ಈ ಜೀವಿಯ ನೀನು ಹೇಗೆ ಭಗವಂತನ ಸ್ವರೂಪ ಅಂತ ಅನ್ನುವ ಒಂದು ಪಾಂಚಜನ್ಯವನ್ನ ಮೊಳಗಿಸುತ್ತಾನೆ. ಅಂದ್ರೆ ಜ್ಞಾನವನ್ನ ನಿನ್ಗೆ ತಿಳಿಸ್ಕೊಡ್ತೀನಿ ಎನ್ನುವ ಪ್ರಾರಂಭ, ಓಂಕಾರದ ಪ್ರಣವ ನಾದವನ್ನ ಮೊದಲು ಮಾಡ್ತಾನೆ ಅಂತ. ನಾವು ರಣರಂಗದಲ್ಲಿ ಯುದ್ಧ ಯುದ್ಧ ಅಂತಂದ್ರೆ ಪಾಂಡವರಿಗೆ ಕೌರವರಿಗೆ ಆಗತ್ತೆ. ಆಗ ನಮ್ಮಲ್ಲಿ ಆಸುರಿ ಶಕ್ತಿಗಳು ಇವೆ, ಮತ್ತೆ ದೈವಿ ಶಕ್ತಿಗಳು ಸಹ, ಯೋಚನೆಗಳು ಸಹ ಇವೆ. ಅದಕ್ಕೆ ಈ ಶ್ರೀಕೃಷ್ಣನನ್ನ ಯಾವಾಗ ಕೂಡಿಸಿದಾಗ ಈ ಆಸುರಿ ಶಕ್ತಿಗಳ ವಿರುದ್ಧವಾಗಿ ಹೋರಾಟಕ್ಕೆ ಪೀಠಿಕೆಯನ್ನ ಹಾಕಿದ ಹಾಗೆ ಈ ಪ್ರಣವವನ್ನ ಮೊಳಗಿ ಪಾಂಚಜನ್ಯವನ್ನ ಮೊದಲನೆಯದಾಗಿ ಶ್ರೀಕೃಷ್ಣನೇ ಮೊಳಗಿಸೋದು ಯುದ್ಧ ಭೂಮಿಯಲ್ಲಿ. ತದನಂತರ ಅರ್ಜುನ ಅವನು ದೇವದತ್ತ ಅನ್ನುವ ಒಂದು ಶಂಖವನ್ನ ಮೊಳಗಿಸ್ತಾನೆ. ಈ ಶ್ರೀಕೃಷ್ಣ ಯಾವಾಗ ಬಂದು ನಮ್ಮಲ್ಲಿ ಪ್ರಕಟವಾಗ್ತಾನೋ ಆಗ ನಾವು ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಳ್ತೀವಿ. ನಿಜ ಸ್ವರೂಪವನ್ನ ತಿಳಿದುಕೊಂಡು ನಾವು ಜೀವನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತೆ ಈ ನಮ್ಮ ಜೀವನ ಕಾಲವನ್ನ ಸದುಪಯೋಗ ಪಡಿಸ್ಕೊಳ್ತೀವಿ. ನಾವು ಇದರ ಸಂಪೂರ್ಣ ವಿಶ್ಲೇಷಣೆಯನ್ನ ಸರ್ಮುಖಿಯನ್ನ ಕೇಳಿ ತಿಳ್ಕೊಳ್ಳೋಣ, ಆಗ್ಬೋದಲ್ವಾ ಸರ್? ಇದರ ಪೂರ್ತಿ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಾವು ಯಾವುದರ ಮೂಲಕ ಬಂದಿಯಾಗಿದ್ದೇವೆ, ನಾವು ನಮ್ಮ ಬಂಧನ ಎಲ್ಲಿದೆ ಅದನ್ನ ನಾವು ಹಂತ ಹಂತವಾಗಿ ಕಲಿಬೇಕು. ಆ ಬಂಧನ ಮುಖ್ಯವಾಗಿ ಮೂಲಭೂತವಾಗಿ ನಮ್ಮ ವಿಚಾರದಲ್ಲಿರೋದು. ಬಂಧನ ಇಲ್ಲೆಲ್ಲೂ ಇಲ್ಲ. ಯಾರೂ ನಮಗೆ ಕೈಗೆ ಕೋಳ ಹಾಕಿಲ್ಲ, ಯಾರೂ ನಮ್ಮನ್ನ ಒಂದು ಮನೆಯಲ್ಲಿ ಬೀಗ ಹಾಕಿ ಕೂಡ ಹಾಕಿಲ್ಲ. ಆ ರೀತಿ ಬಂಧನ ಅಲ್ಲ. ಬಂಧನ ಅಂದರೆ ಜೀವನದಲ್ಲಿ ಬೇಸರ, ದುಗುಡ, ಆತಂಕ ಇದೆಲ್ಲ ಯಾವುದೋ ಒಂದು ವಿಚಾರದ ರೀತಿಯಿಂದ ಆಗ್ತಾ ಇರೋದು ಅಲ್ವಾ? ಹಾಗೇನೆ ನನ್ನಲ್ಲೇನೋ ಕಡಿಮೆ ಇದೆ, ನನ್ನಲ್ಲೇನೋ ಜಾಸ್ತಿ ಇದೆ, ಇದೆಲ್ಲ ಎಲ್ಲಿಂದ ಶುರುವಾಗ್ತಾ ಇದೆ? ವಿಚಾರದಿಂದ. ಹೀಗೆ
ವಿಚಾರಗಳೇ ನನ್ನ ಬಂಧನ. ಎಲ್ಲಿ ನನಗೆ ಬಂಧನ ಇರುತ್ತೆ ಆವಾಗ ಈ ರಥ, ಯಾವುದು ರಥ? ಈ ಜೀವನ ಅನ್ನೋ ಯಾತ್ರೆ ನಡೀತಾ ಇದೆ ಅಂತಂದ್ರೆ ಯಾವುದ್ರ ಮೂಲಕ ನಡೀತಾ ಇದೆ? ಮುಖ್ಯವಾಗಿ ನಿಮ್ಮ ಮನಸ್ಸು ದೇಹ ಅನ್ನೋ ರಥದಲ್ಲಿ ತಾನೇ ನಡೀತಾ ಇರೋದು. ನೀವು ಯಾವುದೋ ಕಾರ್ನಲ್ಲೋ ಬಸ್ನಲ್ಲೋ ಈ ಜೀವನದ ಯಾತ್ರೆ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದಕ್ಕಿರೋದು ಒಂದೇ ರಥ, ನಿಮ್ಮ ದೇಹ ಮನಸ್ಸು ಅನ್ನೋದು. ಆ ದೇಹ ಮನಸ್ಸು ಬಂಧನದಲ್ಲಿ ಇದೀನಿ ಅಂತ ಅನ್ಕೊಂಡು ಕೆಲಸ ಮಾಡ್ತಾ ಇದ್ದಾಗ ಆ ದೇಹ ಮನಸ್ಸಿನಲ್ಲಿ ಯಾವ ರೀತಿ ಇರುತ್ತೆ? ಭಯ ಅನ್ನೋದು ಮನಸ್ಸಿನಲ್ಲಿದ್ರೆ ದೇಹದಲ್ಲಿ ಯಾವ ರೀತಿಯ ಒಂದು ಅನುಭವ ಇರುತ್ತೆ? ನಮ್ಮ ಎದೆ ಜಾಸ್ತಿ ಬಡಬಡ ಅಂತ ಇರುತ್ತೆ, ನಮ್ಮ ನಾಲಿಗೆ ಎಲ್ಲ ಆ, ನೀರಾರ್ಬಿಡುತ್ತೆ, ನಮ್ಗೆ ಏನೋ ಒಂದು ರೀತಿಯಲ್ಲಿ ಹೊಟ್ಟೆನಲ್ಲಿ ಆತಂಕ, ಅಲ್ವಾ? ಅಂದ್ರೆ ನಮ್ಮ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೆ, ನಮ್ಮ ದೇಹ ಅದಕ್ಕೆ ಪ್ರತಿಕ್ರಿಯೆಯನ್ನ ಉತ್ಪತ್ತಿ ಮಾಡುತ್ತೆ. ಹಾಗೇನೆ ಹಲವಾರು ನಮ್ಮ ಜೀವನದ ರೋಗ ರುಜಿನಗಳು ಈ ರೀತಿ ಮನಸ್ಸಿನಿಂದ ಉತ್ಪಾದನೆ ಆಗುವಂತ ಬೇರೆ ಬೇರೆ ಪ್ರತಿಕ್ರಿಯೆಗಳು. ಭಯೋತ್ಪಾದಕ ಅಂತ ನಾವು ಹೇಳ್ತೇವೆ. ಭಯೋತ್ಪಾದಕ ಅಂದ್ರೆ ಯಾರು? ಯಾರೋ ಒಬ್ಬ ಭಯವನ್ನ ಉತ್ಪಾದನೆ ಮಾಡೋನು ಅಂತ. ಭಯ ಅನ್ನೋದನ್ನ ನಾವು ಯಾವ ರೀತಿ ನಾವು ಅನುಭವದಲ್ಲಿ ತಗೊಂಡ್ಬರ್ತೇವೆ? ಓ, ನನ್ನ ಹೊಟ್ಟೆನಲ್ಲಿ ಏನೋ ಒಂದು ತಳಮಳ ಆಗ್ತಾ ಇದೆ, ನನ್ನ ಎದೆನಲ್ಲಿ ಬಡಿತ ಜಾಸ್ತಿ ಆಗಿದೆ, ನನ್ನ ಮನಸ್ಸಿನಲ್ಲಿ ಮುಂದಿನ ಹೆಜ್ಜೆ ತಗೊಳ್ಳೋದಕ್ಕೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಭಯದ ರೂಪುರೇಖೆಗಳು. ಅದನ್ನ ನೀವೆಲ್ಲ ಅನುಭವಿಸ್ತೀರಾ? ನಿಮ್ಮ ದೇಹ ಮನಸ್ಸು ಅನ್ನೋ ರಥದಲ್ಲಿ. ಅದೇ ರೀತಿ ನೀವು ಬೇರೆ ಬೇರೆ ಒಂದು ಅನುಭವಗಳನ್ನ ಜೀವನದಲ್ಲಿ ಅನುಭವಿಸ್ತಾನೆ ಇರ್ತೀರ. ಆತಂಕ ಅನ್ನೋದನ್ನು ನೀವು ಅದೇ ರೀತಿ ನೀವು ಹೇಳ್ಬೋದು. ಅಸೂಯೆ ಅನ್ನೋದನ್ನು ಹೇಳ್ಬೋದು. ಕನ್ನಡದಲ್ಲಿ ಏನು ಹೇಳ್ತೀರಾ ಅಸೂಯೆಗೆ? ಹೊಟ್ಟೆ ಕಿಚ್ಚು, ಅಂದ್ರೆ ಏನೋ ಹೊಟ್ಟೆ ಉರಿ. ಆ ಅಸೂಯೆ ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ಹೊಟ್ಟೆನಲ್ಲೆಲ್ಲ ಉರಿ ಉರಿ ಅನ್ನೋದಾಗತ್ತೆ. ಹೀಗೆ ಎಲ್ಲವೂ ನಮ್ಮ ಮನಸ್ಸು ಅನ್ನೋ ಜಾಗದಲ್ಲಿ ಯಾವ ವಿಚಾರ ನಡೀತಾ ಇರುತ್ತೆ, ಆ ರೀತಿ ದೇಹ ಅನ್ನೋ ಇನ್ನೊಂದು ಜಾಗದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನಮಗೆ ಗೊತ್ತಾಗ್ತಾ ಇರುತ್ತೆ. ಕೆಲವು ಸತಿ ನಾವು ಹೇಳ್ತೇವೆ, ಅಯ್ಯೋ ನನಗೆ ಕೈ ಕಾಲು ಆಡ್ತಾನೆ ಇಲ್ಲ, ನಂಗೆ ಏನು ಮಾಡಬೇಕು ತೋಚ್ತಾನೆ ಇಲ್ಲ, ನಿಷ್ಕ್ರಿಯನಾಗ್ಬಿಟ್ಟಿದ್ದೇನೆ, ಭಯದಿಂದ ನಾನು ಸ್ತಂಭೀಭೂತನಾಗ್ಬಿಟ್ಟಿದ್ದೇನೆ. ಇವೆಲ್ಲ ನಾವು ಬೇರೆ ಬೇರೆ ಸಮಯದಲ್ಲಿ ಮಾತಾಡ್ತೇವಲ್ವಾ? ಅಂದ್ರೆ ಏನು? ಮನಸ್ಸಿನಲ್ಲಿ ಯಾವ ವಿಚಾರ ನಡೀತಾ ಇರುತ್ತೆ, ಒಂದು ಕಾರ್ಖಾನೆ ತರ. ಈ ಕಾರ್ಖಾನೆಯಲ್ಲಿ ಏನು ವಿಚಾರ ನಡೆಯುತ್ತೆ, ಇನ್ನ ಈ ದೇಹ ಅನ್ನೋ ಇನ್ನ ಒಂದು ದೊಡ್ಡ ಕಾರ್ಖಾನೆ ಇದೆ. ಮನಸ್ಸಿನಲ್ಲಿ ಯಾವ ವಿಚಾರ ಇರುತ್ತೆ ಅದ್ರ ಮೂಲಕ ದೇಹದಲ್ಲೆಲ್ಲ ಬೇರೆ ರೀತಿಯ ನಮ್ಮ ಕೆಮಿಸ್ಟ್ರಿ ಅಂತ ನಾವೇನು ಹೇಳ್ತೇವೆ, ಕೆಮಿಕಲ್ ಚೇಂಜಸ್, ರಸಾಯನಶಾಸ್ತ್ರ, ನಮ್ಮ ದೇಹದ ರಸಾಯನ ಬದಲಾಗತ್ತೆ. ನಮ್ಮ ದೇಹದ ರಸಾಯನ ಬದಲಾದ ಹಾಗೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು. ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ನಮ್ಮ ಮನುಷ್ಯ ಅನ್ನೋ ಪ್ರಾಣಿಗೆ ಇರುವಂಥ 95% ರೋಗಗಳು ಈ ರೀತಿ ಸೈಕೋಸೊಮ್ಯಾಟಿಕ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಸೈಕಿ ಅಂತಂದ್ರೆ ಮನಸ್ಸು, ಸೊಮ್ಯಾಟ ಅಂತಂದ್ರೆ ದೇಹ. ಸೈಕೋಸೊಮ್ಯಾಟಿಕ್ ಅಂದ್ರೆ ಮನಸ್ಸಿನಲ್ಲಿ ನಡೀತಾ ಇರೋ ವಿಚಾರಗಳ ಮೂಲಕ ದೇಹದಲ್ಲಿ ಉಂಟಾಗ್ತಾ ಇರೋ ಬದಲಾವಣೆಗಳು ಯಾವಾಗ ಅಹಿತಕರವಾಗಿರುತ್ತೆ ಆವಾಗ ಒಂದು ಅನಾರೋಗ್ಯ ಸೃಷ್ಟಿಯಾಗತ್ತೆ. ಅದನ್ನ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಈಗ ಒಂದು ಉದಾಹರಣೆಗೆ, ಒಂದು ನಲ್ಲಿ ಇದೆ ಅಂತ ಇಟ್ಕೊಳ್ಳಿ, ನಲ್ಲಿನಲ್ಲಿ ನೀರು ತೊಟ್ಟಿಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ನಲ್ಲಿ ಕೆಳಗಡೆ ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ. ನೀರು ತೊಟ್ಟಿಗ್ತಾ 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 ಆ ಕಲ್ಲಿನಲ್ಲಿ ಸ್ವಲ್ಪ ದಿವಸ ಆದ್ಮೇಲೆ ಏನಾಗಿರುತ್ತೆ? ಒಂದು ಹಳ್ಳ ಆಗಿರುತ್ತೆ. ಅದೇ ರೀತಿ ಮನಸ್ಸಿನಲ್ಲಿ ಯಾವ ವಿಚಾರ ತೊಟ್ಟಿಗ್ತಾ ತೊಟ್ಟಿಗ್ತಾ ಇರುತ್ತೆ, ಆ ರೀತಿ ದೇಹದಲ್ಲಿ ಬೇರೆ 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 ರೀತಿನಲ್ಲಿ ರಸಾಯನ ಬದಲಾಗಿ ಬೇರೆ ಬೇರೆ ರೀತಿಯ ಅನಾರೋಗ್ಯ ಸೃಷ್ಟಿಯಾಗತ್ತೆ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ನಾವು ಬ್ಲಡ್ ಪ್ರೆಷರ್ ಅಂತ ಮಾತಾಡ್ತೇವೆ, ರಕ್ತದ ಒತ್ತಡ. ಈ ರಕ್ತದ ಒತ್ತಡ ಹೇಗೆ ಬಂತು ಸ್ವಾಮಿ? ಏನೋ ಒಂದು ಕರೋನಾ ವೈರಸ್ಸೋ ಇನ್ನೇನೋ ವೈರಸ್ಸು ನಮ್ಮ ದೇಹಕ್ಕೆ ಬಂದ್ಬಿಡ್ತು ಅದಕ್ಕೆ ರಕ್ತದ ಒತ್ತಡ ಅಂತ ಹೇಳ್ತೇವಾ? ಇಲ್ಲ. ವಿಚಾರದ ಮೂಲಕ ರಕ್ತದ ಒತ್ತಡ. ಹೌದ್ ತಾನೆ? ನಾನು ಅವ್ರು ನನಗೆ ಬಂದು ಏನೋ ಹೇಳ್ಬಿಟ್ರು, ತಕ್ಷಣ ನಂದು
ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋಯ್ತು ಅಂತ ಮಾತಾಡ್ತೇವೆ ನಾವು. ಅಂದರೆ ರಕ್ತದ ಒತ್ತಡಕ್ಕೆ ಮೂಲ ಕಾರಣ ಏನು? ನನ್ನ ವಿಚಾರಗಳು. ಅಂದರೆ ಯಾವುದೋ ಒಂದ್ಸರ್ತಿ ಯಾರೋ ಬಂದು ಹೇಳಿದ್ರು ನನಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು, ಸರಿ. ಆದರೆ ಬ್ಲಡ್ ಪ್ರೆಷರ್ ಅನ್ನೋ ಒಂದು ಡಿಸೀಸ್, ರಕ್ತದ ಒತ್ತಡದ ಕಾಯಿಲೆ ಯಾವಾಗ ಬರುತ್ತೆ? ಈ ರೀತಿ ವಿಚಾರಗಳು ಜಾಸ್ತಿ ಆದಾಗ. ಯಾವ ರೀತಿ ವಿಚಾರಗಳು? ನನ್ನ ರಕ್ತದ ಒತ್ತಡವನ್ನು ಜಾಸ್ತಿ ಮಾಡೋ ವಿಚಾರಗಳು. ನನಗೆ ರಕ್ತದ ಒತ್ತಡ ಮಾಡೋ ವಿಚಾರಗಳು ಯಾವುದು? ಯಾವ ವಿಚಾರಗಳಲ್ಲಿ ನಾನು ಬಂದಿಯಾಗಿದ್ದೇನೆ ಅದೇ ನನಗೆ ರಕ್ತದ ಒತ್ತಡವನ್ನು ಉಂಟು ಮಾಡುವಂಥ ವಿಚಾರಗಳು. ಹೌದ್ ತಾನೇ? ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸುಮ್ಮನೆ ಮಾತುಗೋಸ್ಕರ ನೀವು ನಾನು ಒಳ್ಳೆ ಅಡುಗೆ ಮಾಡೋನು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ದೋಸೆ ನೀವು ಮಾಡಿದಾಗ ಎಲ್ಲರೂ ಪ್ರತಿ ಸಲ ಚಪ್ಪಾಳೆ ತಟ್ಟಿ ಆಹಾ ಅಂತಿರ್ತಾರೆ ಅಂತ ಇಟ್ಕೊಳ್ಳಿ. ಇವತ್ತು ನೀವು ದೋಸೆ ಮಾಡಿದ್ದೀರಾ, ಯಾರೋ ಬಂದ್ಬಿಟ್ಟು ಯಾರಿದು ದೋಸೆ ಮಾಡಿದ್ದು, ಥೂ ಹಿಂಗ ದೋಸೆ ಮಾಡೋದು ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಅವಾಗ ಏನನ್ಸುತ್ತೆ? ನಾನು ಒಳ್ಳೆ ದೋಸೆ ಮಾಡೋನು, ನನಗೆ ಯಾರೋ ಥೂ ಅಂತ ಇದ್ದಾರಾ? ಅವಾಗ ಏನ್ ಶುರುವಾಯಿತು ಮನಸ್ಸಿನಲ್ಲಿ? ರಕ್ತದ ಒತ್ತಡವನ್ನ ಜಾಸ್ತಿ ಮಾಡೋ ಅಂತ ವಿಚಾರ ಶುರುವಾಯಿತು. ಅವಾಗ ಏನನ್ಸುತ್ತೆ? ಆ ಏನೋ ಮಾತಾಡ್ತಾ ಇದಾರಲ್ಲ ಅವ್ರಿಗೆ ಏನಾದ್ರೂ ಹೇಳ್ಬೇಕು ನಾನು. ನಿಂಗೆ ಗೊತ್ತಾ ದೋಸೆ ಮಾಡೋದು? ಮಾಡಿ ತೋರ್ಸೋಣ ಅಂತ ಮಾತುಕತೆ ಶುರುವಾಗತ್ತೆ ಅಲ್ವಾ? ಎಲ್ಲಿಂದ ಶುರುವಾಯಿತು? ಅವ್ರು ಏನೋ ಹೇಳಿದ್ರಿಂದ. ಏನು ಹೇಳಿದ್ರು ಅವರು? ಹಿಂಗ ದೋಸೆ ಮಾಡೋದು ಅಂತ. ಅವ್ರ ಮನಸ್ಸಿನಲ್ಲಿ ದೋಸೆ ಅಂದ್ರೆ ಏನೋ ಇರಬೇಕು. ಒಂದು ಉದಾಹರಣೆಗೆ ಅವ್ರಿಗೆ ವಿದ್ಯಾರ್ಥಿ ಭವನ್ ಥರ ಒಂದು ಗರ್ಗರಿಯಾಗಿರೋ ದೋಸೆನೇ ಆಸೆ ಅಂತ ಇಟ್ಕೊಳ್ಳಿ. ನೀವು ಆ, ಬೇರೆ ಇನ್ಯಾವುದೋ ಕೃಷ್ಣ ಭವನ್ ಸಾಫ್ಟಾಗಿ ದೋಸೆ ಮಾಡೋದು ನಿಮ್ಮ ಅನುಭವ ಅಂತ ಅನ್ಕೊಳ್ಳಿ. ಅವ್ರು ಆ ಥರ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ, ನೀವು ಮಾಡೋದ್ರಲ್ಲೂ ತಪ್ಪಿಲ್ಲ. ಆದರೆ ಆ ಒಂದು ವಿಚಾರ, ಯಾವ ವಿಚಾರ? ಯಾರು ಈ ದೋಸೆ ಮಾಡಿದ್ದು? ನಾನು ಒಳ್ಳೆ ಬೆಸ್ಟ್ ದೋಸೆ ಮಾಡೋನು ಅಂತ ಇದ್ದಾಗ ಆ ವಿಚಾರಕ್ಕೆ ಎಲ್ಲಿ ಧಕ್ಕೆ ಆಯಿತು, ಅವಾಗ ಗಡಿ 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 ಶುರುವಾಗತ್ತೆ ಅಲ್ವಾ? ಮನಸ್ಸಿನಲ್ಲಿ ಏನು ವಿಚಾರ ನಡೀತಾ ಇರತ್ತೆ, ಈ ದೇಹ ಅದಕ್ಕೆ ಪ್ರತಿಕ್ರಿಯೆಯನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ. ಇದೇ ತಾನೇ ನಿಮಗೆ ನನಗೆ ಬೇಕಾಗಿರೋದು. ಮನಸ್ಸು ಶಾಂತವಾಗಿರ್ಬೇಕು, ದೇಹ ಆರೋಗ್ಯವಾಗಿರ್ಬೇಕು. ಆವಾಗ ಏನು ಹೇಳ್ತೀರಾ? ಈ ರಥ ಆರಾಮಾಗಿದೆ ಅಂತ ಹೇಳ್ತೀರಾ ಅಲ್ವಾ? ಇಲ್ಲ ಅಂದ್ರೆ ರಥ ನಡೆಸ್ಬೇಕಾದಾಗ ಕರ್ರ ಕೊಯ್ ಕಿಟಕಿಟ ಅಂತ ಶಬ್ದ ಬರ್ತಾ ಇರುತ್ತೆ ಅಲ್ವಾ? ಅಯ್ಯೋ ನಿಂತ್ಕೊಳ್ಳೋಕ್ಕೆ ಸುಸ್ತು ರೀ, ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಯ್ಯೋ ಏನು ಕಷ್ಟ ಗೊತ್ತಾ, ಸೊಂಟದಲ್ಲಿ ನೋವು, ತಲೆನಲ್ಲಿ ಹಿಡಿತ, ಅಯ್ಯೋ ಎದೆ ಎಲ್ಲ ಏನು ಕಾಯಿಲೆ. ಎಲ್ಲಿಂದ ಶುರುವಾಯಿತು? ನಾನು ಮಾಡೋ ವಿಚಾರದಿಂದ. ಆ ವಿಚಾರ ಹೆಂಗೆ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ? ಆ ವಿಚಾರನ ನಾನು ಮಾಡಲಿಲ್ಲ ಅಂತಂದರೆ ಮನಸ್ಸಿನಲ್ಲಿ ಬರ್ತಾ ಇರೋ ವಿಚಾರ ಎಲ್ಲ ನಂದು ಅಂತ ಅಂದ್ಕೊಂಡು ಎಲ್ಲವನ್ನ ಸ್ವೀಕಾರ ಮಾಡಿ ಅಜೀರ್ಣ. ಮದುವೆಗೆ ಹೋದಾಗ ಅವ್ರು ತಟ್ಟೆನಲ್ಲಿ ಹಾಕ್ತಾರೆ, ಇನ್ನೂ ಬೇಕು ಇನ್ನೂ ಬೇಕು ಅಂತಂದ್ರೆ ಹಾಕ್ತಾನೆ ಇರ್ತಾರೆ. ಎಲ್ಲ ಚೆನ್ನಾಗಿ ತಿಂದ್ರೆ ಏನಾಗತ್ತೆ? ಮಾರನೇ ದಿವಸ ಬೆಳಿಗ್ಗೆಗೆ ಹೊಟ್ಟೆ ಕೆಡುತ್ತೆ. ಆ ರೀತಿ ಕೆಡಿಸ್ಕೊಂಡಿರೋದು ನೀವು ನಾನು. ಯಾವುದರಿಂದ? ವಿಚಾರ ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಯಾರ್ದು ವಿಚಾರ ಇದು? ಯಾವುದನ್ನು ವಿಚಾರಣೆ ಮಾಡಲ್ಲ ನಾನು. ವಿಚಾರಣೆ ಇಲ್ದೇನೆ ಈ ಎಲ್ಲ ವಿಚಾರಗಳನ್ನ ನನ್ನ ಮನಸ್ಸು ಅನ್ನೋ ಒಂದು ಅದ್ಭುತವಾಗಿರೋ ದೇವ್ರ ಕೋಣೆಯಲ್ಲಿ ಎಲ್ಲರನ್ನೂ ತಂದಿಟ್ಕೊಂಡ್ರೆ, ಮನೆಗೆ ಬರೋರ್ನೆಲ್ಲಾರನು ಅವ್ರ ಚಪ್ಪಲಿ ಹಾಕ್ಕೊಂಡಿರ್ಲಿ ಹಾಕೊಳ್ದೇ ಇರಲಿ, ಅವ್ರು ಏನು ತುಳ್ಕೊಂಡಿರ್ಲಿ, ಎಲ್ಲಾನು ದೇವ್ರ ಮನೆ ತೊಗೊಂಡು ಬರ್ತೀವ ನಾವು? ಇಲ್ಲ ತಾನೆ. ಚಪ್ಪಲಿ ಎಲ್ಲಿಡ್ತೀವಿ? ಮನೆ ಹೊರಗಡೆ ಇಡ್ತೀವಿ. ಅವ್ರನ್ನ ದೇವ್ರ ಕೋಣೆ ಬರ್ಲಿಕ್ಕೆ ಮುಂಚೆ ಏನು ಹೇಳ್ತೀವಿ? ಕೈ ಕಾಲು ತೊಳ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಅದು ಏನು ಮಾಡ್ದೇನೆ ಎಲ್ಲಾನು ನಾನು ದೇವ್ರ ಕೋಣೆಗೆ ಬಿಟ್ಕೊಂಡ್ರೆ ನನ್ನ ದೇವ್ರ ಕೋಣೆ ಹೆಂಗಿರುತ್ತೆ? ಗಬ್ಬು ನಾತ ಆಗುತ್ತೆ. ಹೌದ್ ತಾನೆ? ನಿಮ್ಮ ನನ್ನ ಮನಸ್ಸು ಸಹ ಅದೇ ಥರ. ಏನು ಬರ್ತಾ ಇದೆ, ಏನು ಬರ್ತಾ ಇಲ್ಲ, ಯಾಕೆ ಬರ್ತಾ ಇದೆ, ಇದನ್ನ ಬಿಡ್ಬೇಕಾ ನಾನು? ಯಾವುದು ವಿಚಾರ ಮಾಡಲಿಲ್ಲ ಅಂತಂದ್ರೆ ಈ ರಥ ಹೆಂಗಾಗ್ಬಿಡುತ್ತೆ? ಕರ್ಕಶವಾಗ್ಬಿಡುತ್ತೆ. ಆಗ ಜೀವನದ ಯಾತ್ರೆ ಏನನ್ಸುತ್ತೆ? ಯಾಕಪ್ಪ ಬೇಕು ಅಂತ ಅನ್ಸ್ಬಿಡುತ್ತೆ. ಅದೇ ರಥ ಸುಗಮವಾಗಿ ನಡೀತಾ ಇದೆ ಅಂತಂದ್ರೆ
ಅಲ್ಲಿ ಸ್ವಲ್ಪ ಹಳ್ಳ ಕೊಳ್ಳ, ಅಲ್ಲಿ ಸ್ವಲ್ಪ ಏನು ಅಡೆತಡೆ ಇದ್ರೂ ನನಗೆ ಕುದುರೆ ನಡೆಸೋ ಚಾಣಾಕ್ಷತನ ಇದೆ, ನನ್ನ ರಥವನ್ನು ಚೆನ್ನಾಗಿ ನೋಡ್ಕೊಳ್ಳೋ ಚಾಣಾಕ್ಷತನ ಇದೆ ಅಂತಂದರೆ ಪರವಾಗಿಲ್ಲ, ಬರಲಿ, ಏನು ಬಂದರೂ ನಾನು ನೋಡ್ಕೊಳ್ತೀನಿ. ನನಗೆ ಗೊತ್ತು ನನ್ನ ರಥನ ನಾನು ಹೆಂಗೆ ಬೇಕಾದ್ರೂ ನಡೆಸ್ತೀನಿ. ಅಲ್ಲಿ ಜಾಗ ಇರಲಿ ಇಲ್ಲದೆ ಹೋಗ್ಲಿ, ನಾನು ಜಾಗ ಕಂಡಿಡ್ಕೋತೀನಿ. ಯಾರಲ್ಲಿ ಆ ಥರ ಒಂದು ಮನೋಧರ್ಮ ಇರುತ್ತೆ ಅವನು ಪರವಾಗಿಲ್ಲ, ಎಲ್ಲಾದ್ರೂ ಬಿಡಿ, ನನ್ನನ್ನು ನಾನು ಹೆಂಗಾದ್ರೂ ಬಿಡ್ತೀನಿ. ಅಂಥವ್ರಿಗೆ ಜೀವನದಲ್ಲಿ ಕಷ್ಟ ಇಲ್ಲ. ಅದು ಶ್ರೀಕೃಷ್ಣನ ಜೀವನ. ಅವನನ್ನ ನೀವು ಆಶ್ರಮದಲ್ಲಿಡಿ, ಆರಾಮಾಗಿರ್ತಾನೆ. ಅವನನ್ನ ಒಂದು ಸಿಂಹಾಸನ ಮೇಲಿಡಿ, ಆರಾಮಾಗಿರ್ತಾನೆ. ಅವನನ್ನ ನೀನು ಇಲ್ಲಪ್ಪ ನೀನು ಚಪರಸಿ ಥರ ಕೆಲಸ ಮಾಡು, ಯಾರೋ ಕಾಲು ತೊಳಿ, ಮಾಡ್ತೀನಿ, ಏನು ತೊಂದರೆ ಇಲ್ಲ. ಇಲ್ಲ ಇಲ್ಲ ನೀನು ರಥ ಓಡಿಸು, ತೊಂದರೆ ಇಲ್ಲ. ಏನೇ ಕೆಲಸ ಕೊಡಿ ಅವನಿಗೇನು ತೊಂದರೆ ಇಲ್ಲ. ಯಾಕೆ? ಮನಸ್ಸು ಅನ್ನೋ ಜಾಗದಲ್ಲಿ ಯಾವ ರೀತಿ ವಿಚಾರ ಮಾಡಬೇಕು, ಈ ಸಂದರ್ಭದಲ್ಲಿ ನಾನು ಯಾವ ರೀತಿ ಇರಬೇಕು, ನಾನು ಯಾರು, ಎಲ್ಲ ಒಂದು ಸ್ಥಿರತೆ ತಂದಿರೋಂಥ ಮನಸ್ಸು. ಯಾರ ಮನಸ್ಸು? ಶ್ರೀಕೃಷ್ಣನ ಮನಸ್ಸು. ಅಂಥ ರಥ ನಿಮಗೂ ನನಗೂ ಸಹ ಸಾಧ್ಯ. ಯಾವುದ್ರ ಮೂಲಕ? ಆ ಶ್ರೀಕೃಷ್ಣನ ಮನೋಧರ್ಮವನ್ನ ನೋಡಿ ಅದೇನು ಅಂತ ಅರಿತು ನಿಮ್ಮಲ್ಲಿ ನನ್ನಲ್ಲಿ ಅಳವಡಿಸ್ಕೊಳ್ಳೋ ಮೂಲಕ. ಅದೇ ಈ ರಥದ ಸಂಕೇತ. ಈ ಶ್ರೀಕೃಷ್ಣನ ಜ್ಞಾನವೇ ನಮ್ಮ ಬುದ್ಧಿಯಲ್ಲಿ ಶ್ರೀಕೃಷ್ಣನ ಜ್ಞಾನವನ್ನ ಸಂಕೇತ. ಆ ಅರ್ಜುನ ನಾನು ಯಾವ ಧರ್ಮವನ್ನು ಪಾಲಿಸ್ಲಿ, ಯಾಕಂದ್ರೆ ನಿಮಗೆ ನನಗೆ ಒಂದು ಸೀಮಿತ ಅವಧಿನಲ್ಲಿ ಈ ಜೀವನ ಅನ್ನೋ ರಂಗಮಂಟಪದಲ್ಲಿ ಪಾತ್ರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಾಳೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ಏನು ಮಾಡಲಿ ನಾನು? ಇವತ್ತು ನಾನು ಏನು ಪಾಲನೆ ಮಾಡಲಿ? ಯಾವುದನ್ನು ಪಾಲನೆ ಮಾಡೋದ್ರ ಮೂಲಕ ನಾನು ಏನೋ ಒಂದು ನನ್ನಲ್ಲಿ ಒಂದು ಅದ್ಭುತತೆ ಇದೆ, ಅದನ್ನು ನಾನು ಕಂಡಿಡ್ಕೋತೀನಿ. ನಾನು ಮಾಡೋ ಕೆಲಸದಿಂದ ಇನ್ನೊಬ್ಬರಿಗೆ ಒಳ್ಳೇದಾಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾಳೆ ನಾನು ಕಣ್ಣೇ ಬಿಡಲಿಲ್ಲ ಅಂದರೆ ನಾಳೆ ಏನಾಗತ್ತೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಯಾವ ರೀತಿ ಇದ್ದೀನಿ ಈ ಕ್ಷಣದಲ್ಲಿ, ಅದಷ್ಟೇ ನನ್ನ ಒಂದು ಸ್ಥಿರತೆನಲ್ಲಿರೋದು ಅಲ್ವಾ. ನನಗೆ ಈ ಕ್ಷಣದಲ್ಲಿ ನನಗೆ ತೃಪ್ತಿ ಇದೆ ಅಂತಂದರೆ ಈಗ ಸಾವು ಬಂದ್ರೂ ಪರವಾಗಿಲ್ಲ. ನನಗೆ ಈ ಕ್ಷಣದಲ್ಲಿ ತೃಪ್ತಿ ಇಲ್ಲ ಅಂತಂದರೆ ಅಯ್ಯೋ ಅಯ್ಯೋ ಅಂತ ಅಲ್ವಾ. ಈ ಮುಂದಿನ ಕ್ಷಣ ಏನು ನನಗೆ ಗೊತ್ತಿಲ್ಲ, ಈ ಕ್ಷಣದಲ್ಲಿ ತೃಪ್ತಿನ? ಅದ್ಭುತ, ಅಷ್ಟೇ ಅಲ್ವಾ. ಈ ರಥದಲ್ಲಿ ಅದನ್ನು ನಾನು ಉತ್ಪಾದನೆ ಮಾಡ್ಕೊಳ್ಬೇಕು. ಯಾವಾಗ? ಇವಾಗ, ಇಲ್ಲಿ. ಅದರ ರಹಸ್ಯ ಏನು? ಭಗವದ್ಗೀತೆ. ಅದನ್ನ ಕಲಿತಾ ಹೋಗೋಣ. ಹರಿ ಓಂ. ಸರ್, ನಾವು ಈಗ ಹನುಮಧ್ವಜ ಒಂದು ಕವರ್ ಮಾಡ್ಲಿಲ್ಲ, ಅದೊಂದು. ಹನುಮಧ್ವಜ ನಿಮ್ಮ ಒಂದು ನಿಮ್ಮಲ್ಲಿ ಅಪಾರವಾದ ಹನುಮಂತನ ಶಕ್ತಿ ಇದೆ. ಅದನ್ನ ನೀವು ಯಾವುದ್ರ ಮೂಲಕ ತರ್ಬೋದು? ನೀವು ಎಷ್ಟು ಕೆಲಸ ಮಾಡ್ತೀರಾ ಅದ್ರ ಮೂಲಕ ನೀವು ತರ್ಬೋದು. ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳಬೇಕು ಅಂತಂದ್ರೆ, ನನಗೆ ಒಂದು ದಿವ್ಸಕ್ಕೆ ಒಂದು ಹೊತ್ತು ಊಟ ಸಾಕಪ್ಪ ಅಂತ ಯಾರಿರ್ತಾನೆ ಅವನು ಒಂದು ಹೊತ್ತು ಊಟದ ಕಡೆ ಕೆಲಸ ಮಾಡ್ತಾನೆ. ಅದೇ ಅವನು ನಾನು ಒಂದು 50 ಜನ ಇವತ್ತು ಬರ್ತಾರೆ ಮನೆಗೆ, 50 ಜನಕ್ಕೆ ಊಟ ಕೊಡ್ತೀನಿ ಅಂತ ನಾನು ಯಾರೋ ಹೇಳಿಯಾರೆ ದಾನ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಮನಸ್ಸು ಆ ಥರ ದಿಕ್ಕಿನಲ್ಲಿದ್ದು ಮಾಡ್ತೀನಿ ಅಂತ ಅನ್ಕೊಂಡು ಮಾಡಿದ್ರೆ ಅವನಿಗೆ 50 ಜನಕ್ಕೆ ಊಟ ತರೋ ಶಕ್ತಿ ಬಂದ್ಬಿಡುತ್ತೆ. ಈಗ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ನಮ್ಮ ಮೋದಿ ಇದ್ದಾರೆ, ಅವ್ರು ಹೇಳ್ತಾರೆ ನಂದು 140 ಸಹೋದರ ಸಹೋದರಿಯರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ. 140 ಕೋಟಿ ಸಹೋದರ ಸಹೋದರಿಯರಿಗೆ. ಅದಕ್ಕೆ 18 ಗಂಟೆ ಆದರೂ ಕೆಲಸ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಸುಸ್ತಾಗತ್ತಾ? ನನಗೆ ಅದಕ್ಕೆ ಸುಸ್ತು. ನಾನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಆ ರೀತಿ ಒಂದು ಅದ್ಭುತವಾಗಿರೋ ಶಕ್ತಿ ನಿಮ್ಮಲ್ಲಿದೆ, ನಿಮ್ಮ ರಥದಲ್ಲಿದೆ. ಈ ರಥದ ಮೂಲಕ ಅದನ್ನು ತರಬಹುದು. ಅದನ್ನ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ನನಗೆ ಏನೋ ಸೀಮಿತವಾಗಿರೋ ಶಕ್ತಿ ಕೊಟ್ಟಿಲ್ಲ. ನಿಮಗೆ ನನಗೆ ಹನುಮಂತ ಎಷ್ಟು ಶಕ್ತಿಶಾಲಿ,
ಅವನು ಬೇಕಂದ್ರೆ ಸಣ್ಣದಾಗೂ ಆಗ್ತಾನೆ, ಬೇಡ ಅಂದ್ರೆ ತುಂಬಾ ದೊಡ್ಡದಾಗೂ ಆಗ್ತಾನೆ. ಅಂದ್ರೆ ನಿಮ್ಮಲ್ಲಿ ನನ್ನಲ್ಲಿ ಯಾವ ಶಕ್ತಿ ತರಬೇಕು? ಹನುಮಂತಂದ್ರ ಬೃಹದಾಕಾರವಾದ ಶಕ್ತಿ ತರಬಹುದು. ಹಾಗೆ ನೋಡ್ಬೋದು ಅಮ್ಮ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ಇತ್ತು. ಯಾರಿಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಆಗ್ಲಿ ಅಮ್ಮ, ಏನು ಏನು ಇಲ್ಲ. ಇಲ್ಲ. ಒಂದು ಇಲ್ಲಿ ಕೊಡ್ತೀನಿ. ನಿಲ್ತೀನಿ ಅಮ್ಮ. ಯಾ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.